ಈ ವಿಡಿಯೋದಲ್ಲಿ ಬಿಸ್ನೆಸ್ನ ಹೆಂಗೆ ಅನಾಲಿಸಿಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋ ನೀವು ಫರ್ದರ್ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನೋಟ್ಸು ಮತ್ತು ಪೆನ್ನು ಪಕ್ಕದಲ್ಲಿ ಇಟ್ಕೊಂಡು ಕಂಟಿನ್ಯೂ ಮಾಡಿ. ಏನಾದ್ರು ಇಲ್ಲ ಅಂತಂದರೆ ದಯವಿಟ್ಟು ವಿಡಿಯೋ ಪಾಸ್ ಮಾಡಿ ಅದನ್ನೆಲ್ಲ ಅಸೆಂಬಲ್ ಮಾಡಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡಿ. ಎಲ್ಲ ಕಂಪ್ನಿ ಎಕ್ಸಿಸ್ಟ್ ಆಗಿರೋದಕ್ಕೆ ಒಂದು ಮೇನ್ ರೀಸನ್ ಇರ್ತದೆ. ಆ ಮೇನ್ ರೀಸನ್ ಏನು ಅಂತಂದರೆ ಕೆಲವರು ಮೆಜಾರಿಟಿ ಜನ ಏನಂತ ಅಂದ್ಕೊಂಡಿರ್ತಾರೆ ಅಂತಂದರೆ ಅಥವಾ ಏನು ಹೇಳ್ತಾರೆ ಅಂತಂದರೆ ಪ್ರಾಫಿಟ್ ಅರ್ನ್ ಮಾಡೋಕ್ಕೆ ಎಷ್ಟೊಂದು ಕಂಪ್ನಿ ಇದು ಮಾಡ್ತಾ ಇರ್ತದೆ ಅಂತ. ಅದು ಒಪ್ಕೋಬೋದು. ಆ ಥರ ಏನಕ್ಕೆ ಹೇಳ್ತಾರೆ ಅಂತಂದರೆ ಎಲ್ಲ ಪ್ರೈವೇಟ್ ಕಂಪ್ನಿಗಳು ಪ್ರಾಫಿಟ್ನ ಅರ್ನ್ ಮಾಡೋಕ್ಕೇ ಎಸ್ಟಾಬ್ಲಿಷ್ ಆಗಿರ್ತದೆ ಅಂತ. ಆದರೆ ನನ್ನ ಪ್ರಕಾರ ಏನಾಗಿರ್ತದೆ ಅಂತಂದರೆ ಒಂದು ಕಂಪ್ನಿ ಎಸ್ಟಾಬ್ಲಿಷ್ ಮಾಡ್ತಾ ಇರ್ತಾರೆ ಅಂತಂದರೆ ಅದ್ರ ಹಿಂದ್ಗಡೆ ಒಂದು ಪ್ರಾಬ್ಲಮ್ ಇರ್ತದೆ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಒಂದು ಕಂಪ್ನಿ ಎಸ್ಟಾಬ್ಲಿಷ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಈಗ ಝೊಮ್ಯಾಟೊ ಕಂಪ್ನಿ ನಾನು ಏನಕ್ಕೆ ಎಕ್ಸಾಂಪಲ್ ತಗೋತಾ ಇದ್ದೀನಿ ಅಂತಂದರೆ ಝೊಮ್ಯಾಟೊ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೈತೆ ಅಂತಂದರೆ ಈಗ ನಾವು ಮುಂಚೆ ಆದರೆ ಏನಾದ್ರು ಬೈ ಮಾಡ್ತೀವಿ ಅಥವಾ ಏನಾದ್ರು ತಿನ್ನಬೇಕು ಅಂತ ಅಂದರೆ ಡೈರೆಕ್ಟ್ ನಾವು ರೆಸ್ಟೋರೆಂಟ್ಗೆ ಹೋಗ್ಬೇಕಾಗಿತ್ತು. ಆದರೆ ಈಗ ಝೊಮ್ಯಾಟೊ ಇದರಿಂದ ಡೈರೆಕ್ಟ್ ನಾವು ಮನೆಯಿಂದನೇ ಆರ್ಡರ್ ಮಾಡಿದ್ರೆ ಅವರೇ ತಗೊಬಂದು ಡೆಲಿವರ್ ಮಾಡ್ತಾರೆ. ಅದೇನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೈತೆ? ನಮ್ಮದು ಟೈಮ್ ಉಳಿಸ್ತೈತೆ, ನಾವು ರೆಸ್ಟೋರೆಂಟ್ಗೆ ಹೋಗಿ ವೆಯ್ಟ್ ಮಾಡೋದೆಲ್ಲ ಉಳಿಸ್ತೈತೆ. ಆ ಥರದೊಂದು ಪ್ರಾಬ್ಲಮ್ ಯಾವ್ದಾದ್ರು ಕಂಪ್ನಿ ಸಾಲ್ವ್ ಮಾಡ್ತಾ ಇರ್ತದೆ. ಪ್ರತಿಯೊಂದು ಕಂಪ್ನಿ ಹಿಂದ್ಗಡೆ ಏನಿರ್ತದೆ ಅಂತಂದರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತದೆ. ಅದು ನಮಗೆ ಕಣ್ಣಿಗೆ ಕಾಣಲ್ಲ. ನಮ್ಗೆ ಏನು ಕಾಣ್ತಾ ಇರ್ತದೆ ಅಂದರೆ ಬರೀ ಕಂಪ್ನಿ ನೇಮ್ಗಳು. ಈಗ ಗೂಗಲ್ ನಾವು ಎಕ್ಸಾಂಪಲ್ ತಗೋಬೋದು. ಗೂಗಲ್ ಏನು ಸಾಲ್ವ್ ಮಾಡ್ತದೆ ಅಂತಂದರೆ ಯಾವುದೇ ನಾವು ಮೆಜಾರಿಟಿ ಏನು ಸರ್ಚ್ ಮಾಡ್ತೀವಿ ಅಂತ ಅಂದರೆ ಬರೀ ಗೂಗಲಲ್ಲೇ ನಾವು ಸರ್ಚ್ ಮಾಡ್ತೀವಿ. ಸರ್ಚಿಂಗ್ ಹೆವಿ ಈಸಿ ಮಾಡ್ತದೆ. ಅದು ಗೂಗಲ್ ಸಾಲ್ವ್ ಮಾಡೋವಂಥ ಪ್ರಾಬ್ಲಮ್ಮು. ಈಗ ನೆಕ್ಸ್ಟ್ ಕಂಪ್ನಿ ನಾವು ಎಕ್ಸಾಂಪಲ್ ತಗೊಳ್ಳೋದಾದರೆ ಈಗ ಜಿಯೋ ಅಥವಾ ಏರ್ಟೆಲ್ ತಗೊಳ್ಳೋಣ. ಈಗ ಜಿಯೋ ಮತ್ತು ಏರ್ಟೆಲ್ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೈತೆ ಅಂತಂದರೆ ನಮ್ಮ ಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಆಗಿರ್ಬೋದು. ಈಗ ಅವೆರಡು ಕಂಪ್ನಿ ಇಲ್ಲ ಅಂತ ಇದ್ದರೆ ಈಗ ನಮ್ಗೆ ಇಂಟರ್ನೆಟ್ ಅವೈಲಬಿಲಿಟಿ ಅಥವಾ ನಾನು ಈಗ ನಿಮ್ಗೆ ಏನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅಥವಾ ನೀವೇನು ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಏನು ವೀಡಿಯೋ ನೋಡ್ತಾ ಇರ್ತೀರಾ ಅದು ಪಾಸಿಬಲ್ ಆಯ್ತಾ ಇರಲಿಲ್ಲ. ಇದರಿಂದ ಏನಕ್ಕೆ ಹೆಲ್ಪ್ ಆಯ್ತೈತೆ ಅಂತಂದರೆ ನಾನು ನಿಮ್ಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ, ನೀವು ಲಿಸನ್ ಮಾಡ್ತಾ ಇರ್ತೀರಾ. ಈ ಪ್ರಾಬ್ಲಮ್ನ ಜಿಯೋ ಆಗಲಿ ಅಥವಾ ಏರ್ಟೆಲ್ ಆಗಲಿ ಸಾಲ್ವ್ ಮಾಡ್ತೈತೆ. ಇದೇ ಥರ ಪ್ರತಿಯೊಂದು ಕಂಪ್ನಿನೂ ಅದರಿಂದ ಒಂದು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿರ್ತದೆ. ಐಡೆಂಟಿಫೈ ಮಾಡಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇರ್ತದೆ. ಆ ಐಡೆಂಟಿಫೈ ಮಾಡಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರಿಂದ ಅವ್ರಿಗೆ ರೆವೆನ್ಯೂ ಜನರೇಟ್ ಆಯ್ತದೆ. ಆ ರೆವೆನ್ಯೂಯಿಂದ ಅವ್ರು ಪ್ರಾಫಿಟ್ ಮಾಡ್ತಾರೆ. ಇದೇ ಮೇನ್ ಕಂಪ್ನಿದು ಇಂಟೆನ್ಷನ್ ಆಗಿರ್ತದೆ. ಈಗ ನಾವು ಈ ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡ್ತಿರೋ ಕಂಪ್ನಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೈತೆ, ಆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಹೆಂಗೆ ರೆವೆನ್ಯೂ ಜನರೇಟ್ ಮಾಡ್ತದೆ ಮತ್ತು ಪ್ರಾಫಿಟ್ ಹೆಂಗೆ ಮಾಡ್ತದೆ ಅಂತ ನೋಡಬೇಕು. ಇದನ್ನು ನಾವು ನೋಡಬೇಕು ಅಂತ ಅಂದರೆ ಫಸ್ಟು ಪ್ರಾಬ್ಲಮ್ನ ವಿಸಿಟ್ ಮಾಡಬೇಕು. ಈ ಪ್ರಾಬ್ಲಮ್ ನೋಡಬೇಕು ಅಂತ ಅಂದರೆ ನಾವು 1970s ಹೋಗಬೇಕು. ಈಗ 1970s ಬಹುಶಃ ನೀವೇ ಈಗ ಇಮ್ಯಾಜಿನ್ ಮಾಡ್ಕೋಬೇಕು, ನೀವು ಅಲ್ಲಿ 1970s ಇರ್ತೀರಾ ಅಂತ ಅನ್ಕೊಳ್ಳಿ. ಆಗ ಕರೆಂಟಿನ ಶಾರ್ಟೇಜ್ ಜಾಸ್ತಿ ಇರ್ತದೆ. ಈಗ ನೀವು ಫ್ಯಾನ್ ಆನ್ ಮಾಡ್ತೀರಾ, ಕರೆಂಟ್ ಇರಲ್ಲ, ಫ್ಯಾನ್ ತಿರುಗ್ತಾ ಇರಲ್ಲ. ಅಥವಾ ಲೈಟ್ ಆನ್ ಮಾಡ್ತೀರಾ, ಬೆಳಕು ಏನೂ ಇರಲ್ಲ. ಕರೆಂಟ್ ಶಾರ್ಟೇಜ್ ಹೆಂಗೆ ಜಾಸ್ತಿ ಇರ್ತದೆ ಅಂತಂದರೆ ಈಗ ನಾವು ಕನ್ಸಿಡರ್ ಮಾಡ್ತೀನಿ ಅಂತಂದರೆ ಬಹುಶಃ ರ್ಯಾಪಿಡ್ ಎಕ್ಸ್ಪೆನ್ಷನ್ನು ಮತ್ತು ರ್ಯಾಪಿಡ್ ಗ್ರೋತ್ ಆಗೈತೆ. ಈಗ ಏನು ಆಪ್ಷನ್ ಇದೆ ಅಂತಂದರೆ ನಮಗೆ ಫ್ಯಾನಲ್ಲೇ ಕೆಲವಾರು ಆಪ್ಷನ್ಸ್ಗಳಿದೆ. ಯಾಕಂತಂದರೆ ರೆಗ್ಯುಲೇಟ್ರಿಂದ ನಾವು ಸ್ಪೀಡ್ನ ವೇರಿ ಮಾಡ್ಬೋದು. 1ಇಂದ 2ಗೆ, 2ಇಂದ 3ಗೆ, 3ಇಂದ 4ಗೆ ನಾವು ಹೆಂಗೆ ವೇರಿ ಮಾಡ್ತೀವಿ, ಕನ್ಸಂಪ್ಷನ್ ಕರೆಂಟ್ ಹಂಗೆ ಜಾಸ್ತಿ ಆಯ್ತಾ ಇರ್ತದೆ ಅಥವಾ ಹಂಗೆ ಕಮ್ಮಿ ಆಯ್ತಾ ಇರ್ತದೆ. ಅದೇ 1970s ನಮ್ಗೆ ಆ ಥರ ಆಪ್ಷನ್ ಇರ್ತಿರ್ಲಿಲ್ಲ. ಯಾಕಂದರೆ ನಮಗೆ ಕರೆಂಟ್ ಸಿಕ್ಕಿದ್ರೇ ಒಂದು ದೊಡ್ಡ ವಿಷಯ ಅನ್ನೋ ಥರ ಇರ್ತಾಯಿತ್ತು. ಈಗ ಆ ಥರ ಆಪ್ಷನ್ಗಳು ಜಾಸ್ತಿ ಇದೆ. ಹಿಂದೆ ಆ ಥರ ಆಪ್ಷನ್ಗಳು ಇರಲಿಲ್ಲ. ಈಗ ಮಕ್ಕಳು ಏನಾದ್ರು ಓದಬೇಕು ಅಂತಂದರೆ ರಾತ್ರಿ ಸ್ಟ್ರೀಟ್ ಲೈಟ್ಗೆ ಕಾಯ್ಬೇಕಾಯ್ತಾ ಇರ್ತದೆ. ಸ್ಟ್ರೀಟ್ ಲೈಟ್ ಯಾವಾಗ ಆನ್ ಆಯ್ತಾ ಇರ್ತದೆ ಅಂತಂದರೆ ಬಹುಶಃ 7 ಗಂಟೆ ಮೇಲೆ ಅಥವಾ 8 ಗಂಟೆ ಮೇಲೆ. ಅಲ್ಲಿ ಗಂಟ ಕರೆಂಟು ಇರ್ತಾ ಇರಲಿಲ್ಲ ಅಥವಾ ಓದೋಕ್ಕೂ ಮಕ್ಕಳಿಗೆ ತೊಂದರೆ ಆಯ್ತಾ ಇರ್ತದೆ. ಇದು ನಾನು ಏನು ಸ್ಟೋರಿ ಹೇಳ್ತಾ ಇರ್ತೀನಿ ಅಂತಂದರೆ ಇದು ರಿಯಾಲಿಟಿ ಆಗಿರ್ತದೆ 1970s. ಬಹುಶಃ ಇದನ್ನು ಸ್ಟೋರಿ ಅಂತ ಅನ್ಕೋತಾ ಇರ್ಬೋದು. ಯಾಕಂತಂದರೆ ಈಗ ನಮಗೆ ಹ್ಯೂಜ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಇರುತ್ತೆ. ನಾವು ಬಳಕೆನ ಅಥವಾ ವೇಸ್ಟು ನಾವು ಜಾಸ್ತಿ ಮಾಡ್ತಾ ಇರ್ತೀವಿ. ಕರೆಂಟ್ನ ಹೆಂಗೆ ಮಿತವಾಗಿ ಬಳಸಬೇಕು ಅಂತ. ಆದರೆ ಇದು 1970s ಇದು ರಿಯಲ್ ಸ್ಟೋರಿ ಆಗಿರ್ತದೆ. ಇದು ಮೇನ್ ಪ್ರಾಬ್ಲಮ್ ಆಗಿರ್ತದೆ 1970s. ಈಗ ಕಂಟ್ರಿ ಗ್ರೋ ಆಗಬೇಕು ಅಂತ ಅಂದರೆ ಅಥವಾ ಇಂಡಿಯನ್ ಎಕಾನಮಿ ಗ್ರೋ ಆಗಬೇಕು ಅಂತ ಅಂದರೆ ಎನರ್ಜಿ ಸೆಕ್ಟರಲ್ಲಿ ಏನಾದ್ರು ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕಾಗಿರ್ತದೆ. ಯಾಕಂತಂದರೆ ಕಂಟಿನ್ಯೂಸ್ ಎಲೆಕ್ಟ್ರಿಸಿಟಿ ಅವೈಲಬಿಲಿಟಿ ಅವಶ್ಯಕತೆ ಆಗ ತುಂಬ ಜಾಸ್ತಿ ಇರ್ತದೆ ಇಂಡಿಯಾಗೆ. ಈಗ ಬಹುಶಃ ನೀವೇ ಪ್ರೈಮ್ ಮಿನಿಸ್ಟರ್ ಆಗಿರ್ತೀರಾ ಅಂತ ಅನ್ಕೊಳ್ಳಿ. ಈ ಪ್ರಾಬ್ಲಮ್ನ ನೀವು ಹೆಂಗೆ ಸಾಲ್ವ್ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ತೀನಿ ಅಂತ ಅನ್ಸಿದ್ರೆ ಹೆಂಗೆ ನೀವು ಸಾಲ್ವ್ ಮಾಡ್ತಾ ಇದ್ರಿ ಮತ್ತು ಏನೇನು ಪ್ಲ್ಯಾನ್ ಮಾಡ್ತಾ ಇದ್ರಿ? ನೀವು ಸಾಲ್ವ್ ಮಾಡ್ತಾ ಇರ್ಬೇಕಾದ್ರೆ ಏನೇನು ನೀವು ತಲೆಯಲ್ಲಿ ಇಟ್ಕೋಬೇಕು ಅಂತಂದರೆ ಎಕಾನಮಿ ರ್ಯಾಪಿಡಾಗಿ ಗ್ರೋ ಆಯ್ತಾ ಇರ್ತದೆ. ಇಂಡಸ್ಟ್ರಿಗಳಿಗೆ ನಾನ್ ಸ್ಟಾಪ್ ಕರೆಂಟ್ ಬೇಕಾಯ್ತಾ ಇರ್ತದೆ.
ಸ್ಟೀಲ್ ಪ್ಲ್ಯಾಂಟ್ಗಳಿಗೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಬೇಕು ಅಂತಂದರೆ ಪ್ಲ್ಯಾಂಟ್ಗಳು ಇಂಡಸ್ಟ್ರೀಸ್ಗಳಿಗೆ 24/7 ಎಲೆಕ್ಟ್ರಿಸಿಟಿ ಕೊಡಬೇಕಾಯ್ತಾ ಇರ್ತದೆ. ಆದರೆ ಇಲ್ಲಿ ಕರೆಂಟ್ ಕೊಡ್ತಾನೆ ಇರಲ್ಲ. ಈ ಥರ ಪ್ರಾಬ್ಲಮ್ಮು 1970s ಕ್ವೈಟ್ ಕಾಮನ್ ಆಗಿರ್ತದೆ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗಿ ನೀವು ಯಾವ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ ಅಂದ್ಕೊಂಡು ಸಾಲ್ವ್ ಮಾಡ್ತೀರ. ಈಗ ಫಸ್ಟು ನೀವು ರೀಸನ್ಸ್ ತಿಳ್ಕೊತೀರ, ಏನಕ್ಕೆ ನಾವು 24/7 ಎಲೆಕ್ಟ್ರಿಸಿಟಿ ಕೊಡೋಕ್ಕಾಯ್ತಾ ಇಲ್ಲ ಅಂತ ಅಂದ್ಬಿಟ್ಟು ರೀಸನ್ಸ್ಗಳು ತಿಳ್ಕೊತೀರ. ಎಕ್ಸ್ಪರ್ಟ್ಸ್ಗಳು ನಿಮ್ಮ ಹತ್ರ ಲಿಸ್ಟ್ ಮಾಡ್ತಾರೆ ಏನೇನು ಕಾರಣಗಳಿರ್ಬೋದು ಅಂತ ಅಂದ್ಬಿಟ್ಟು. ಮೊದಲನೇ ಕಾರಣ ಏನು ಹೇಳ್ತಾರೆ ಅಂತ ಅಂದರೆ, ನಮ್ಮ ಹತ್ರ ಇರೋ ಪವರ್ ಪ್ಲ್ಯಾಂಟ್ಗಳು ಮೆಜಾರಿಟಿ ಸ್ಟೇಟ್ ಕಂಟ್ರೋಲಲ್ಲಿ ಇರ್ತದೆ. ಆ ಸ್ಟೇಟ್ ಕಂಟ್ರೋಲಲ್ಲಿ ಬರೀ ಅವ್ರ ಸ್ಟೇಟ್ಗೆ ಇದು ಮಾಡ್ತಾ ಇರ್ತಾರೆ, ಸಪ್ಲೈ ಮಾಡ್ತಾ ಇರ್ತಾರೆ. ಅದು ಪೂರ್ತಿ ಕಂಟ್ರಿಗೆ ಕವರ್ ಮಾಡೋಕ್ಕಾಯ್ತಾ ಇರಲ್ಲ. ಇದು ನಂಬರ್ 1 ಪ್ರಾಬ್ಲಮ್ ಆಗಿರ್ತದೆ. ಎರಡನೇ ರೀಸನ್ ನಿಮ್ಗೆ ಏನು ಗೊತ್ತಾಯ್ತದೆ ಅಂತ ಅಂದರೆ, ಪ್ರತಿಯೊಂದು ಪವರ್ ಪ್ಲ್ಯಾಂಟ್ಗೂ ಯೂಸ್ ಮನಿ ಬೇಕಾಯ್ತಾ ಇರ್ತದೆ. ಅದು ಸ್ಟೇಟ್ ಕಂಟ್ರೋಲ್ ಮಾಡ್ತಾ ಇರ್ತದಲ್ಲ, ಸ್ಟೇಟ್ ಹತ್ರ ಅಷ್ಟೊಂದು ದುಡ್ಡು ಇರಲ್ಲ ಇನ್ನೂ ಪವರ್ ಪ್ಲ್ಯಾಂಟ್ಗಳು ಬಿಲ್ಡ್ ಮಾಡೋಕ್ಕೆ. ಇರೋ ಪವರ್ ಪ್ಲ್ಯಾಂಟಲ್ಲೇ ಮ್ಯಾನೇಜ್ ಮಾಡ್ಕೊ ಹೋಗ್ತಾ ಇರ್ತಾರೆ. ಅದಕ್ಕೆ 24/7 ಎಲೆಕ್ಟ್ರಿಸಿಟಿ ಕೊಡೋಕ್ಕಾಯ್ತಾ ಇರಲ್ಲ. ಬಿಗ್ ಪ್ರಾಬ್ಲಮ್ ಏನು ಅಂತ ಅಂದರೆ, ನಾವು ಪ್ರತಿ ಸ್ಟೇಟುವೆ ಸಪ್ರೇಟಾಗಿ ಅವ್ರದ್ದೇ ಪ್ಲ್ಯಾಂಟ್ ಹಾಕಿ ಅವ್ರ ಜನಕ್ಕೆ ಕರೆಂಟ್ ಸಪ್ಲೈ ಮಾಡ್ತಾ ಇರ್ತಾರೆ. ಇಂಡಿವಿಜುವಲ್ ಸ್ಟೇಟಾಗಿ ರನ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಯ್ತೈತೆ ಅಂತ ಅಂದರೆ, ನಮ್ಮದು ಎಲೆಕ್ಟ್ರಿಸಿಟಿ ಸೆಕ್ಟರಲ್ಲಿ ಯೂನಿಟಿ ಅನ್ನೋದಿರಲ್ಲ. ಯಾಕಂತಂದರೆ ಪ್ರತಿ ಸ್ಟೇಟ್ ಅವರು ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಆ್ಯಸ್ ಎ ಕಂಟ್ರಿ ನಾವು ಹೋಲ್ ಕಂಟ್ರಿ ತಗೊಳ್ಳೋದಾದರೆ, ಇಂಡಿಯಾಗೆ ಸಪ್ರೇಟಾಗಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಂಥ ಕಂಪ್ನಿ ಅಥವಾ ಸೆಕ್ಟರು ಎನರ್ಜಿಗೆ ತುಂಬ ಅತ್ಯವಶ್ಯಕವಾಗಿರ್ತದೆ. ಆ 24/7 ನಾವು ಎಲೆಕ್ಟ್ರಿಸಿಟಿ ಕೊಡಬೇಕು ಕನ್ಸ್ಯೂಮರ್ಗೆ ಅಂತ ಅಂದರೆ, ಒಂದು ಕಂಪ್ಲೀಟಾಗಿ ಇಂಡಿಯಾಗೆ ಜನ್ರೇಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋ ಕಂಪ್ನಿ ಬಿಲ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಕ್ಸ್ಪರ್ಟ್ಸ್ಗಳು ಸಜೆಸ್ಟ್ ಮಾಡ್ತಾರೆ. ಮತ್ತು ಈ ಪ್ರಾಬ್ಲಮ್ಗೆ ಇದು ಒಂದು ಕಾರಣ ಆಗಿರ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ನಮಗೆ ಕಂಪ್ಲೀಟಾಗಿ ಒಂದು ಕಂಪ್ನಿ ಅವಶ್ಯಕತೆ ಇರಲ್ಲ, ಕಂಪ್ಲೀಟಾಗಿ ನ್ಯೂ ಅಪ್ರೋಚ್ ಬೇಕಾಗಿರ್ತದೆ. ಏನು ನ್ಯೂ ಅಪ್ರೋಚ್ ಅಂತ ಅಂದರೆ, ಎಲ್ಲ ಕಡೆ ಸ್ಟೇಟ್ ಹೆಂಗೆ ಕಂಟ್ರೋಲ್ ಮಾಡ್ತಾ ಇರ್ತದೆ, ಅದೇ ಥರ ಒಂದೇ ಒಂದು ಕಂಪ್ನಿ ನಮ್ಗೆ ಏನು ಬೇಕಾಗಿರ್ತದೆ ಅಂತ ಇಡೀ ಇಂಡಿಯಾನೇ ಕಂಟ್ರೋಲ್ ಮಾಡಬೇಕು ಪವರ್ ಸೆಕ್ಟರಲ್ಲಿ ಅಂತ ಅಂದ್ಬಿಟ್ಟು ಆಗ ಆ ಐಡಿಯಾ ಜನ್ರೇಟ್ ಆಗಿರ್ತದೆ. ಈಗ ಎಲೆಕ್ಟ್ರಿಸಿಟಿ ಸೆಕ್ಟರಲ್ಲಿ ನಾವು ಕಂಪ್ನಿ ಬಿಲ್ಡ್ ಮಾಡಬೇಕು ಅಂತ ಅಂದರೆ ಫ್ಲೋ ಆಗಿ ಹೋಗಬೇಕು. ಫ್ಲೋ ಯಾವ ಥರ ಅಂತಂದರೆ, ಫಸ್ಟು ನಾವು ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡಬೇಕು, ಜನ್ರೇಟ್ ಆಗಿರೋದನ್ನ ಟ್ರಾನ್ಸ್ಮಿಟ್ ಮಾಡಬೇಕು, ಟ್ರಾನ್ಸ್ಮಿಟ್ ಮಾಡಿರೋದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈಗ ಫಸ್ಟು ನಾವು ಜನ್ರೇಟ್ ಮಾಡ್ತೀವಿ ಅಂತ ಅಂದರೆ, ಜನ್ರೇಟಿಂಗಲ್ಲೇ ಮಲ್ಟಿಪಲ್ ಆಪ್ಷನ್ಸ್ ಇರ್ತದೆ. ಮಲ್ಟಿಪಲ್ ಆಪ್ಷನ್ ಏನೇನು ಇರ್ಬೋದು, ಕೋಲ್ ಆಗಿರ್ಬೋದು, ಅಥವಾ ರಿನ್ಯೂವಬಲ್ ಎನರ್ಜಿ ಸೋರ್ಸು ಸೋಲಾರ್ ಆಗಿರ್ಬೋದು, ಹೈಡ್ರೋ ಆಗಿರ್ಬೋದು, ಅಥವಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಆಗಿರ್ಬೋದು. ನಾವು ಯಾವುದರಿಂದ ಜನ್ರೇಟ್ ಮಾಡ್ತೀವಿ ಅನ್ನೋದನ್ನ ನಾವು ಚೂಸ್ ಮಾಡಬೇಕಾಯ್ತಿರ್ತದೆ. ಯಾಕಂದರೆ ನಮಗೆ ಆಪ್ಷನ್ಸ್ ಜಾಸ್ತಿ ಇತ್ತು 1970s. ನಾವು ತುಂಬ ಯೋಚನೆ ಮಾಡಿ ನಾವೇನು ಚೂಸ್ ಮಾಡ್ತೀವಿ ಅದರಿಂದ ಪವರ್ ಪ್ಲ್ಯಾಂಟ್ಗಳು ಹಾಕಿ ಹೆವಿ ದುಡ್ಡು ಖರ್ಚಾಯ್ತದೆ ಆ ಪವರ್ ಪ್ಲ್ಯಾಂಟ್ಗೆ ಹಾಕೋಕ್ಕೂ. ಆ ದುಡ್ಡಿಂದ ನಮಗೆ ಕರೆಂಟು ಇಡೀ ಕಂಟ್ರಿಗೆ ಜನ್ರೇಟ್ ಮಾಡಬೇಕು ಆ ಥರ. ಆಮೇಲೆ ಆ ಟೆಕ್ನಾಲಜಿ ಎಸ್ಟಾಬ್ಲಿಷ್ ಆಗಿರಬೇಕು. ಪ್ರೀವಿಯಸ್ ಯಾವ್ದಾದ್ರು ಕಂಟ್ರೀಸಲ್ಲಿ ಅಥವಾ ಯಾವ್ದಾದ್ರು ಕಂಟ್ರೀಸಲ್ಲಿ ಪೂರ್ತಿ ಅದರಿಂದನೇ ಜನ್ರೇಟ್ ಮಾಡ್ತಾವ್ರು ಏನು ಅಂತ ಅಂದ್ಬಿಟ್ಟು ಚೂಸ್ ಮಾಡಬೇಕಾಯ್ತಾ ಇರ್ತದೆ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಚೂಸ್ ಮಾಡಬೇಕು. ನಮಗೆ 5 ಆಪ್ಷನ್ಸ್ ಇರ್ತದೆ. ಆ 5 ಆಪ್ಷನ್ಸಲ್ಲಿ ನಾವು 5ರಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀವಿ ಅಂತ ಹೇಳೋಕ್ಕಾಯ್ತಾ ಇರಲ್ಲ. ಯಾಕಂತಂದರೆ ನಮ್ಗೆ ಅಷ್ಟು ಕ್ಯಾಪಿಟಲ್ಲು ಮತ್ತು ಅಷ್ಟು ಟೆಕ್ನಾಲಜಿ, ಆಮೇಲೆ ಎಲ್ಲ 5 ಸೋರ್ಸಸ್ಸಿಂದನೇ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು 1970s ಹ್ಯೂಜ್ ಅಮೌಂಟಲ್ಲಿ ಜನ್ರೇಟ್ ಮಾಡಿ ಯಾರೂ ಕೊಡ್ತಾ ಇರಲಿಲ್ಲ. ಅದರಲ್ಲಿ ಬೆಸ್ಟ್ ಆಪ್ಷನ್ ಯಾವುದು ಇಂಡಿಯಾಗೆ ಸೂಟ್ ಆಯ್ತದೆ ಅಥವಾ ಎಲ್ಲರಿಗೂ ಸಫಿಷಿಯೆಂಟಾಗಿ ಎಲೆಕ್ಟ್ರಿಸಿಟಿ ಯಾವುದರಿಂದ ಕೊಡ್ಬೋದು ಅಂತ ಅಂದ್ಬಿಟ್ಟು ವೈಸಾಗಿ ನಾವು ಚೂಸ್ ಮಾಡಿ, ನಾವೇನು ಚೂಸ್ ಮಾಡಿರ್ತೀವಿ ಅದರಿಂದ ಒಂದು ದೊಡ್ಡ ಕಂಪ್ನಿ ಎಸ್ಟಾಬ್ಲಿಷ್ ಆಯ್ತಾ ಇರ್ತದೆ. ಈಗ 5 ಆಪ್ಷನ್ನು ಎಕ್ಸ್ಪ್ಲೋರ್ ಮಾಡೋದಾದರೆ, ಮೊದಲನೇದು ಸೋಲಾರ್ ಆಗಿರ್ತದೆ. ಸೋಲಾರ್ ಈಗ ಗ್ರೀನ್ ಎನರ್ಜಿ, ಸನ್ಲೈಟಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ಬೋದು, ಕ್ಲೀನ್ ಎನರ್ಜಿ, ಏನು ಪೊಲ್ಯೂಷನ್ ಆಗಲ್ಲ ಅನ್ನೋದು ಒಂದು ಕಡೆ ಆಗಿರ್ತದೆ. ಆದರೆ ಇದು 1970s ಯಾವ್ದಾದ್ರು ಕಂಟ್ರಿ ಲಾರ್ಜ್ ಸ್ಕೇಲಲ್ಲಿ ಜನ್ರೇಟ್ ಮಾಡ್ತಾ ಇರ್ತಾರ ಅಂತ ನೋಡೋದಾದರೆ, ಕೆಲವೊಂದು ಸಣ್ಣ ಪುಟ್ಟ ಕಂಟ್ರಿಗಳು ಜನ್ರೇಟ್ ಮಾಡ್ತಾ ಇರ್ತದೆ ಸೋಲಾರು. ಆದರೆ ಬಲ್ಕಾಗಿ ಇಡೀ ಕಂಟ್ರಿಗೆ ಎಲೆಕ್ಟ್ರಿಸಿಟಿ ಕೊಡ್ತಾ ಇರಲ್ಲ. ಸೊ ಕ್ಲೀನ್ ಎನರ್ಜಿ ಸೋಲಾರ್ದು ಫ್ಯೂಚರಲ್ಲಿ ಇಂಡಿಯಾಗೆ ಹೆಲ್ಪ್ ಆಗಿರ್ಬೋದು. ಆದರೆ 1970s ಎಲೆಕ್ಟ್ರಿಸಿಟಿ 24/7 ನಾವು ಏನು ಕೊಡಬೇಕು ಅಂತ ಅನ್ಕೊಂಡಿರ್ತೀವಿ ಅದು ಸೋಲಾರು ಸಾಲ್ವ್ ಮಾಡೋಕ್ಕಾಗಲ್ಲ. ಬೇಕಾದ್ರೆ ಫ್ಯೂಚರಲ್ಲಿ ಇದು ಕಾಂಟ್ರಿಬ್ಯೂಟ್ ಮಾಡುತ್ತದೆ, ಆದರೆ ಪ್ರೆಸೆಂಟ್ ಪ್ರಾಬ್ಲಮ್ಗೆ ಇದು ಸೊಲ್ಯೂಷನ್ ಅಲ್ಲ ಅಂತ ಅಂದ್ಬಿಟ್ಟು ಸೋಲಾರ್ನ ಸೈಡ್ಗೆ ಇಟ್ಟಿರ್ತಾರೆ. ವಿಂಡೋ ಒಂದು ಕ್ಲೀನ್ ಎನರ್ಜಿ ಆಗಿರ್ತದೆ, ಯಾವುದೇ ಪೊಲ್ಯೂಷನ್ ಇರಲ್ಲ ಜನ್ರೇಟ್ ಮಾಡ್ಬೇಕಾದ್ರೆ.
ಆದರೆ ಮೇಯ್ನ್ ಏನು ಪ್ರಾಬ್ಲಮ್ ಆಗಿರ್ತದೆ ಅಂತಂದರೆ ಜನರೇಟ್ ನಾವು ಯಾವಾಗ ಎಲೆಕ್ಟ್ರಿಸಿಟಿ ವಿಂಡಿಂದ ಮಾಡ್ತೀವಿ ಅಂತಂದರೆ ಯಾವಾಗ ಗಾಳಿ ಜಾಸ್ತಿ ಇರ್ತದೆ ಆಗ ಎಲೆಕ್ಟ್ರಿಸಿಟಿ ಜಾಸ್ತಿ ಜನರೇಟ್ ಆಯ್ತದೆ, ಗಾಳಿ ಇಲ್ಲದೆ ಇರ್ಬೇಕಾದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗಲ್ಲ. ಇದು ವಿಂಡ್ದು ಒಂದು ಡ್ರಾಬ್ಯಾಕ್ ಆಗಿರ್ತದೆ. ಇದು ಯಾವ್ದಾದ್ರು ಕಂಟ್ರಿಲಿ 1970s ಜನರೇಟ್ ಮಾಡ್ತಾ ಇರ್ತಾರೆ ಅಂತಂದರೆ ಡೆನ್ಮಾರ್ಕ್ ಕಂಟ್ರಿ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ, ಆದರೆ ಲಾರ್ಜ್ ಸ್ಕೇಲಲ್ಲಿ ಸಕ್ಸಸ್ಫುಲ್ ಆಗಿರಲ್ಲ. ಇದು ಫ್ಯೂಚರಲ್ಲಿ ನಮ್ಮ ಇಂಡಿಯನ್ ಕ್ಲೀನ್ ಎನರ್ಜಿ ಸೋರ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ಬೋದು, ಆದರೆ ಪ್ರೆಸೆಂಟ್ ಸಿಚುಯೇಷನ್ಗೆ ಇದು ಸೊಲ್ಯೂಷನ್ ಅಲ್ಲ. ಇನ್ನು ಮೂರನೇದು ನಾವು ಎಕ್ಸ್ಪ್ಲೋರ್ ಮಾಡೋದಾದರೆ ನ್ಯೂಕ್ಲಿಯರ್ದು ನಾವು ಪ್ಲ್ಯಾಂಟ್ ಬಿಲ್ಡ್ ಮಾಡಬೇಕು ಅಂತಂದರೆ ಇದು 24/7 ಮತ್ತು ಜಾಸ್ತಿ ಜನರೇಟ್ ಮಾಡೋ ಕೆಪಬಿಲಿಟಿ ನ್ಯೂಕ್ಲಿಯರ್ ಪ್ಲ್ಯಾಂಟ್ಗೆ ಇರ್ತದೆ. ಆದರೆ ಇದರಲ್ಲಿ ಏನು ಬೇಕಾಗಿರ್ತದೆ ಅಂದರೆ ಹೆವಿ ಸ್ಕಿಲ್ಡ್ ವರ್ಕರ್ ಬೇಕಾಗಿರ್ತಾರೆ. ಆಮೇಲೆ ಪ್ಲ್ಯಾಂಟ್ಗಳು ಯೂಜ್ ಅಮೌಂಟ್ ಆಫ್ ಪ್ಲ್ಯಾಂಟ್ ಹಾಕ್ಬೇಕಾಯ್ತದೆ. ಆಮೇಲೆ ಒಂದೊಂದು ಪ್ಲ್ಯಾಂಟುವೆ 8ರಿಂದ 12 ವರ್ಷ. ಒಂದು ಪ್ಲ್ಯಾಂಟ್ ನೀವು ಪ್ಲ್ಯಾನ್ ಮಾಡ್ತೀನಿ ಅಂತ ಅಂದರೆ ಒಂದು ಪ್ಲ್ಯಾನ್ನ ನೀವು ಕಂಪ್ಲೀಟ್ ಮಾಡೋಕ್ಕೆ ಸುಮಾರು 8ರಿಂದ 12 ವರ್ಷ ಬೇಕಾಗಿರ್ತದೆ. ಆಮೇಲೆ ಸ್ಕಿಲ್ಡ್ ಲೇಬರ್ ಬೇಕಾಗಿರ್ತದೆ. ಆಮೇಲೆ ಅಡ್ವಾನ್ಸ್ ಟೆಕ್ನಾಲಜಿ ಬೇಕಾಗಿರ್ತದೆ. ಎಷ್ಟೊಂದು ಕಂಟ್ರಿಗಳು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತದೆ. ಆದರೆ ಈಗ ಕರೆಂಟ್ ಸಿಚುಯೇಷನಲ್ಲಿ ನಾವೇನಾದ್ರು ನ್ಯೂಕ್ಲಿಯರ್ನ ಚೂಸ್ ಮಾಡ್ತೀವಿ 1970s ಇಂಡಿಯಾಲಿ ಅಂತಂದರೆ ಬಹುಶಃ ಈ ಒಂದು ಪ್ಲ್ಯಾಂಟ್ನ ನಾವು ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ನಮ್ಗೆ ಇಂಡಿಯಾಗೆ ಕರೆಂಟ್ ಬೇಕಾಗಿರೋದು ಅವಶ್ಯಕತೆ ಯಾವಾಗ ಆಯ್ತದೆ ಅಂತಂದರೆ 1980s ಸೋಲಾರ್ ನ್ಯೂಕ್ಲಿಯರಿಂದ ನಾವು ಜನರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಸೊ 10 ವರ್ಷ ನಾವು ವೆಯ್ಟ್ ಮಾಡಬೇಕಾಯ್ತದೆ ಒಂದು ಪ್ಲ್ಯಾಂಟ್ ನಾವು 1970s ಸ್ಟಾರ್ಟ್ ಮಾಡಿಬಿಟ್ಟು. ಸೊ ಇದು ನಮಗೆ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಮಾಡ್ಬೋದು. ಆದರೆ 10 ವರ್ಷ ನಾವು ಪೇಷನ್ಸಿಂದ ಕಾಯ್ತೀವ ಅಂತ ಅಂದ್ಬಿಟ್ಟು ಯೋಚನೆ ಮಾಡೋದಾದರೆ ಇದು ಸೊಲ್ಯೂಷನ್ನು ಕರೆಂಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿರಲ್ಲ. ಇದನ್ನು ಅವಾಯ್ಡ್ ಮಾಡೋ ಚಾನ್ಸಸ್ ಇರ್ತದೆ. ಇನ್ನು 4ನೇ ಆಪ್ಷನ್ ಬಂದ್ಬಿಟ್ಟು ಹೈಡ್ರೋ ಪವರ್ ಏನು ಅಂತ ಅಂದರೆ ಎಲೆಕ್ಟ್ರಿಸಿಟಿನ ನಾವು ವಾಟರಿಂದ ಜನರೇಟ್ ಮಾಡೋದು. ನಾವು ಸುತ್ತಮುತ್ತ ದೇಶಗಳು ಯಾವ್ದಾದ್ರು ಜನರೇಟ್ ಮಾಡ್ತಾ ಇತ್ತ ಅಂತಂದರೆ 1970s ಬ್ರೆಜಿಲ್ ಜನರೇಟ್ ಮಾಡ್ತಾ ಇರ್ತದೆ, ನಾರ್ವೆ ಜನರೇಟ್ ಮಾಡ್ತಾ ಇರ್ತದೆ, ಕೆನಡಾ ಜನರೇಟ್ ಮಾಡ್ತಾ ಇರ್ತದೆ. ಇಲ್ಲಿ ಏನು ನಮ್ಗೆ ಬೇಕಾಗಿರ್ತದೆ ಅಂತಂದರೆ ನಾವು ವಾಟರ್ ಲೊಕೇಶನ್ಗಳನ್ನ ಹುಡುಕ್ಬೇಕಾಯ್ತದೆ. ಇಂಡಿಯಾಲ್ ವಾಟರ್ ಲೊಕೇಶನ್ ಜೊತೆಗೆ ನಾವು ಡ್ಯಾಮ್ಗಳು ಬಿಲ್ಡ್ ಮಾಡಬೇಕು. ಈಗ ಡ್ಯಾಮ್ಗಳು ನಾವು ಬಿಲ್ಡ್ ಮಾಡ್ತೀವಿ ಅಂತಂದರೆ ಅದಕ್ಕೂ ಟೈಮ್ ತಗೋತದೆ. ಈಗ ನಾವು ಹೈಡ್ರೋಯಿಂದನೇ ಇಡೀ ಇಂಡಿಯಾಗೆ ಪೂರ್ತಿ 24/7 ಜಾಸ್ತಿ ಕನ್ಸಿಸ್ಟೆಂಟಾಗಿ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋದು ಕಷ್ಟ ಇರ್ತದೆ. ಯಾಕಂದರೆ ವಾಟರ್ ಅವೈಲಬಿಲಿಟಿ ನ್ಯಾಚುರಲ್ ರಿಸೋರ್ಸ್ ಆಗಿರೋದ್ರಿಂದ ಅದರಿಂದ ಕಂಪ್ಲೀಟಾಗಿ ಡಿಪೆಂಡ್ ಆಗೋಂಥದ್ದು ಇಡೀ ಇಂಡಿಯಾಗೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಈ ಕಡೆ ನಾವು ಪವರ್ ಪ್ಲ್ಯಾಂಟ್ಗಳನ್ನ ಬಿಲ್ಡ್ ಮಾಡಬೇಕು ಅಥವಾ ಡ್ಯಾಮ್ನು ಕನ್ಸ್ಟ್ರಕ್ಟ್ ಮಾಡಬೇಕು, ಎರಡೆರಡು ಕೆಲಸ ಆಗಿರೋದ್ರಿಂದ ಈಗ ಅವಾಯ್ಡ್ ಮಾಡೋದು ಕರೆಕ್ಟಾಗಿರ್ಬೋದು ಅಂತ ಅಂದ್ಬಿಟ್ಟು ಹೈಡ್ರೋ ಪವರ್ನ ಅವಾಯ್ಡ್ ಮಾಡಿರೋ ಚಾನ್ಸಸ್ ಇರ್ತದೆ. ಇನ್ನು 5ನೇ ಆಪ್ಷನ್ ಬಂದ್ಬಿಟ್ಟು ಕೋಲು ರಾ ಮೆಟೀರಿಯಲ್ ಆಗಿ ನಾವು ಯೂಸ್ ಮಾಡಿ ಎಲೆಕ್ಟ್ರಿಸಿಟಿನ ನಾವು ಜನರೇಟ್ ಮಾಡ್ಬೋದಾಗಿರ್ತದೆ. ಈಗ ಕೋಲ್ ನಮಗೆ ರಾ ಮೆಟೀರಿಯಲ್ ಬೇಕು ಅಂತಂದರೆ ಇಂಡಿಯಾದಲ್ಲೇ ಎಷ್ಟೊಂದು ಜಾಗದಲ್ಲಿ ಕೋಲು ಅವೈಲಬಿಲಿಟಿ ಇರ್ತದೆ. ಯಾವ್ಯಾವ ಜಾಗದಲ್ಲಿ ಇರ್ತದೆ ಅಥವಾ ಯಾವ್ಯಾವ ಸ್ಟೇಟಲ್ಲಿ ಇರ್ತದೆ ಅನ್ನೋದಾದರೆ ಮೊದಲನೇದು ಜಾರ್ಖಂಡು, ಒಡಿಸ್ಸಾ, ಮಧ್ಯಪ್ರದೇಶ. ಬೇಸಿಕಲಿ ಈಸ್ಟ್ ಪಾರ್ಟ್ ಆಫ್ ಇಂಡಿಯಾಲಿ ಕೋಲ್ ಅವೈಲಬಿಲಿಟಿ ಜಾಸ್ತಿ ಇರ್ತದೆ. ಅಲ್ಲಿಂದ ನಾವು ಡಿಗ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಕೋಲ್ ನಮಗೆ ರಿಸೋರ್ಸಸ್ ಆಗಿ ರಾ ಮೆಟೀರಿಯಲ್ಲು ಆಗಿ ಸಿಗ್ತದೆ. ಅದೇ ಕೋಲ್ನ ನಾವು ಯೂಸ್ ಮಾಡ್ಕೊಂಡು ಪವರ್ ಪ್ಲ್ಯಾಂಟ್ನ ಬಿಲ್ಡ್ ಮಾಡಿದ್ರೆ ಪವರ್ ಪ್ಲ್ಯಾಂಟ್ ಬಿಲ್ಡ್ ಮಾಡೋಕ್ಕೂ ಬಹುಶಃ ಈಗ ನಾನು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಹೇಳಿದೆ ಜಾಸ್ತಿ ವರ್ಷ, ಬಹುಶಃ 8ರಿಂದ 11 ವರ್ಷ ಬೇಕಾಯ್ತದೆ ಒಂದು ಪ್ಲ್ಯಾಂಟ್ ಬಿಲ್ಡ್ ಮಾಡೋಕ್ಕೆ ಅಂತ. ಅದೇ ಥರ ಕೋಲ್ ಪ್ಲ್ಯಾಂಟ್ ಏನಾರು ನಾನು ಬಿಲ್ಡ್ ಮಾಡ್ತೀನಿ ಅಂತಂದರೆ ಒಂದು 3ರಿಂದ 6 ವರ್ಷ ಆಯ್ತದೆ. ಆಮೇಲೆ 24/7 ಎಲೆಕ್ಟ್ರಿಸಿಟಿನೂ ನಾವು ಕೋಲಿಂದ ಜನರೇಟ್ ಮಾಡ್ಬೋದು. ಆಮೇಲೆ ಯಾವುದೇ ವೇರಿಯೇಷನ್ನು ನಾವು ಕೋಲ್ ಪ್ಲ್ಯಾಂಟಲ್ಲಿ ನೋಡೋಕ್ಕೆ ಕಮ್ಮಿ ಇರ್ತದೆ. ಇದು 24/7 ಎಲೆಕ್ಟ್ರಿಸಿಟಿ ನಾವು ಜನರೇಟ್ ಮಾಡೋ ಆಪ್ಷನ್ನು ಆಗಿರ್ತದೆ. ಆಮೇಲೆ ಈಗ ನೋಡಿರೋ 4 ಆಪ್ಷನ್ಸ್ಗೂ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ನು, ಆಮೇಲೆ ಒನ್ ಆಫ್ ದಿ ರಿಲಯಬಲ್ ಆಪ್ಷನ್. ಈಗ ನಿಮ್ಗೆ 5 ಆಪ್ಷನ್ನು ಹೇಳಿದ್ದೀನಿ. ನಾನು ಇನ್ನೊಂದು ಏನು ಹೇಳೋದು ಮರ್ತೆ ಅಂತಂದರೆ ಸೋಲಾರು ಮತ್ತು ವಿಂಡ್ ಪವರು. ಇದ್ರದ್ದು ಮೇನ್ ಡ್ರಾಬ್ಯಾಕ್ ಏನಾಗಿರ್ತದೆ ಅಂತಂದರೆ ಮೊದಲನೇದು ಸೋಲಾರ್ ಹೇಳೋದಾದರೆ ಬಿಸಿಲು ನಮಗೆ ಯಾವಾಗಲೂ 24/7 ಇರಲ್ಲ. ಬೇಸಿಕಲಿ ಬಿಸಿಲು ಒಂದು 5 to 6 hours ಒನ್ ಡೇ ಅಲ್ಲಿ ಇರ್ಬೋದು. ಆಮೇಲೆ ಗಾಳಿ ಯಾವಾಗಲೂ ಬೀಸ್ತಾ ಇರಲ್ಲ. ಬೇಸಿಕಲಿ ಒಂದು 5 to 6 hours ಆನ್ ಆನ್ ಆವ್ರೇಜ್ ಅಥವಾ ರಫ್ ಎಸ್ಟಿಮೇಟ್ ಅಂತ ಅನ್ಕೊಳ್ಳೋಣ. ಇದು ಯಾವಾಗ ಜನರೇಟ್ ಮಾಡ್ತದೆ ಅಂತಂದರೆ ಬಿಸಿಲು ಅಥವಾ ಗಾಳಿ ಯಾವಾಗ ಜಾಸ್ತಿ ಇರ್ತದೆ ಅವಾಗ ಮಾತ್ರ ಇದು ಪ್ಲ್ಯಾಂಟ್ ಜನರೇಟ್ ಮಾಡ್ತಾ ಇರ್ತದೆ. ಇದನ್ನು ನಾವು ಲಾಂಗ್ ಟರ್ಮ್ಗೆ ಅಥವಾ ಫ್ಯೂಚರಲ್ಲಿ ಪೂರ್ತಿ ನಾವು ಇಡೀ ಕಂಟ್ರಿಗೆ ಜನರೇಟ್ ಮಾಡಬೇಕು ಅಂತಂದರೆ ಕ್ಲೀನ್ ಎನರ್ಜಿ ವಿಂಡು ಮತ್ತು ಸೋಲಾರ್ ಇಟ್ಕೊಂಡು ನಾವು ಬ್ಯಾಟ್ರಿ ಸಿಸ್ಟಮ್ ಯೂಸ್ ಮಾಡಬೇಕಾಯ್ತದೆ. ಆ ಬ್ಯಾಟ್ರಿ ಸಿಸ್ಟಮು ನಾವು 1970s ನಾನೇನಾದ್ರು ಚೂಸ್ ಮಾಡೋದು ಆಗಿದ್ದಿದ್ರೆ ಆ ಬ್ಯಾಟ್ರಿ ಸಿಸ್ಟಮ್ ಬಿಲ್ಡ್ ಮಾಡೋಕ್ಕೂ ನನಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿರ್ತದೆ. ಆಮೇಲೆ ಸೋಲಾರ್ ಪ್ಲ್ಯಾಂಟ್ಗೆ ಹಾಕ್ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಬೇಕಾಗಿರ್ತದೆ. ಸೊ ಅವೆರಡು ಆಪ್ಷನ್ನು
ಅದನ್ನ ಇಗ್ನೋರ್ ಮಾಡಿರೋ ಚಾನ್ಸಸ್ ಜಾಸ್ತಿನೂ ಇರ್ತದೆ. ಈಗ ನಿಮಗೆ 5 ಆಪ್ಷನ್ಸ್ ಹೇಳಿರ್ತೀನಿ. ಈಗ ನೀವೇ ಆ ಜಾಗದಲ್ಲಿ ಯಾವ್ದಾದ್ರು ಒಂದು ಪಿಕ್ ಮಾಡ್ತೀನಿ. ಈಗ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಹೇಳಿದ್ದೀವಿ ನಿಮಗೆ. ಈಗ 5 ಆಪ್ಷನ್ಸ್ ಅಲ್ಲಿ ಎಲ್ಲ ಕನ್ಸಿಡರ್ ಮಾಡಿ ಈಗ ಒಂದನ್ನ ನೀವು ಪಿಕ್ ಮಾಡಬೇಕು, ಇಡೀ ಕಂಟ್ರಿಗೆ ಜನರೇಟ್ ಮಾಡಬೇಕು ಎಲೆಕ್ಟ್ರಿಸಿಟಿ ಅಂತ ಅಂದ್ರೆ ನೀವು ಯಾವ್ದು ಪಿಕ್ ಮಾಡ್ತಾ ಇದ್ರಿ, ಆಮೇಲೆ ಏನಕ್ಕೆ ಪಿಕ್ ಮಾಡ್ತಾ ಇದ್ರಿ ಅದನ್ನ ನೀವು ಕಮೆಂಟ್ ಮಾಡಿ. ಈಗ ಇಂಡಿಯನ್ ಗೌರ್ಮೆಂಟು ಈ 5ನು ಕನ್ಸಿಡರ್ ಮಾಡಿ ಒಂದು ಫೈನಲೈಸ್ ಮಾಡೋ ಆಪ್ಷನ್ನು ಟೈಮ್ ಬಂದಿರ್ತದೆ. ಎಲ್ಲ ನೋಡಿ ಆದಮೇಲೆ ಅದನ್ನೇನು ಅವರು ಚೂಸ್ ಮಾಡ್ತಾರೆ ಅಂತಂದರೆ ಕೋಲ್ನ ಅವರು ಚೂಸ್ ಮಾಡ್ತಾರೆ. ಆ ಕೋಲ್ ಚೂಸ್ ಮಾಡೋದ್ರಿಂದ ಒಂದು ಕಂಪ್ನಿ ಎಸ್ಟಾಬ್ಲಿಷ್ ಆಯ್ತದೆ. ಆ ಕಂಪ್ನಿ ಬೇರೆ ಯಾವುದೂ ಅಲ್ಲ, NTPC, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಈಗ ಗ್ರೋತ್ ನೋಡೋದ ಬನ್ನಿ NTPC ಇದು ಯಾವ ಥರ ಈಗ 1975ಇಂದ ಈಗ 2026 ಗಂಟೆ ಯಾವ ಥರ ಗ್ರೋತ್ ಆಗೈತೆ, ಹೆಂಗೆ ಬಿಲ್ಡ್ ಮಾಡಿದ್ರು ಕಂಪ್ನಿನ ಅಂತ. ಮೊದಲನೇದಾಗಿ NTPC ಹೆಂಗೆ ಇದಾಯಿತು ಅಂತಂದರೆ ಫಸ್ಟು ಕೋಲ್ನ ಚೂಸ್ ಮಾಡಿದ್ರು ಇಂಡಿಯಾದವರು ಕೋಲ್ ಚೂಸ್ ಮಾಡ್ತಾ ಇದ್ದಂಗೆ NTPC ಕಂಪ್ನಿ ಫಾರ್ಮ್ ಆಯಿತು. NTPC ಕಂಪ್ನಿದು ಒಂದೇ ಒಂದು ಮಿಷನ್ ಏನಿರ್ತಿತ್ತು ಅಂತಂದರೆ ಆ ಮಿಷನ್ನು ದೊಡ್ಡ ಥರ್ಮಲ್ ಪ್ಲ್ಯಾಂಟ್ಗಳನ್ನ ಬಿಲ್ಡ್ ಮಾಡೋದು. ಅದು ಒಳ್ಳೆ ಎಫಿಷಿಯೆಂಟ್ ಆಗಿರಬೇಕು ಪ್ಲ್ಯಾಂಟು, ಆಮೇಲೆ 24/7 ನಮ್ಮ ಇಂಡಿಯಾಗೆ ಜಾಸ್ತಿ ಎಲೆಕ್ಟ್ರಿಸಿಟಿ ಕೊಡಬೇಕು ಅಂತ ಅಂದ್ಬಿಟ್ಟು ಇವ್ರದ್ದು ಮೇನ್ ಇಂಟೆನ್ಷನ್ ಆಗಿತ್ತು. ಇದೇ ಥರ ಈಗ ಫಸ್ಟು ಒಂದು ಪ್ಲ್ಯಾಂಟ್ ಬಿಲ್ಡ್ ಮಾಡ್ತಾರೆ. ಒಂದಿರೋದು 2 ಆಗುತ್ತೆ, 2 ಇರೋದು 4 ಆಗುತ್ತೆ, 4 ಇರೋದು 8 ಆಗುತ್ತೆ, 8 ಇರೋದು 10 ಆಗುತ್ತೆ, 10 ಇರೋದು 20. ಅದೇ ಥರ ಜಾಸ್ತಿ ಪವರ್ ಪ್ಲ್ಯಾಂಟು ಥರ್ಮಲ್ದು ಬಿಲ್ಡ್ ಮಾಡೋಕ್ಕೋದು. ಇದೇ ಥರ ಬಿಲ್ಡ್ ಮಾಡ್ತಾ ಒಂದು ಸ್ಟೇಷನ್ ಎಕ್ಸ್ಟ್ರಾ ಬಿಲ್ಡ್ ಆಯ್ತು. ಒಂದು ಸ್ಟೇಷನಿಂದ ಫ್ಯಾಕ್ಟ್ರಿಗಳಿಗೆ ಜಾಸ್ತಿ ಕರೆಂಟ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು, ಮನೆಗಳಿಗೆ ಜಾಸ್ತಿ ಕರೆಂಟ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಸ್ಟೇಷನಿಂದ ಜಾಸ್ತಿ ಅಂದರೆ ಎಕಾನಮಿ ಗ್ರೋ ಆಯ್ತಾ ಇದ್ದಂಗೆ ಕಂಪ್ನಿನೂ ಅದೇ ಥರ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಯಿತಾ, ಇದೇ ಥರ ಕಂಪ್ನಿ ಏನು ಮಾಡ್ತು ಅಂತಂದರೆ ಟ್ರಸ್ಟ್ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಕಂಪ್ನಿ ಟ್ರಸ್ಟ್ ಹೆಂಗೆ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ರಿಲಯಬಲ್ ಎಲೆಕ್ಟ್ರಿಸಿಟಿ 24/7 ಕಂಪ್ನಿ ಎಲೆಕ್ಟ್ರಿಸಿಟಿ ಕೊಡ್ತೈತೆ ಅಂತ ಅಂದ್ಬಿಟ್ಟು ಕಂಪ್ನಿನ ಟ್ರಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಈಗ ದೊಡ್ಡ ಒಂದು ಥರ್ಮಲ್ ಪ್ಲ್ಯಾಂಟ್ ಹಾಕಬೇಕು ಅಂತಂದರೆ ಒಂದು 10,000 ಕೋಟಿ ಇಂದ 20,000 ಕೋಟಿ ಬೇಕಾಗುತ್ತೆ ಅಂತಂದರೆ ಪೂರ್ತಿ ಅಮೌಂಟು ಕಂಪ್ನಿಯವರೇ ಕೊಡೋಕ್ಕಾಗಲ್ಲ, ಕಂಪ್ನಿಯಿಂದನೇ ಹಾಕೋಕ್ಕಾಗಲ್ಲ. ಅದಕ್ಕೆ ಏನು ಬೇಕು ಅಂತ ಅಂದರೆ ಬ್ಯಾಂಕಿಂದ ನಮ್ಗೆ ಲೋನ್ ಬೇಕಾಗುತ್ತೆ. ಬ್ಯಾಂಕಿಂದ ಲೋನ್ ಬೇಕಾಗುತ್ತಲ್ಲ, ಈಗ ಕರೆಕ್ಟಾಗಿ ಕಂಪ್ನಿ ನಡೆಸ್ಕೊಯ್ತಾ ಇದ್ರೆ ಬ್ಯಾಂಕ್ ಅವರು ಟ್ರಸ್ಟ್ ಮಾಡ್ತಾರೆ. ಈ ಕಂಪ್ನಿ ಚೆನ್ನಾಗಿ ನಡೀತೈತೆ, ನಾವು ಕೊಡೋ ದುಡ್ಡಿಗೆ ವಾಪಸ್ ಅವ್ರು ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಒಂದು ಥರ್ಮಲ್ ಪ್ಲ್ಯಾಂಟಿಂದ ಇನ್ನೊಂದು ಥರ್ಮಲ್ ಪ್ಲ್ಯಾಂಟ್ ಬಿಲ್ಡ್ ಮಾಡ್ತಾ ಇದ್ರಲ್ಲ ಅವರು. ಅದಕ್ಕೆ ಅವರು ಕಂಪ್ನಿ ಚೆನ್ನಾಗಿ ನಡೀತೈತೆ ಅಂತ ಅಂದ್ಬಿಟ್ಟು ಬ್ಯಾಂಕ್ ಕೂಡ ಟ್ರಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ ಕಂಪ್ನಿನ. ಈ ಬ್ಯಾಂಕ್ ಟ್ರಸ್ಟಿಂದ ಬ್ಯಾಂಕ್ ಲೋನು ಈಸಿಯಾಗಿ ಸಿಗೋಕ್ಕೆ ಸ್ಟಾರ್ಟ್ ಆಯ್ತದೆ. ಇದರಿಂದ ಥರ್ಮಲ್ಸ್ ಪವರ್ ಪ್ಲ್ಯಾಂಟ್ಗಳು ಈಸಿಯಾಗಿ ಜಾಸ್ತಿನೂ ಬಿಲ್ಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಬ್ಯಾಂಕ್ ಟ್ರಸ್ಟು ಇವರು ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೇ ಥರ NTPC ಜಾಸ್ತಿ ರ್ಯಾಪಿಡಾಗಿ ಎಕ್ಸ್ಪೆನ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇದು ಥರ್ಮಲಲ್ಲಿ ನಾವು ಹೇಳ್ತಾ ಇರೋದು. ಥರ್ಮಲಲ್ಲೇ ಜಾಸ್ತಿ ಸ್ಟೇಷನ್ಗಳು ಇದು ಮಾಡ್ತು. ಈಗ ಇನ್ನೊಂದು ಏನು ಪ್ರಾಬ್ಲಮ್ ಆಯ್ತಾಯಿತು ಅಂತಂದರೆ ಇವರು ಜಾಸ್ತಿ ಕೋಲಿಂದನೇ ಜನ್ರೇಟ್ ಮಾಡೋದು ಥರ್ಮಲ್ ಪವರ್ ಪ್ಲ್ಯಾಂಟ್ನ. ಈಗ ಕೋಲಿಂದ ನಮಗೆ ಕಂಟಿನ್ಯೂಸ್ ರಾ ಮೆಟೀರಿಯಲ್ ಸಪ್ಲೈ ಬೇಕು. ಈಗ ಬೇರೆ ಕಡೆಯಿಂದ ಅವರು ರಾ ಮೆಟೀರಿಯಲ್ಸ್ನ ತರಿಸ್ತಾ ಇರ್ತಾರೆ. ಈಗ ಇದೇ ಥರ ಏನಾದ್ರು ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಆಯ್ತದೆ ಅಂತಂದರೆ ನಮಗೆ ಕೋಲ್ ಸಪ್ಲೈ ಸರಿಗೆ ಸಿಗಲ್ಲ ಅಂತಂದರೆ ಕೋಲಿಂದ ನಾವು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋಕ್ಕೆ ಪ್ರಾಬ್ಲಮ್ ಐತೆ ಇರ್ತದೆ. ಅದೇ ಥರ ಏನು ಮಾಡ್ತಾರೆ ಅಂತಂದರೆ ಇವ್ರದ್ದು ಸಪ್ರೇಟು ಕೋಲ್ ಮೈನಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ತಾರೆ. ಕೋಲ್ ಮೈನಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ ಇವರೇ ಮೈನ್ ಮಾಡೋಕ್ಕೆ ಇಂಡಿಯಾದಿಂದ ಲೈಸೆನ್ಸ್ ತಗೋತಾರೆ. ಈಗ ಕರೆಕ್ಟಾಗಿ 4 to 6 ಲೊಕೇಶನ್ಸಲ್ಲಿ ಇವ್ರದ್ದೇ ಸಪ್ರೇಟು ಕೋಲ್ ಮೈನಿಂಗ್ ಲೈಸೆನ್ಸ್ ಐತೆ. ಇದರಿಂದ ಇವರು ಸಪ್ಲೈ ಚೈನ್ ಡಿಸ್ಟ್ರಪ್ಷನ್, ಈಗ ಹೊರಗಡೆಯಿಂದನೇ ಇವರು ಕೋಲ್ನ ಎಕ್ಸ್ಪೋರ್ಟ್ ಮಾಡ್ಬೋದು. ಔಟ್ಸೈಡ್ ಇಂಡಿಯಾಯಿಂದ ಕೋಲ್ ಎಕ್ಸ್ಪೋರ್ಟ್ ಮಾಡ್ಬೋದು. ಇಲ್ಲೇನಾದ್ರು ಸಪ್ಲೈ ಏನಾದ್ರು ಕಮ್ಮಿ ಆಯಿತು ಅಂತಂದರೆ ಇವ್ರದ್ದೇನು ಮೈನಿಂಗ್ 4 to 6 ಲೊಕೇಶನ್ಸ್ ಮೈನಿಂಗಲ್ಲಿ ಇವ್ರದ್ದು ಲೈಸೆನ್ಸ್ ಇದೆ. ಆ ಲೊಕೇಶನಿಂದ ಇವರು ಮೈನಿಂಗ್ನ ಮಾಡಿಬಿಟ್ಟು ಕೋಲ್ದು ಸಪ್ಲೈ ಚೈನ್ ಏನು ಡಿಸ್ಟ್ರಪ್ಷನ್ ಆಗೋಕ್ಕೆ ಅನುಕೂಲ, ಕೋಲ್ದು ಸಪ್ಲೈ ಚೈನ್ ಏನು ರಾ ಮೆಟೀರಿಯಲ್ಸು ನಿಂತೋಗೋದು ಪ್ರಾಬ್ಲಮ್ಮು ಇದರಿಂದ ಸಾಲ್ವ್ ಮಾಡ್ತಾರೆ ಅವರು, ಇವ್ರದ್ದೇ ಒಂದು ಮೈನಿಂಗ್ ಲೈಸೆನ್ಸ್ ಇರೋದ್ರಿಂದ. ಹಿಂಗೆ ಮಾಡ್ತಾ ಈಗ ಸಪ್ಲೈ ಚೈನ್ದು ಪ್ರಾಬ್ಲಮ್ಮು ಇದೇ ಥರ ಸಾಲ್ವ್ ಮಾಡ್ತಾರೆ ಅವ್ರದ್ದೇ ಕೋಲ್ದು ಲೈಸೆನ್ಸ್ ಇರೋದ್ರಿಂದ. ನೆಕ್ಸ್ಟ್ ಇನ್ನೊಂದು ಏನಾಯ್ತದೆ ಅಂತಂದರೆ ಇವ್ರದ್ದು ಡಿಪೆಂಡೆನ್ಸಿ ಕೋಲ್ ಮೇಲೆ ಹೊರಗಡೆಯಿಂದ ಕಮ್ಮಿ ಆಯ್ತದೆ, ಯಾಕಂದರೆ ಇವ್ರದ್ದೇ ಮೈನಿಂಗ್ ಇದೆಯಲ್ಲ ಅದಕ್ಕೆ. ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಅಂದರೆ ಇಡೀ ಕಂಟ್ರಿ ಅಥವಾ ಇಡೀ ವರ್ಲ್ಡು ರಿನ್ಯೂವಬಲ್ ಕ್ಲೀನ್ ಎನರ್ಜಿ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಜಾಸ್ತಿ ನೋಡ್ತಾ ಇರ್ತೀವಿ ನಾವು, ಪ್ರಾಮುಖ್ಯತೆ ಕೊಡ್ತಾ ಇರ್ತಾರೆ. ಆದರೆ ಇವ್ರದ್ದು ಕೋಲೇ ಜಾಸ್ತಿ ಇರೋದ್ರಿಂದ ಕೋಲ್ ಮೇಲೆ ಜಾಸ್ತಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋದ್ರಿಂದ
ಇವರು ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕಾಯ್ತದೆ. ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಮೇಲೆ ಯಾಕೆ ಇಂಡಿಯಾ ಅಥವಾ ಇಡೀ ವರ್ಲ್ಡ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೈತೆ ಅಂತಂದರೆ, ಇದು ಒಂದು ಕ್ಲೀನ್ ಎನರ್ಜಿ ಆಗಿರ್ತದೆ. ಈಗ ಬೇರೆ ಕೋಲು ಅಥವಾ ನ್ಯಾಚುರಲ್ ಗ್ಯಾಸಿಂದ ನಾವೇನಾದ್ರು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀನಿ ಅಂತಂದರೆ ಅದರಿಂದ ಜಾಸ್ತಿ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಆಮೇಲೆ ನಮಗೇನು ರಾ ಮೆಟೀರಿಯಲ್ ನಾವೇನು ಯೂಸ್ ಮಾಡ್ತೀವಿ, ಕೋಲು ಅಥವಾ ನ್ಯಾಚುರಲ್ ಗ್ಯಾಸು, ಕೋಲಿಂದ ಅಥವಾ ನ್ಯಾಚುರಲ್ ಗ್ಯಾಸಿಂದ ನಾವೇನು ರಾ ಮೆಟೀರಿಯಲ್ ಯೂಸ್ ಮಾಡ್ತೀವಿ, ಇದ್ರದ್ದು ಕಾಸ್ಟು ಜಾಸ್ತಿ ಇರ್ತದೆ. ಅದೇ ರಿನ್ಯೂವಬಲ್ನಲ್ಲಿ ನಾವೇನಾದ್ರು ಜನ್ರೇಟ್ ಮಾಡ್ತೀವಿ ಅಂತಂದರೆ, ರಿನ್ಯೂವಬಲ್ ಅಂತಂದರೆ ನ್ಯಾಚುರಲ್ ರಿಸೋರ್ಸಸ್ಸಿಂದನೇ ನಾವು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀವಲ್ಲ, ಇದ್ರದ್ದು ರಾ ಮೆಟೀರಿಯಲ್ ಕಾಸ್ಟು ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಗೌರ್ಮೆಂಟು ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಮೇಲೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದೆ. ಪೊಲ್ಯೂಷನ್ ಕಮ್ಮಿ ಐತೆ, ಆಮೇಲೆ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಕಮ್ಮಿ ಇರ್ತದೆ. ಇದರಿಂದ ರಿನ್ಯೂವಬಲ್ ಎನರ್ಜಿ ಸೋರ್ಸ್ಗೆ ಇದು ಮಾಡಿ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾ ಇದೆ. ಈಗ NTPCನೂ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಈಗ ಕಂಪ್ಲೀಟು ಕೋಲ್ ಕಂಪ್ನಿ ಆಗಿರೋದ್ರಿಂದ ಇದು ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಈ ಥರ ಈಗ 2026 ಗಂಟ ಗ್ರೋತ್ ಇದೆ. ಈಗ NTPC ಬರೀ ಒಂದು ಕೋಲ್ ಕಂಪ್ನಿ ಆಗಿರಲ್ಲ, ಈಗೊಂದು ಕೋಲು ಪ್ಲಸ್ ನ್ಯಾಚುರಲ್ ಗ್ಯಾಸಿಂದನೂ ಇವರು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾರೆ. ಅದಾಯ್ತಾ ಇದ್ದಂಗೆ ಈಗ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಸಲ್ಲೂ ಇವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇದರಿಂದನೂ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋಕ್ಕೆ. ಸೊ ಇದಾಗಿತ್ತು ಗ್ರೋತು. ಈಗ ಹೆಂಗೆ ನಾವು ಏನಾದರೂ ಸಮರೈಸ್ ಮಾಡಬೇಕು ಅಂತಂದರೆ, 1975 NTPC ಎಸ್ಟಾಬ್ಲಿಷ್ ಆಗಿರೋದು. 1980 2000 ತನಕ ರ್ಯಾಪಿಡ್ ಎಕ್ಸ್ಪೆನ್ಷನ್ನು ಎಲ್ಲಿ ಕೋಲ್ ಥರ್ಮಲ್ ಪ್ಲಾಂಟಲ್ಲಿ 1ರಿಂದ 2 ಬಿಲ್ಡ್ ಮಾಡಿದ್ರು, 2ರಿಂದ 4, 4ರಿಂದ 10, 10ರಿಂದ 15. ಇದೇ ಥರ ಈ 20 ಇಯರ್ಸು ಜಾಸ್ತಿ ಇವರು ಇಂಪಾರ್ಟೆನ್ಸ್ ಕೊಟ್ಟಿರೋದು ಅಂತಂದರೆ ಥರ್ಮಲ್ ಪ್ಲಾಂಟ್ಗೆ. ಈಗ 2000 2010 ತನಕ ಸೋಲಾರು, ಹೈಡ್ರೋ, ವಿಂಡು. ಸೊ ಬೇಸಿಕಲಿ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈಗ ಇನ್ವೆಸ್ಟ್ ಮಾಡ್ತಾ ಹೋದರು. 2005 2000 2010 ತನಕ. ಈಗ 2020 ರಿನ್ಯೂವಬಲ್ ಎನರ್ಜಿ ಸೋರ್ಸಲ್ಲಿ ಇನ್ನೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದು ಯಾವ್ದು ಅಂತಂದರೆ ಸೋಲಾರು, ಹೈಡ್ರೋ, ವಿಂಡು. ಇದ್ರ ಜೊತೆಗೆ ಏನು ಮಾಡ್ತವ್ರೆ ಅಂತಂದರೆ ಗ್ರೀನ್ ಹೈಡ್ರೋಜನ್ ಅಂತ ಬರುತ್ತೆ, ಗ್ರೀನ್ ಹೈಡ್ರೋಜನ್ ಮೇಲೆ ಇನ್ವೆಸ್ಟ್ ಮಾಡ್ತವ್ರೆ. ಆಮೇಲೆ ಬೆಸ್ ಅಂತ ಬರುತ್ತೆ, ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ. ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್. ಈ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ರಿನ್ಯೂವಬಲ್ ಎನರ್ಜಿ ಸೋರ್ಸಲ್ಲಿ ಒಂದು ಮೇನ್ ಪ್ರಾಬ್ಲಮ್ ಇರ್ತದೆ. ಮೇನ್ ಪ್ರಾಬ್ಲಮ್ ಏನು ಅಂತಂದರೆ, ನಾವು ಈಗ ಸೋಲಾರು ಯಾವಾಗ ಬಿಸಿಲು ಜಾಸ್ತಿ ಇರ್ತದೆ ಅವಾಗ ಮಾತ್ರ ಜನ್ರೇಟ್ ಮಾಡುತ್ತೆ ಸೋಲಾರು ಎಲೆಕ್ಟ್ರಿಸಿಟಿ. ಯಾವಾಗ ಮಾಮೂಲಿ 4 to 6 hours ಮ್ಯಾಕ್ಸ್ ಸೋಲಾರಲ್ಲಿ ನಾವು ಜನ್ರೇಟ್ ಮಾಡ್ಬೋದು. ಅದೇ ಥರ ವಿಂಡಿಂದ ನಾವು ಯಾವಾಗ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ಬೋದು ಅಂತಂದರೆ, ಯಾವಾಗ ವಿಂಡ್ ಸ್ಪೀಡು ಜಾಸ್ತಿ ಇದ್ದಾಗ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ಬೋದು. ಈಗ ನಮಗೆ ಇದು ಮಾರ್ನಿಂಗ್ ಟೈಮಲ್ಲಿ ಆಯ್ತದೆ, ಇದು ವೆದರ್ ಮೇಲೆ ಡಿಪೆಂಡ್ ಆಯ್ತದೆ. ಈಗ ಮಿಕ್ಕಿದ ಟೈಮಲ್ಲಿ ನಮ್ಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಬೇಕಾಗಿರ್ತದಲ್ಲ, ಆಗ ಏನು ಯೂಸ್ ಆಯ್ತದೆ ಅಂತಂದರೆ ಬ್ಯಾಟ್ರಿ. ಈ ಏನು ನಾವು ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಇದೆಯಲ್ಲ, ಇದು ಎಲೆಕ್ಟ್ರಿಸಿಟಿನ ಸ್ಟೋರ್ ಮಾಡಿಬಿಟ್ಟು ನೈಟ್ ಟೈಮಲ್ಲಿ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಯ್ತದೆ. ಅದಕ್ಕೆ ಈಗ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮಲ್ಲೂ ಇದು ಸೋಲಾರು ಮತ್ತು ಹೈಡ್ರೋ ಹೆಲ್ಪ್ ಆಗುತ್ತೆ. ಈಗ 2032 ಗಂಟ ಇವ್ರದ್ದು NTPC ಅವ್ರದ್ದು ಏನು ಟಾರ್ಗೆಟ್ ಐತೆ ಅಂತಂದರೆ, ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಇವ್ರದ್ದು 60 GW ಪ್ಲ್ಯಾಂಟ್ ಸ್ಯಾಂಕ್ಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವ್ರದ್ದು ಟಾರ್ಗೆಟ್ ಇರೋದು. ಈಗ ಅಪ್ರಾಕ್ಸಿಮೇಟ್ 3 to 4 GW ಏನೋ ಐತೆ ಇವ್ರದ್ದು ರಿನ್ಯೂವಬಲ್ ಕೆಪಾಸಿಟಿ ಇರೋದು. 2032 ಗಂಟ ಇವ್ರದ್ದು ಟಾರ್ಗೆಟ್ ಇರೋದು 60 GW ರಿನ್ಯೂವಬಲ್ ಇಂದನೇ ನಾವು ಜನ್ರೇಟ್ ಮಾಡೋಕ್ಕೆ ಕೆಪಾಸಿಟಿ ಮಾಡಬೇಕು ಅಂತ ಇರೋದು. ಈಗ NTPCನ ಸಮರೈಸ್ ಮಾಡ್ತೀನಿ ಅಂತಂದರೆ, NTPC ಕೋಲ್ ಕಂಪ್ನಿಯಾಗಿ ಸ್ಟಾರ್ಟ್ ಆಯಿತು. ಕೋಲಿಂದ ಈಗ ಇಂಟಿಗ್ರೇಟೆಡ್ ಕಂಪ್ನಿ ಅಂತ, ಕೋಲಲ್ಲೂ ಜನ್ರೇಟ್ ಮಾಡ್ತಾರೆ, ಈಗ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಸಿಂದನೂ ಜನ್ರೇಟ್ ಮಾಡ್ತಾರೆ, ಆಮೇಲೆ ನ್ಯಾಚುರಲ್ ಗ್ಯಾಸಿಂದನೂ ಜನ್ರೇಟ್ ಮಾಡ್ತಾರೆ. ಸೊ ನ್ಯೂಕ್ಲಿಯರ್ ಆಪ್ಷನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಎನರ್ಜಿ ಸೋರ್ಸಸ್ಸಿಂದನೂ ಜನ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈಗ ಅಟ್ ಪ್ರೆಸೆಂಟ್ 2026 ಇದು ಮೇನ್ ಅಜೆಂಡಾ ಆಗಿರ್ತದೆ. ಇದು ಕಂಪ್ನಿ ಗ್ರೋತ್. ಈಗ ಕಂಪ್ನಿದು ಬಿಸ್ನೆಸ್ ಮಾಡಲ್ ನೋಡೋದ. ಈಗ ನಾವು ತಿಳ್ಕೊಂಡಿರೋದು ಹಿಸ್ಟ್ರಿ, ಪ್ರಾಬ್ಲಮ್ಮು, ಈಗ ಎಲ್ಲ ಹಿಂದೆ ಏನಾಗಿತ್ತು ಅಂತ ಅಂದ್ಬಿಟ್ಟು.
ಈಗ ಕಂಪ್ನಿ ಹೆಂಗೆ ದುಡ್ಡು ಅರ್ನ್ ಮಾಡ್ತದೆ, ಯಾವ ಥರ ಏನು ಅಂತ ಅಂದ್ಬಿಟ್ಟು ನೋಡೋಣ. ಈಗ ಬಿಸ್ನೆಸ್ ಮಾಡಲ್ ಏನು ಅಂತಂದರೆ, ಈ ಕಂಪ್ನಿ ರೆವೆನ್ಯೂ ಹೆಂಗೆ ಜನ್ರೇಟ್ ಮಾಡ್ತದೆ, ಸ್ಟಾರ್ಟಿಂಗು ರಾ ಮೆಟೀರಿಯಲ್ಸಿಂದ ಹಿಡಿದು ಸ್ಟಾರ್ಟಿಂಗು ಫೈನಲ್ ಪ್ರಾಫಿಟ್ ಹೆಂಗೆ ಆಗೋ ತನಕ ಏನೇನೆಲ್ಲ ಸ್ಟೆಪ್ಸ್ ಫಾಲೋ ಮಾಡ್ತದೆ, ಯಾವ ಥರ ಬಿಸ್ನೆಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಈಗ ಒಂದು ಬಿಸ್ನೆಸ್ ಮಾಡಲಲ್ಲಿ ಈಗ ಇದು ಒಂದು ಕೋಲ್ ಕಂಪ್ನಿ ಆಗಿರೋದ್ರಿಂದ ಫಸ್ಟ್ ಇವ್ರಿಗೆ ಏನು ಬೇಕು ಅಂತಂದರೆ ರಾ ಮೆಟೀರಿಯಲ್ಸ್ ಬೇಕಾಗ್ತದೆ. ರಾ ಮೆಟೀರಿಯಲ್ಸ್ ಏನು ಅಂತಂದರೆ NTPCಗೆ ಫಸ್ಟು ಮೈನು ಕೋಲು. ಈಗ ಕೋಲ್ ಬೇಕು ಅಂತಂದರೆ ಸಪ್ಲೈ ಯಾರು ಕೋಲ್ ಸಪ್ಲೈ ಮಾಡೋರು ಬೇಕು. ಈಗ ಕೋಲ್ ಯಾರ್ಯಾರು ಸಪ್ಲೈ ಮಾಡ್ತಾರೆ ಅವ್ರಿಗೆ ಅಂತಂದರೆ, ಈಗ ಕೋಲ್ ಸಪ್ಲೈ ಮಾಡೋರು 3 ಜನ ಇದ್ದಾರೆ NTPCಗೆ. ಒಂದು ಕೋಲ್ ಇಂಡಿಯಾ ಲಿಮಿಟೆಡು, ಇನ್ನೊಂದು SCCL ಲಿಮಿಟೆಡ್ ಅಂತ, ಇನ್ನೊಂದು ಇವ್ರದ್ದೇ, ನಾನು ಆಗಲೇ ಹೇಳ್ದಂಗೆ ಕೋಲ್ ಮೈನ್ಸ್ ಐತೆ ಇವ್ರದ್ದೇ ಅಂತ ಹೇಳಿದ್ನಲ್ಲ. ಈ ಮೈನ್ಸಿಂದ ಇವರೇ ಮೈನಿಂಗ್ ಮಾಡ್ತಾರೆ ಕೋಲ್ ಮೈನ್ನ. ಇದು ಕೋಲ್ ಇಂಡಿಯಾ ಲಿಮಿಟೆಡ್ ಅವರಿಂದ 20 years ಅಗ್ರಿಮೆಂಟ್ ಆಗೈತೆ. ಫ್ಯೂಲ್ ಸಪ್ಲೈ ಮಾಡ್ತೀವಿ ಕೋಲು ಅಂತ ಅಂದ್ಬಿಟ್ಟು. ಎಷ್ಟು ಅಂತ ಅಂದರೆ 196.37 ಮಿಲಿಯನ್ ಮೆಟ್ರಿಕ್ ಟನ್ನು ಕೋಲ್ ಇಂಡಿಯಾಯಿಂದ ಬರುತ್ತೆ. SCCL ಲಿಮಿಟೆಡಿಂದ 27.99 ಮೆಟ್ರಿಕ್ ಟನ್ ಬರ್ತದೆ. ಆಮೇಲೆ ಇನ್ನು ಎಕ್ಸ್ಟ್ರಾ ಏನಾದ್ರು ಅವೈಲಬಲ್ ಬೇಕು ಅಂತಂದರೆ ಇವ್ರದ್ದು ಮೈನ್ಸ್ ಐತಲ್ಲ, ಇಲ್ಲಿಂದ ಇವರು ಕೋಲ್ನ ತಗೋತಾರೆ. ಇದು ಕೋಲ್ ಪ್ಲ್ಯಾಂಟ್ಗೆ ರಾ ಮೆಟೀರಿಯಲ್ ಆಯ್ತದೆ. ಕೋಲ್ ಪ್ಲ್ಯಾಂಟ್ಗೆ ರಾ ಮೆಟೀರಿಯಲ್ ಇವ್ರದ್ದು ಬರೀ ಕೋಲ್ ಪ್ಲ್ಯಾಂಟ್ ಇಲ್ಲ, ನೆಕ್ಸ್ಟ್ ಇವ್ರದ್ದು ಇದೇ ಥರ ಕೋಲ್ ಪ್ಲ್ಯಾಂಟ್ ಥರ ಗ್ಯಾಸ್ ಪ್ಲ್ಯಾಂಟ್ ಐತೆ. ಗ್ಯಾಸ್ ಪ್ಲ್ಯಾಂಟ್ಗೆ ಏನು ಅಂತಂದರೆ ಇವ್ರಿಗೆ ರಾ ಮೆಟೀರಿಯಲ್ಲು ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ ಯಾರು ಕೊಡ್ತಾರೆ ಅವ್ರಿಗೆ? ನ್ಯಾಚುರಲ್ ಗ್ಯಾಸ್ ಯಾರು ಕೊಡ್ತಾರೆ ಅಂತಂದರೆ 2021 ತನಕ ನ್ಯಾಚುರಲ್ ಗ್ಯಾಸು ಅಗ್ರಿಮೆಂಟ್ ಆಗಿತ್ತು. ಗೇಲ್ ಅವರ ಕಡೆಯಿಂದ ಅಗ್ರಿಮೆಂಟ್ ಆಗಿತ್ತು, ನ್ಯಾಚುರಲ್ ಗ್ಯಾಸ್ ಪ್ರೊವೈಡ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. 2021 ಆದಮೇಲೆ ಗೌರ್ಮೆಂಟ್ ಏನು ಮಾಡ್ತು ಅಂತಂದರೆ, ನಾವು ಗ್ಯಾಸ್ನ ರಿಟೇಲರ್ಗೆ ಅಂದರೆ ನಮ್ಮಂಥ ರಿಟೇಲರ್ ಮನೆಗಳಿಗೆ ಆಮೇಲೆ ಇಂಡಸ್ಟ್ರೀಸ್ಗಳಿಗೆ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಅವ್ರಿಗೆ ಪ್ರಿಫರೆನ್ಸ್ ಕೊಡಿ, ಇನ್ನು ಮಿಕ್ಕಿದೇನಾರು ಪೆಂಡಿಂಗ್ ಅಥವಾ ಎಕ್ಸ್ಟ್ರಾ ಏನಾದ್ರು ಉಳಿದಿದ್ರೆ ಮಾತ್ರ ಗ್ಯಾಸ್ ಪ್ಲ್ಯಾಂಟ್ಗಳಿಗೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋಕ್ಕೆ ಅಥವಾ ಕಂಪ್ನಿಗಳು ಕೊಡಿ ಅಂತ ಅಂದ್ಬಿಟ್ಟು ಮಾಡ್ತು. ಸೊ ಅದಕ್ಕೆ ಈಗ ಗೇಲ್ ಅವ್ರು ಏನು ನಮಗೆ ಗ್ಯಾಸ್ ಕೊಡ್ತಾ ಇದ್ರು ನ್ಯಾಚುರಲ್ ಗ್ಯಾಸ್ಗೆ 2021 ಅದು ಕಮ್ಮಿ ಆಗೋಯ್ತು. ಮುಂಚೆ ಫಸ್ಟು ಗೇಲ್ ಅವರೇ ಕೊಡ್ತಾ ಇದ್ರು, 21 ಆದಮೇಲೆ ಗೇಲ್ ಅವ್ರು ಕೊಡೋದು ಕಮ್ಮಿ ಮಾಡಿದ್ರು. ಸೊ ಅದಕ್ಕೆ ಗ್ಯಾಸ್ ಪ್ಲ್ಯಾಂಟ್ ಏನಾಯ್ತದೆ ಅಂತಂದರೆ ಇವರು ಓವರ್ಸೀಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಓವರ್ಸೀಸಿಂದ ತಗೋತಾರೆ, ಬೇರೆ ಕಂಟ್ರಿಗಳಿಂದ ನ್ಯಾಚುರಲ್ ಗ್ಯಾಸ್ನ ಇವರು ಪರ್ಚೇಸ್ ಮಾಡ್ತಾರೆ. ಅದನ್ನು ತಗೊಬಂದು ಗೇಲ್ ಅವರು ರಿಸೀವ್ ಮಾಡ್ಕೋತಾರೆ. ಗೇಲ್ ಅವ್ರು ಏನಕ್ಕೆ ರಿಸೀವ್ ಮಾಡ್ಕೋತಾರೆ ಅಂತ ಅಂದರೆ, ಗೇಲ್ ಅವ್ರದ್ದು ಗ್ಯಾಸ್ ಟ್ರಾನ್ಸ್ಪೋರ್ಟೇಷನ್ ಪೈಪ್ಲೈನು ಇವ್ರದ್ದು ಅಸೆಟ್ ಇದೆಯಲ್ಲ, ಅದರಿಂದ ಅವರು ಗೇಲ್ನಿಂದ NTPCಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಇವರು ಅದರ್ ಕಂಟ್ರೀಸಿಂದ ತಗೊಬಂದು ಗೇಲ್ ಕೊಡ್ತಾರೆ. ಗೇಲು ಅವ್ರದ್ದು ಇನ್ಫ್ರಾಸ್ಟ್ರಕ್ಚರ್ನ ಯೂಸ್ ಮಾಡ್ಕೊಂಡು NTPC ಕಂಪ್ನಿಗೆ ನ್ಯಾಚುರಲ್ ಗ್ಯಾಸ್ನ ಇದು ಮಾಡ್ತಾರೆ. ಮುಂಚೆ ಗೇಲು ಮೇಯ್ನ್ ಕಂಪ್ನಿ ಆಯ್ತಾಯಿತ್ತು ಇದು ಕೊಡೋದು, ಈಗ ಬ್ರಿಡ್ಜ್ ಥರ ಆ್ಯಕ್ಟ್ ಆಯ್ತದೆ ಬೇರೆ ಕಂಟ್ರಿ ಕಂಪ್ನಿ ಮತ್ತು ನಮ್ಮ NTPC ಇದರಿಂದ. ಈಗ ಇದ್ರದ್ದು ನಮ್ಮದು ಕೋಲ್ ಪ್ಲ್ಯಾಂಟಿಂದ ಅವರು ಎಷ್ಟು ರೆವೆನ್ಯೂ ಜನ್ರೇಟ್ ಮಾಡ್ತಾರೆ 100% ಅಂತಂದರೆ 84.37% ಇವರು ಜನ್ರೇಟ್ ಮಾಡ್ತಾರೆ. 84.37% ಇವ್ರದ್ದು ರೆವೆನ್ಯೂ ಕೋಲ್ ಪ್ಲ್ಯಾಂಟಿಂದ ಬರುತ್ತೆ. ಇನ್ನು 6.30% ನ್ಯಾಚುರಲ್ ಗ್ಯಾಸಿಂದ ಗ್ಯಾಸ್ ಪ್ಲ್ಯಾಂಟಿಂದ ಇವರು ಜನ್ರೇಟ್ ಮಾಡ್ತಾರೆ ರೆವೆನ್ಯೂನ. ಇನ್ನೊಂದು ಏನು ಇವರು ಗ್ಯಾಸಿಂದ ಜಾಸ್ತಿ ಜನ್ರೇಟ್ ಮಾಡಲ್ಲ ಅಂತಂದರೆ, ಓವರ್ಸೀಸಲ್ಲಿ ಸಿಗೋ ನ್ಯಾಚುರಲ್ ಗ್ಯಾಸು ಜಾಸ್ತಿ ಇರ್ತದೆ, ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರ್ತದೆ. ಇದನ್ನು ಯಾವಾಗ ಯೂಸ್ ಮಾಡ್ತಾರೆ ಅಂತಂದರೆ ಪೀಕ್ ಲೋಡ್ ಡಿಮ್ಯಾಂಡ್ ಯಾವಾಗ ಜಾಸ್ತಿ ಇರ್ತದೆ ಆಗ ಮಾತ್ರ ಅವರು ಗ್ಯಾಸ್ ಪ್ಲ್ಯಾಂಟ್ನ ರನ್ ಮಾಡ್ತಾರೆ. ಪೀಕ್ ಡಿಮ್ಯಾಂಡ್ ಯಾವಾಗ ಅಂತಂದರೆ ಸಮ್ಮರ್ ಸೀಸನಲ್ಲಿ ನಮ್ಗೆ ಎಲೆಕ್ಟ್ರಿಸಿಟಿ ಯಾವಾಗ ಜಾಸ್ತಿ ಅವಶ್ಯಕತೆ ಇರ್ತದೆ ಆಗ ಈ ಗ್ಯಾಸ್ ಪ್ಲ್ಯಾಂಟ್ನವ್ರು ರನ್ ಮಾಡಿಬಿಟ್ಟು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾರೆ. ಅದು ಬಿಟ್ರೆ ಪೀಕ್ ಡಿಮ್ಯಾಂಡ್ ಅವಶ್ಯಕತೆ ಇಲ್ಲದೆ ಇರ್ಬೇಕಾದ್ರೆ ಗ್ಯಾಸ್ ಪ್ಲ್ಯಾಂಟ್ಗಳು ಇವರು ಏನು ಇದು ಮಾಡ್ತಾರೆ, ಯುಟಿಲೈಸೇಷನ್ ಯಾವಾಗಲೂ ಕಮ್ಮಿ ಇರ್ತದೆ. ಸೊ ಮೂರನೇದು ಈಗ ರಿನ್ಯೂವಬಲ್ ಎನರ್ಜಿ ಸೋರ್ಸು. ರಿನ್ಯೂವಬಲ್ ಎನರ್ಜಿ ಸೋರ್ಸ್ಗೆ ಅವರು ಸಪ್ಲೈಯರ್ ಯಾರ್ಯಾರು ಅಂತಂದರೆ
ಈಗ ರಿನ್ಯೂವಬಲ್ ಎನರ್ಜಿ ಸೋರ್ಸ್ಗೆ ರಾ ಮೆಟೀರಿಯಲ್ ಏನು ಬೇಕಾಗಿಲ್ಲ, ಯಾಕಂದರೆ ನಮಗೆ ನ್ಯಾಚುರಲ್ ಆಗಿ ಏನು ರಿಸೋರ್ಸಸ್ ಸಿಗ್ತದೆ ಅದೇ ರಾ ಮೆಟೀರಿಯಲ್. ಆದರೆ ಸಪ್ಲೈಯರ್ ಬೇಕಲ್ವ ಇವ್ರಿಗೆ, ಈಗ ಹೈಡ್ರೋ ವಿಂಡೋ ಟರ್ಬೈನ್ಗಳು ಹಾಕಬೇಕು ಅಥವಾ ಸೋಲಾರ್ ಪ್ಯಾನೆಲ್ಗಳು ಬೇಕು ಅಂತ ಅಂದರೆ ಇದನ್ನ ಏನು ಮಾಡ್ತಾರೆ ಅಂತ ಅಂದರೆ ಕಾಂಪಿಟೇಟಿವ್ ಬಿಡ್ಡಿಂಗ್, ಯಾರು ಕಮ್ಮಿಗೆ ರಾ ಮೆಟೀರಿಯಲ್ ರಿಸೋರ್ಸಸ್ ಕೊಡ್ತಾರೆ ಅವ್ರ ಹತ್ರ ಕಾಂಪಿಟೇಟಿವ್ ಬಿಡ್ಡಿಂಗಲ್ಲಿ ಅಗ್ರಿಮೆಂಟ್ ಮಾಡಿಬಿಟ್ಟು ಇವ್ರ ಹತ್ರ ಪರ್ಚೇಸ್ ಮಾಡ್ತಾರೆ. ಇದು ಸಪ್ಲೈಯರ್ ಆಗಿತ್ತು. ಈಗ ನೆಕ್ಸ್ಟು ಇನ್ಪುಟ್ಗಳು ನೋಡ್ಬೇಕು. ಈಗ ಏನೇನು ಇನ್ಪುಟ್, ಒಂದೊಂದು ಪ್ಲ್ಯಾಂಟ್ಗೂ ಸಪ್ರೇಟ್ ಇನ್ಪುಟ್ ಇರ್ತದೆ. ಈಗ ಕೋಲ್ ಪ್ಲ್ಯಾಂಟ್ಗೆ ಏನಪ್ಪ ಇನ್ಪುಟ್ ಅಂತಂದರೆ ಕೋಲೇ ಇನ್ಪುಟ್ಟು. ಈಗ ಅದೇ ಥರ ನ್ಯಾಚುರಲ್ ಗ್ಯಾಸ್ ಪ್ಲ್ಯಾಂಟೇ ಇನ್ಪುಟ್. ಅದು ಹಾಕ್ಬಿಟ್ಟು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋದು. ಇಲ್ಲಿ ಕೋಲ್ ಹಾಕ್ಬಿಟ್ಟು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾರೆ, ಇಲ್ಲಿ ನ್ಯಾಚುರಲ್ ಗ್ಯಾಸ್ ಯೂಸ್ ಮಾಡ್ಬಿಟ್ಟು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾರೆ. ಇನ್ನು ಮೂರನೇದು ಸೋಲಾರ್ ಪ್ಲ್ಯಾಂಟ್ಗಳಿಗೆ ಏನು ಇನ್ಪುಟ್ ಅಂತಂದರೆ ಸನ್ಲೈಟ್ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾರೆ. ಇನ್ನು 4 ವಿಂಡ್ಗೆ ಏನು ಅಂತಂದರೆ ವಿಂಡ್ ಪ್ಲ್ಯಾಂಟ್ಗೆ ವಿಂಡ್ ಸ್ಪೀಡ್ ಹೆಂಗಿರ್ತದೆ ಅದ್ರ ಮೇಲೆ ಇನ್ಪುಟ್ ಇದಾಗಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಯ್ತದೆ. ಇದೆಲ್ಲ ಜಸ್ಟ್ ಫೌಂಡೇಶನ್ನು. ಈಗ ನೆಕ್ಸ್ಟ್ ಪವರ್ ಜನ್ರೇಷನ್ ಹೆಂಗೆ ಇದು ಮಾಡ್ತದೆ ಅಂತ ಅಂದರೆ ಪವರ್ ಜನ್ರೇಷನ್ ಯಾವುದ್ಯಾವುದರಿಂದ ಇವ್ರು ಮಾಡ್ತಾರೆ ಅಂತ ಅಂದರೆ ಫಸ್ಟು ಥರ್ಮಲ್ ಪ್ಲ್ಯಾಂಟಲ್ಲಿ ಮಾಡ್ತಾರೆ, ನ್ಯಾಚುರಲ್ ಗ್ಯಾಸಲ್ಲೂ ಮಾಡ್ತಾರೆ, ಸೋಲಾರು, ವಿಂಡು, ಹೈಡ್ರೋ ಇದೆಲ್ಲ ನೋಡಿದ್ವಿ. ಆಮೇಲೆ ಈಗ ಗ್ರೀನ್ ಹೈಡ್ರೋಜನಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಆಮೇಲೆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮು BESS ಅಂತ ಹೇಳಿದ್ವಲ್ಲ ಅದರ ಮೇಲೆ ಇನ್ವೆಸ್ಟ್ ಮಾಡ್ತವ್ರೆ. ಆಮೇಲೆ ಪಂಪ್ಡ್ ಹೈಡ್ರೋ ಸ್ಟೋರೇಜ್ ಅಂತ ಬರ್ತದೆ, ಅಲ್ಲೂ ಇನ್ವೆಸ್ಟ್ ಮಾಡ್ತವ್ರೆ. ಆಮೇಲೆ ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತವ್ರೆ. ಸೊ NTPC ಏನು ಕೋಲ್ ಒಂದೇ ಅಲ್ಲ, ಈ ಎಲ್ಲ ಎನರ್ಜಿ ಸೋರ್ಸಸ್ ಇಂದಾನು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಸೊ ಕೋಲ್ ಒಂದು ಬ್ಯಾಕ್ ಬೋನ್ ಆಗಿರ್ತದೆ, ಯಾಕಂತಂದರೆ ಅದರಿಂದನೇ 86% ರೆವೆನ್ಯೂ ಅವರಿಗೆ ಬರೋದು. ಆಮೇಲೆ ಇನ್ನೆಲ್ಲಿಂದ ರೆವೆನ್ಯೂಗಳನ್ನ ಇವರು ಅರ್ನ್ ಮಾಡ್ತಾರೆ ಅಂತಂದರೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಏನಂತಂದರೆ ಈಗ ಇವ್ರಿಗೆ ಆಲ್ಮೋಸ್ಟ್ 1975 ಅವರು ಎಲೆಕ್ಟ್ರಿಸಿಟಿ ಫೀಲ್ಡಲ್ಲಿ ಇರೋದು. 1975 ಈಗ 2025 ಅಂತಂದರೆ ಆಲ್ಮೋಸ್ಟ್ 50+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಇವ್ರಿಗೆ ಎನರ್ಜಿ ಸೆಕ್ಟರಲ್ಲಿ ಹೆವಿ ಎಕ್ಸ್ಪರ್ಟೀಸ್ ಇರೋದ್ರಿಂದ ಬೇರೆ ಕಂಪ್ನಿಗಳಿಗೆ ಹೆಲ್ಪ್ ಮಾಡ್ತಾರೆ, ಯಾವ ಥರ ಬಿಲ್ಡ್ ಮಾಡಿದ್ರೆ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು. ಇವ್ರ ಎಕ್ಸ್ಪರ್ಟೀಸ್ನು ಯೂಸ್ ಮಾಡಿ ಇವರು ರೆವೆನ್ಯೂನು ಜನ್ರೇಟ್ ಮಾಡ್ತಾರೆ. ಈಗ ಅವ್ರದ್ದು ಕಸ್ಟಮರ್ಸ್ ನೋಡೋದ, ಯಾರ್ಯಾರು ಕಸ್ಟಮರ್ಸು ಅಂತ. ಇವ್ರು ಎಲೆಕ್ಟ್ರಿಸಿಟಿ ಏನು ಜನ್ರೇಟ್ ಮಾಡ್ತಾರೆ, ಯಾರು ಇವ್ರ ಹತ್ರ ಬಂದು ಬೈ ಮಾಡ್ತಾರೆ. ಈಗ ನಾವು ಆ್ಯಸ್ ಎ ರೀಟೇಲರ್ ನಾವು ಹೋಗಿ ನೀವು ಹೋಗಿ ಯಾರು ಬೈ ಮಾಡೋಕ್ಕಾಗಲ್ಲ. ಯಾರು ಬೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಈಗ ಡೈರೆಕ್ಟಾಗಿ ಹೋಗಿ ಫ್ಯಾಕ್ಟ್ರಿ ಅವರು ಬೈ ಮಾಡಲ್ಲ, ನೀವು ಕಸ್ಟಮರ್ಗಳು ಬೈ ಮಾಡೋಕ್ಕಾಗಲ್ಲ, ಸಿಂಗಲ್ ಇಂಡಿವಿಜುವಲ್ ಕಸ್ಟಮರು. ಇವ್ರದ್ದು ಮೇನ್ ಕಸ್ಟಮರ್ ಯಾರು ಅಂತಂದರೆ ಡಿಸ್ಕಾಮ್ಸ್ ಅಂತಂದರೆ ಡಿಸ್ಟ್ರಿಬ್ಯೂಟಿವ್ ಕಂಪ್ನಿಗಳು. ಎಲೆಕ್ಟ್ರಿಸಿಟಿನ ಇವ್ರು ಏನು ಜನ್ರೇಟ್ ಮಾಡ್ತಾರೆ ಇವರಿಂದ ತಗೊಂಡು ನಮ್ಮಂಥ ಹೌಸ್ ಹೋಲ್ಡ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋ ಕಂಪ್ನಿಗಳೇ ಡಿಸ್ಕಾಮ್ಸ್ ಅಂತ ಹೇಳ್ತಾರೆ. ಡಿಸ್ಕಾಮ್ಸು ಅಂತಂದರೆ ಸ್ಟೇಟ್ ಓನ್ಡ್ ಸೆಕ್ಟರ್ಗಳು ಡಿಸ್ಕಾಮ್ಸ್ಗಳು ಇರ್ತದೆ, ಪ್ರೈವೇಟ್ ಕಂಪ್ನಿ ಡಿಸ್ಕಾಮ್ಸ್ಗಳು ಇರ್ತದೆ. NTPCಯಿಂದ ಇವರು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿರೋದನ್ನ ತಗೊಂಡು ಮನೆಗಳಿಗೆ, ಫ್ಯಾಕ್ಟ್ರಿಗಳಿಗೆ, ಇಂಡಸ್ಟ್ರಿಗಳಿಗೆ ಇವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದರಲ್ಲಿ ಇವರು ಡಿಸ್ಕಾಮ್ಸ್ಗಳಿಗೆ ಎಲ್ಲೆಲ್ಲಿ ಇದು ಮಾಡ್ತಾರೆ ಅಂತಂದರೆ ಒಂದು ಮನೆಗಳಿಗೆ ಕೊಡ್ತಾರೆ ಕರೆಂಟ್ನ, ಇನ್ನೊಂದು ಇಂಡಸ್ಟ್ರಿಗಳಿಗೆ ಕೊಡ್ತಾರೆ, ಇನ್ನೊಂದು ಕಮರ್ಷಿಯಲ್ಲು, ಆಮೇಲೆ ಅಗ್ರಿಕಲ್ಚರ್, ಇಲ್ಲೆಲ್ಲ ಇವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈಗ ಕಸ್ಟಮರ್ನ ಹೆಂಗೆ ಅಕ್ವೈರ್ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ನೋಡಬೇಕು. ಈಗ NTPC ಅವರು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿದ್ರೆ ನಾವು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿದ್ದೀವಿ ನಮ್ಮ ಹತ್ರ ತಗೊಳ್ಳಿ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಆಗಲಿ ನಿಮ್ಮ ಹತ್ರ ಆಗಲಿ ಮಾಡಲ್ಲ. ಏನು ಮಾಡ್ತಾರೆ ಅವರು ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡಿರೋದನ್ನ ಸೆಲ್ ಮಾಡೋಕ್ಕೆ ಅಂತಂದರೆ, ಈಗ ಕನ್ಸಿಡರ್ ಮಾಡಿ, ಈಗ ನಾರ್ಮಲ್ ಬಿಸ್ನೆಸ್ಸಲ್ಲಿ ಏನಾಯ್ತದೆ ಅಂತಂದರೆ ಫಸ್ಟು ನಾವು ಪ್ರಾಡಕ್ಟ್ ಮಾಡಿಬಿಡ್ತೀವಿ,
ಫಸ್ಟ್ ಪ್ರಾಡಕ್ಟ್ ಮಾಡಿಬಿಟ್ಟು ಸೆಲ್ ಮಾಡ್ತೀವಿ. ನಮ್ಮ ಕಸ್ಟಮರ್ ಗೊತ್ತಿರ್ತಾರೆ ಯಾರು ತಗೋತಾರೆ, ಇವ್ರು ಬಿಡ್ತಾರೆ ಅಂತ ಅಂದ್ಬಿಟ್ಟು ಪ್ರಾಡಕ್ಟ್ ಮಾಡ್ಬಿಟ್ಟು ಸೆಲ್ ಮಾಡ್ತಾರೆ, ಯಾರು ತಗೋಬೋದು. ಆದರೆ ಪವರ್ ಬಿಸ್ನೆಸ್ಸಲ್ಲಿ ಹಿಂಗೆ ಆಗಲ್ಲ. ಪವರ್ ಬಿಸ್ನೆಸ್ಸಲ್ಲಿ ಏನಾಯ್ತದೆ ಅಂತಂದರೆ, ಫಸ್ಟು ಗೌರ್ಮೆಂಟ್ ಏನು ಮಾಡ್ತದೆ ಅಂತಂದರೆ, ಕಂಪ್ನಿಗಳು ಗೌರ್ಮೆಂಟ್ ಡಿಸ್ಕಾಮ್ಗಳನ್ನ ಏನು ಹೇಳಿದೆ ಅಂತ ಅಂದ್ಬಿಟ್ಟು ನನಗೆ ಇಷ್ಟು ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಬೇಕು ಅಂತ ಅಂದ್ಬಿಟ್ಟು ಹೋಗ್ತದೆ. ಇಷ್ಟು ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಬೇಕು ಅಂತ ಅಂದ್ಬಿಟ್ಟು ಹೋದಾಗ ಕಂಪ್ನಿಗಳು ಯಾವ ಕಂಪ್ನಿ ಬೇಕೋ ಅವ್ರಿಗೆ ಅಥವಾ ಯಾವ ಕಂಪ್ನಿ ಅವ್ರಿಗೆ ಫಂಡಿಂಗಲ್ಲಿ ಇಷ್ಟು ದುಡ್ಡಲ್ಲಿ ಜನ್ರೇಟ್ ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಈ ಮೆಗಾವ್ಯಾಟಿಂದ ಹೋಗ್ಬಿಟ್ಟು ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅಂತ ಬರ್ತದೆ, PPA, ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರಿಮೆಂಟ್. ಇದರಿಂದ ಏನಾಯ್ತದೆ ಅಂತ ಅಂದರೆ, ಈ ಪವರ್ ಪರ್ಚೇಸ್ ಅಗ್ರಿಮೆಂಟಲ್ಲಿ ಎಷ್ಟು ಮೆಗಾವ್ಯಾಟು ಎಲೆಕ್ಟ್ರಿಸಿಟಿ ಬೇಕು, ಯಾವ ರೇಟಲ್ಲಿ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಅಗ್ರಿಮೆಂಟ್ ಆಗಿರ್ತದೆ. ಆಮೇಲೆ ಎಷ್ಟು ವರ್ಷ. ಈ ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಂತಂದರೆ 1 ವರ್ಷ 2 ವರ್ಷ ಆಗಿರಲ್ಲ, ಬಹುಶಃ ಒಂದು 15 ವರ್ಷ 20 ವರ್ಷ ಆ ಥರ ಆಗಿರ್ತದೆ. ಸೊ ಅದಕ್ಕೆ ಇದನ್ನು ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಇದೆಲ್ಲ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಆದಮೇಲೆ ಇವರು ಪ್ಲ್ಯಾಂಟ್ನ ಬಿಲ್ಡ್ ಮಾಡ್ತಾರೆ. ಇಲ್ಲಿ ಏನಾಯ್ತದೆ ಅಂತಂದರೆ, ಫಸ್ಟೇ ಕನ್ಸ್ಯೂಮರ್ನವರು ಯಾರು ಕನ್ಸ್ಯೂಮರ್ ಅಂತ ಅಂದ್ಬಿಟ್ಟು ಗೊತ್ತಿರ್ತದೆ ಅವರಿಗೆ. ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಪವರ್ ಪ್ಲ್ಯಾಂಟ್ನ ಬಿಲ್ಡ್ ಮಾಡ್ತಾರೆ ಅವರು. ಬೇರೆ ಬಿಸ್ನೆಸ್ಗಳಲ್ಲಿ ಹೆಂಗೆ ಅಂತಂದರೆ, ಫಸ್ಟು ಪ್ರಾಡಕ್ಟ್ನ ಬಿಲ್ಡ್ ಮಾಡಿಬಿಟ್ಟು ಸೆಲ್ ಮಾಡ್ತಾರೆ. ಆದರೆ ಇಲ್ಲೇನಾಯ್ತದೆ ಅಂತಂದರೆ, ಈ ಪವರ್ ಸೆಕ್ಟರ್ ಬಿಸ್ನೆಸ್ಸಲ್ಲಿ ಜನ್ರೇಟಿಂಗಲ್ಲಿ ಫಸ್ಟು ಕನ್ಸ್ಯೂಮರ್ನೇ ಅವರು ಲಾಕ್ ಮಾಡ್ತಾರೆ. ಲಾಕ್ ಏನಕ್ಕೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದೊಂದು ಕಸ್ಟಮರು 15ರಿಂದ 20 ವರ್ಷ ಇವ್ರ ಹತ್ರನೇ ಲಾಕ್ ಆಯ್ತಾರೆ. ಎಲೆಕ್ಟ್ರಿಸಿಟಿ ಇವರಿಂದಾನೇ ತಗೋಬೇಕು. ಸೊ ಫಸ್ಟ್ ಲಾಕ್ ಆಯ್ತಾ ಇದ್ದಂಗೆ ಆಮೇಲೆ ಜನ್ರೇಟ್ ಮಾಡ್ತಾರೆ. ಯಾಕಂತಂದರೆ, ಒಂದು ಪವರ್ ಪ್ಲ್ಯಾಂಟ್ ಬಿಲ್ಡ್ ಮಾಡೋಕ್ಕೆ ಕಮ್ಮಿ ದುಡ್ಡೇನೋ ಇದಲ್ಲ, ಏನು ಜಾಸ್ತಿ ದುಡ್ಡು ಬೇಕಾಗಿರೋದು, ಕಮ್ಮಿ ದುಡ್ಡಿಂದ ಆಗಲ್ಲ. ಒಂದೊಂದು ಪ್ಲ್ಯಾಂಟು ಬಿಲ್ಡ್ ಮಾಡ್ತೀನಿ ಅಂತಂದ್ರೆ ಒಂದು 10,000 ಕೋಟಿ 5,000 ಕೋಟಿ ಇವೆಲ್ಲ ಚಿಕ್ಕ ಅಮೌಂಟ್ ಅಲ್ಲ. ಇದು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಅವ್ರು ಇನ್ವೆಸ್ಟ್ ಮಾಡ್ಬಿಟ್ಟು ಯಾರು ಎಲೆಕ್ಟ್ರಿಸಿಟಿ ತಗೊಳ್ಳಿಲ್ಲ ಅಂತಂದರೆ, ಫಸ್ಟು ಅದಕ್ಕೆ ಅವರು ಕನ್ಸ್ಯೂಮರ್ನ ಲಾಕ್ ಮಾಡಿ ಇವರೇ ನಾನು ಏನಾದ್ರು ಬಿಲ್ಡ್ ಮಾಡಿದ್ರೆ ಇವ್ರಿಗೆ ಡೈರೆಕ್ಟಾಗಿ ನಾನು ಹೋಗಿ ಸೆಲ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಪವರ್ ಪರ್ಚೇಸ್ ಅಗ್ರಿಮೆಂಟು ಆಗುತ್ತೆ. ಸೊ ಇದಕ್ಕೆ NTPCಗೆ ಇದರಿಂದ ಏನು ಅಡ್ವಾಂಟೇಜು ಅಂತಂದರೆ, ಈಗ ಒಂದು ಪವರ್ ಪ್ಲ್ಯಾಂಟ್ ಬಿಲ್ಡ್ ಮಾಡ್ತಾ ಇದ್ದಂಗೆ ಅವ್ರು ಕನ್ಸ್ಯೂಮರ್ನ ಹೋಗಿ ಕಸ್ಟಮರ್ನ ಹೋಗಿ ತಗೊಳ್ಳಿ ಅಂತ ಮಾಡಲ್ಲ. ಸೊ ಎಷ್ಟು ವರ್ಷ ಅಗ್ರಿಮೆಂಟ್ ಆಗಿರ್ತದೆ ಅಷ್ಟು ವರ್ಷನೇ ಎಲೆಕ್ಟ್ರಿಸಿಟಿ ಅವ್ರು ತಗೋತಾನೆ ಇರ್ತಾರೆ. ಯಾರು ಡಿಸ್ಕಾಮ್ಗಳು ನಾವು ತಗೋತೀವಿ ಅಂತ ಹೇಳಿರ್ತಾರೆ, ಅವರೇ ತಗೋತಾ ಇರ್ತಾರೆ ಎಲೆಕ್ಟ್ರಿಸಿಟಿನ. ಸೊ ಒಂದು 15ರಿಂದ 20 ವರ್ಷ, ಎಷ್ಟು ವರ್ಷ ಅಂತ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, 15ರಿಂದ 20 ವರ್ಷ ಇವರೇ ಎಲೆಕ್ಟ್ರಿಸಿಟಿನ ತಗೋತಾ ಇರ್ತಾರೆ. ಸೊ ಈ ಅಗ್ರಿಮೆಂಟ್ ಏನಾದ್ರು ಎಕ್ಸ್ಪೈರ್ ಆದರೆ ಇವರು ಬೇಕಾದ್ರೆ ಇವ್ರ ಹತ್ರನೇ ಕಂಟಿನ್ಯೂ ಮಾಡ್ಬೋದು ಅಥವಾ ಬೇರೆಯವ್ರ ಹತ್ರನಾದ್ರು ತಗೋಬೋದು. ಈಗ ಕಂಪ್ನಿದು ರೆವೆನ್ಯೂ ಮಾಡಲ್ ನೋಡೋದ ಬನ್ನಿ, ಹೆಂಗೆ ರೆವೆನ್ಯೂ ಅರ್ನ್ ಮಾಡ್ತದೆ ಅಂತ ಅಂದ್ಬಿಟ್ಟು. ಸೊ NTPC ರೆವೆನ್ಯೂ ಅರ್ನ್ ಮಾಡೋದು 2 ಚಾರ್ಜಿಂದ, ಒಂದು ಕೆಪಾಸಿಟಿ ಚಾರ್ಜು, ಇನ್ನೊಂದು ಎನರ್ಜಿ ಚಾರ್ಜಸ್. ಕೆಪಾಸಿಟಿ ಚಾರ್ಜ್ ಏನು ಅಂತಂದರೆ, ಈಗ 24x7 ಎಲೆಕ್ಟ್ರಿಸಿಟಿ ಬೇಕಾಗಿರ್ತದೆ ಯಾವುದೇ ಕಂಪ್ನಿಗಾದ್ರೂ ಅಥವಾ ಯಾವುದೇ ಮನೆಗಾದ್ರೂ. ಈಗ ಈ ಪ್ಲ್ಯಾಂಟ್ನ 24x7 ಆ್ಯಕ್ಟಿವ್ ಇಡಬೇಕು NTPC ಅಂತ ಅಂದರೆ, ನಾವು ತಗೋತೀವಿ ಯಾವಾಗಲಾರು ಅಂತಂದರೆ 24x7 NTPC ಇದನ್ನು ಅವೈಲಬಲ್ ಮಾಡ್ತೈತೆ ಅಂತ ಅಂದ್ಬಿಟ್ಟು ಇದನ್ನು ಚಾರ್ಜ್ ಮಾಡ್ತಾರೆ. ನಮ್ಮ ಕರೆಂಟ್ ಬಿಲ್ಲೇ 2 ಥರ ಚಾರ್ಜಸ್ ಬರ್ತದೆ. ಒಂದು ಮಿನಿಮಮ್ ಫಿಕ್ಸ್ ಚಾರ್ಜಸ್ ಅಂತ ಅಂದ್ಬಿಟ್ಟು, ಇನ್ನೊಂದು ಎನರ್ಜಿ ಚಾರ್ಜಸ್ ಅಂದ್ಬಿಟ್ಟು. ಈಗ ಫಿಕ್ಸ್ ಚಾರ್ಜಸ್ ಮಿನಿಮಮ್ ಅಂತಂದರೆ, ನಾವು ಯೂಸ್ ಮಾಡದೇ ಇರಲಿ ನಮ್ಮ ಮನೇಲಿ ಎಲೆಕ್ಟ್ರಿಸಿಟಿನ, ಈ ಮಿನಿಮಮ್ ಚಾರ್ಜಸ್ಸು ಪೇ ಮಾಡಲೇಬೇಕು. ಇನ್ನೊಂದು ಎನರ್ಜಿ ಚಾರ್ಜಸ್ಸು, ನಾವು ಎಷ್ಟು ಯೂನಿಟ್ಸು ಯೂಸ್ ಮಾಡ್ತೀವಿ ಅದ್ರ ಪ್ರಕಾರ ಇದು ವೇರಿ ಆಯ್ತದೆ. ಇದು ಮಿನಿಮಮ್ ಚಾರ್ಜ್ ಏನೈತೆ ಇದು ಫಿಕ್ಸ್ಡ್ ಇರ್ತದೆ, ಪ್ರತಿ ತಿಂಗಳು ಇಷ್ಟೇ ಬರ್ತದೆ ಫಿಕ್ಸ್ಡ್ ಅಂತ, ಅಮೌಂಟ್ ವೇರಿ ಏನಾಗಲ್ಲ. ಇದು ಎನರ್ಜಿ ಚಾರ್ಜಸ್ಸು ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದೇ ಥರ ವೇರಿ ಆಯ್ತದೆ. ಈಗ ಮಿನಿಮಮ್ ಫಿಕ್ಸ್ಡ್ ಚಾರ್ಜಸ್ ಏನಕ್ಕೆ ನಾವು ಪೇ ಮಾಡೋದು ಅಂತಂದರೆ, ಯಾವುದೇ ಒಂದು ಮನೆ ಆಗಲಿ ಅಥವಾ ಕಮರ್ಷಿಯಲ್ ಆಗಲಿ ಅಥವಾ ಇಂಡಸ್ಟ್ರೀಸ್ ಆಗಲಿ, ಎಲ್ರಿಗೂ ಮಿನಿಮಮ್ ಚಾರ್ಜ್ ಅಂತ ಇದ್ದೇ ಇರ್ತದೆ. ಇದು ಡಿಸ್ಕಾಮ್ಸ್ಗಳು ನಮ್ಮ ಹತ್ರ ಏನಕ್ಕೆ ಕಟ್ಸ್ಕೊತಾರೆ FCನ ಅಂತಂದರೆ, ಈಗ ಅವೈಲಬಿಲಿಟಿ ನಮಗೆ 24x7 ಎಲೆಕ್ಟ್ರಿಸಿಟಿ ಕೊಡಬೇಕು ಅಂತಂದರೆ ಪ್ಲ್ಯಾಂಟ್ಗಳು 24x7 ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾ ಇರಬೇಕು. ನಮಗೆ 24x7 ಎಲೆಕ್ಟ್ರಿಸಿಟಿ ಬೇಕು ಅಂತಂದರೆ ಪ್ಲ್ಯಾಂಟು ಕೂಡ 24x7 ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಬೇಕು. 24x7 ನಾವು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತಾ ಇರಬೇಕು ಅಂತಂದರೆ ಪ್ಲ್ಯಾಂಟ್ ಅವೈಲಬಿಲಿಟಿನ ನಮಗೆ 24x7 ಬೇಕಾಗುತ್ತೆ. ಪ್ಲ್ಯಾಂಟ್ ಅವೈಲಬಿಲಿಟಿ 24x7 ಅವೈಲಬಲ್ ಇಡಬೇಕು ಅಂತಂದರೆ NTPC ಅವರು ಕೆಪಾಸಿಟಿ ಚಾರ್ಜಸ್ನ ಚಾರ್ಜ್ ಮಾಡ್ತಾರೆ. ಯಾಕಂದರೆ ಅವೈಲಬಿಲಿಟಿ 24x7 ಇಡಬೇಕು ಅಂತಂದರೆ ಮೇಂಟೈನು ಚೆನ್ನಾಗಿ ಮಾಡ್ತಾ ಇರಬೇಕು.
ಆಮೇಲೆ ಅಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಸ್ಯಾಲ್ರಿ ಅಂತ ಇರ್ತದೆ. ಆಮೇಲೆ ಇವರು 20,000 crores 15,000 ಕೋಟಿ ಏನು ಪ್ಲಾಂಟ್ಗೆ ಬಿಲ್ಟ್ ಮಾಡಿರ್ತಾರೆ ಅದನ್ನ ರಿಕವರ್ ಮಾಡಬೇಕು. ಅದಕ್ಕೆ ಅವರು ಕೆಪಾಸಿಟಿ ಚಾರ್ಜಸ್ ಅಂತ ಅಂದ್ಬಿಟ್ಟು ಡಿಸ್ಕಾಮ್ಗಳಿಗೆ ಪೇ ಮಾಡೋದ್ರಿಂದ 24/7 ಎಲೆಕ್ಟ್ರಿಸಿಟಿ ಅವೈಲಬಿಲಿಟಿ ಇರ್ತದೆ. ಅದೇ 24/7 ಎಲೆಕ್ಟ್ರಿಸಿಟಿನ ನಮ್ಮ ಡಿಸ್ಕಾಮ್ ಅವ್ರಿಗೆ ಸಿಗ್ತದೆ. ಡಿಸ್ಕಾಮ್ ಅವರು 24/7 ನಮ್ಗೆ ಎಲೆಕ್ಟ್ರಿಸಿಟಿ ಕೊಡ್ತಾ ಇರೋದ್ರಿಂದ ನಮ್ಗೆ ಯಾವುದೇ ಟೈಮಲ್ಲೂ ಆನ್ ಆಫ್ ಅಥವಾ ಎಲೆಕ್ಟ್ರಿಸಿಟಿ ನಮ್ಗೆ ಯಾವಾಗ ಬೇಕು ಆನ್ ಮಾಡ್ಕೋಬೋದು ಅಥವಾ ಇಲ್ಲದೇ ಇರೋ ಟೈಮಲ್ಲಿ ಆಫ್ ಮಾಡಬೇಕು ಅಂತಂದರೆ ಅದು ಸುಮ್ಮನೆ ಆಗಲ್ಲ. ಈಗ ನಾವು ಆ ಥರ ಆಯ್ತೈತೆ ಅಂತ ಅಂದ್ರೆ ನಾವು ಫಿಕ್ಸ್ ಚಾರ್ಜಸ್ನ ಪೇ ಮಾಡ್ತಾ ಇರ್ತೀವಿ. ಫಿಕ್ಸ್ ಚಾರ್ಜಸ್ಸು ಸುಮ್ಮನೆ ಪೇ ಮಾಡಲ್ಲ. ನಾವು ಫಿಕ್ಸ್ ಚಾರ್ಜಸ್ ಪೇ ಮಾಡೋದ್ರಿಂದನೇ ನಮಗೆ 24/7 ಎಲೆಕ್ಟ್ರಿಸಿಟಿ ಅಥವಾ ನಮ್ಗೆ ಯಾವಾಗ ಅವಶ್ಯಕತೆ ಇದೆ ಆಗ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಫಿಕ್ಸ್ ಚಾರ್ಜಸ್ನ ಡಿಸ್ಕಾಮ್ಗಳು ನಮ್ಮ ಹತ್ರ ಕಟ್ಸ್ಕೊತದೆ. ಅದೇ ಡಿಸ್ಕಾಮ್ಗಳು ಹೋಗಿ ಕೆಪಾಸಿಟಿ ಚಾರ್ಜಸ್ ಅಂತ ಅಂದ್ಬಿಟ್ಟು ಜನ್ರೇಷನ್ ಕಂಪ್ನಿಗಳಿಗೆ ಕೊಡಬೇಕು. ಸೊ ಇದು ಇವೆರಡು ರೀತಿ NTPC ಅವರು ರೆವೆನ್ಯೂನ ಜನರೇಟ್ ಮಾಡ್ತಾರೆ. ಒಂದು ಕೆಪಾಸಿಟಿ ಚಾರ್ಜಸ್ಸಿಂದ, ಇನ್ನೊಂದು ಎನರ್ಜಿ ಚಾರ್ಜಸ್ಸಿಂದ. ಎನರ್ಜಿ ಚಾರ್ಜಸ್ ಹೆಂಗೆ ಅಂತಂದರೆ ನಾವು ಹೆಂಗೆ ಜನರೇಟ್ ಮಾಡ್ತೀವಿ ಅದ್ರ ಪ್ರಕಾರ ಎನರ್ಜಿ ಚಾರ್ಜಸ್ ಇರ್ತದೆ. ಈಗ ಸಪೋಸ್ ರಾ ಮೆಟೀರಿಯಲ್ ಪ್ರೈಸಿಂದ, ಟ್ರಾನ್ಸ್ಪೋರ್ಟೇಷನ್ನು ಇಂದ ಎನರ್ಜಿ ಚಾರ್ಜಸ್ ಡಿಫೈನ್ ಆಯ್ತದೆ. ಸಪೋಸ್ ಈಗ ಸಮ್ಮರ್ ಟೈಮಲ್ಲಿ ನಮ್ಗೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಜಾಸ್ತಿ ಇರ್ತದೆ, ಯಾಕಂದರೆ ಬಿಸಿಲಿರೋದ್ರಿಂದ ಎಲೆಕ್ಟ್ರಿಸಿಟಿ ನಮಗೆ ಜಾಸ್ತಿ ಬೇಕಾಯ್ತದೆ. ಅದೇ ವಿಂಟರ್ ಟೈಮಲ್ಲಿ ಕಮ್ಮಿ ಇರ್ತದೆ. ಸೊ ಇಲ್ಲೇ ನಾವು ಜನರೇಟ್ ಮಾಡೋ ಎಲೆಕ್ಟ್ರಿಸಿಟಿ ಜಾಸ್ತಿ ಇರ್ತದೆ ಸಮ್ಮರಲ್ಲಿ. ವಿಂಟರಲ್ಲಿ ಎಲೆಕ್ಟ್ರಿಸಿಟಿ ನಾವು ಜನರೇಟ್ ಮಾಡೋದು ಕಮ್ಮಿ ಇರ್ತದೆ. ಆದರೆ ಕೆಪಾಸಿಟಿ ಚಾರ್ಜಸ್ ಮಾತ್ರ ಯಾವಾಗ್ಲೂ ಸೇಮೇ ಇರ್ತದೆ. ನೀನು ಸಮ್ಮರಲ್ಲಿ ಜಾಸ್ತಿ ಜನರೇಟ್ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಅವರು ಜಾಸ್ತಿ ಕೆಪಾಸಿಟಿ ಚಾರ್ಜಸ್ ಇಸ್ಕೊಳ್ಳಲ್ಲ, ಅಥವಾ ವಿಂಟರಲ್ಲಿ ಕಮ್ಮಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಕಮ್ಮಿ ಇಸ್ಕೊಳ್ಳಲ್ಲ. ಕೆಪಾಸಿಟಿ ಚಾರ್ಜಸ್ ಯಾವಾಗ್ಲೂ ಫಿಕ್ಸ್ಡ್ ಇರ್ತದೆ. ಇದನ್ನು ನಾವು ಮನೆಗಳಿಗೆ ರಿಲೇಟ್ ಮಾಡ್ತೀವಿ ಅಂತಂದರೆ ನಮಗೆ ಮಿನಿಮಮ್ ಚಾರ್ಜಸ್, ಫಿಕ್ಸ್ ಚಾರ್ಜಸ್ ಅಂತ ಏನಿರ್ತದೆ ಅದು ಯಾವಾಗ್ಲೂ ನಮಗೆ ಜನವರಿಯಿಂದ ಡಿಸೆಂಬರ್ ತನಕ ಯಾವಾಗಲೂ ಸೇಮ್ ಇರ್ತದೆ. ಸಪೋಸ್ ಅವ್ರು ಏನಾದ್ರು ಬೋರ್ಡು, ನಮ್ದೇನು ರೆಗ್ಯುಲೇಟರಿ ಬೋರ್ಡ್ ಏನಾದ್ರು ಚೇಂಜು ಪ್ರತಿ ಏಪ್ರಿಲಲ್ಲಿ ಏನಾದ್ರು ಚೇಂಜ್ ಮಾಡಿದ್ರೆ ಚೇಂಜ್ ಆಗುತ್ತೆ. ಆಲ್ಮೋಸ್ಟ್ ಫಿಕ್ಸ್ಡ್ ಇರ್ತದೆ ಪ್ರತಿ ತಿಂಗಳು. ಎನರ್ಜಿ ಚಾರ್ಜಸ್ಸು ನಾವು ಹೆಂಗೆ ಕನ್ಸಂಪ್ಷನ್ ಮಾಡ್ತೀವಿ, ಯಾವ ತಿಂಗಳು ಜಾಸ್ತಿ ಬಳಕೆ ಮಾಡ್ತೀವಿ ಹಂಗೆ ವೇರಿ ಆಯ್ತದೆ. ಜಾಸ್ತಿ ಬಳಸಿದ್ರೆ ಜಾಸ್ತಿ ಬಿಲ್ ಬರುತ್ತೆ, ಕಮ್ಮಿ ಬಳಸಿದ್ರೆ ಕಮ್ಮಿ ಬಿಲ್ ಬರ್ತದೆ. ಈ ಥರ NTPC ಅವರು ರೆವೆನ್ಯೂನ 2 ಥರ ಜನರೇಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೆಕ್ಸ್ಟ್ ಏನು ಅಂತಂದರೆ ಕಾಸ್ಟ್. ಎಲ್ಲ ಕಂಪ್ನಿಗಳು ಕಾಸ್ಟ್ ಅಥವಾ ಎಕ್ಸ್ಪೆನ್ಸ್ ಅಂತ ಇದ್ದೇ ಇರ್ತದೆ. NTPC ಕಂಪ್ನಿಗೆ ಏನೇನು ಮೇನ್ ಕಾಸ್ಟ್ ಬರ್ತದೆ ಅಂತಂದರೆ ಮೊದಲನೇದು ರಾ ಮೆಟೀರಿಯಲ್ ಕಾಸ್ಟು. ರಾ ಮೆಟೀರಿಯಲು ಅದರಲ್ಲಿ ಯಾವುದು ಅಂತಂದರೆ ಕೋಲಿಂದನೇ ಇವರು 84% ರೆವೆನ್ಯೂ ಅರ್ನ್ ಮಾಡೋದ್ರಿಂದ ಇವ್ರದ್ದು ಜಾಸ್ತಿ ಕಾಸ್ಟು ಇಲ್ಲೇ ಹೋಯ್ತದೆ. ರಾ ಮೆಟೀರಿಯಲ್ ಅಂದರೆ ಕೋಲ್ನ ಪರ್ಚೇಸ್ ಮಾಡೋದ್ರಲ್ಲಿ ಯಾರ ಹತ್ರ ಪರ್ಚೇಸ್ ಮಾಡ್ತಾರೆ ಅಂತ ಹಿಂದೆ ಹೇಳಿದೆ. ಒಂದು ಕೋಲ್ ಇಂಡಿಯಾಯಿಂದ ಪರ್ಚೇಸ್ ಮಾಡ್ತಾರೆ, ಇನ್ನೊಂದು ಅವ್ರದ್ದೇ ಮೈನ್ ಐತೆ ಮೈನಿಂಗ್ ಮಾಡೋಕ್ಕೆ. ಇವ್ರದ್ದು 80% ಏನು ಎಕ್ಸ್ಪೆನ್ಸ್ ಐತೆ ಇವ್ರದ್ದು ರಾ ಮೆಟೀರಿಯಲ್ಸು ಕೋಲ್ ಮೇಲೆ ಹೋಯ್ತದೆ. ಅವ್ರದ್ದು ಟೋಟಲ್ ಎಕ್ಸ್ಪೆನ್ಸಲ್ಲಿ ಟೋಟಲ್ ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ ಅದರಲ್ಲಿ 80 ರೂಪಾಯಿ ಇವರು ಕೋಲ್ ಪರ್ಚೇಸ್ ಮಾಡೋಕ್ಕೇ ಖರ್ಚು ಮಾಡ್ತಾರೆ NTPC. ಇದೆಲ್ಲ ನಾವು ಏನು ಹೇಳ್ತಾ ಇದ್ದೀನಿ ಅಂತಂದರೆ 2025 ಆ್ಯನ್ಯಲ್ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿರೋಂಥದ್ದನ್ನೇ ಹೇಳ್ತಾ ಇರೋದು, ಯಾವುದನ್ನೂ ಓನಾಗಿ ಅಸಂಪ್ಷನ್ ಮಾಡಿ ಹೇಳ್ತಾ ಇಲ್ಲ. 2025 ಆ್ಯನ್ಯಲ್ ರಿಪೋರ್ಟು ಅಥವಾ ಕ್ವಾರ್ಟರ್ಲಿ ಅರ್ನಿಂಗ್ಸು ಅಥವಾ ಕಾನ್ಫರೆನ್ಸ್ ಕಾಲು ಇದರಲ್ಲೆಲ್ಲ ಮೆನ್ಷನ್ ಆಗಿರ್ತದೆ. ಇದನ್ನೇ ಹೇಳ್ತಾ ಇರೋದು. ಇನ್ನು ಮೇಯ್ನು ರಾ ಮೆಟೀರಿಯಲ್, ಈಗ 100 ರೂಪಾಯಿ ಖರ್ಚು ಮಾಡಿದ್ರೆ 80 ರೂಪಾಯಿ ರಾ ಮೆಟೀರಿಯಲ್ ಅಂತ ಅಂದೆ. ಇನ್ನು 20 ರೂಪಾಯಿ ಯಾವ್ಯಾವ ಥರ ಖರ್ಚಾಗ್ಬೋದು ಅಂತಂದರೆ ಒಂದು ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಕೊಡೋದಾಗಿರ್ಬೋದು, ಇನ್ನೊಂದು ಪ್ಲ್ಯಾಂಟ್ನ ಮೇಂಟೈನ್ ಮಾಡೋಕ್ಕಾಗಿರ್ಬೋದು. ಈಗ ಅಷ್ಟು ಸಾವಿರಾರು ಕೋಟಿ ಪ್ಲ್ಯಾಂಟ್ ಕೊಟ್ಬಿಟ್ಟು ಅದನ್ನು ಮೇಂಟೈನ್ ಮಾಡಲಿಲ್ಲ ಅಂತಂದರೆ ಏನು ಯೂಸ್ ಇಲ್ಲ. ಆಮೇಲೆ ಚೆನ್ನಾಗಿ ಅದನ್ನು ಏನಾದ್ರು ಬ್ರೇಕ್ ಡೌನ್ ಆದಾಗ ರಿಪೇರ್ ಕಾಸ್ಟ್ ಆಗಿರ್ಬೋದು. ಆಮೇಲೆ ಬ್ಯಾಂಕ್ಗಳಿಗೆ ಇಂಟ್ರೆಸ್ಟ್, ಈಗ ಏನು ಲೋನ್ ತಗೊಂಡಿರ್ತಾರೆ, ಈಗ ಏನು 15,000 ಕೋಟಿ 10,000 ಕೋಟಿ ಇವ್ರು ಏನು ಒಂದು ಪ್ಲಾಂಟ್ಗೆ ಬೇಕಾಯ್ತದೆ, ಪೂರ್ತಿ ದುಡ್ಡು ಇವರೇ ಹಾಕಿರಲ್ಲ. ಅದರಲ್ಲಿ ಬ್ಯಾಂಕಿಂದನೂ ಲೋನ್ ತಗೊಂಡಿರ್ತಾರೆ, ಆ ಲೋನ್ಗೆ ಇಂಟ್ರೆಸ್ಟ್ ಪೇ ಮಾಡಬೇಕು. ಇದೆಲ್ಲ ಕಾಸ್ಟ್ ಇನ್ನು ಮಿಕ್ಕಿ 20 ರೂಪೀಸಲ್ಲಿ ಬರುತ್ತೆ. ಸೊ NTPC ಹೆವಿ ಕೋಲ್ ಮೇಲೆ ಡಿಪೆಂಡ್ ಆಗೈತೆ. ಇದರಿಂದ ನಮ್ಗೆ ಗೊತ್ತಾಯ್ತದೆ, ಯಾಕಂದರೆ 80 ರೂಪೀಸ್ ಅವರು ಕೋಲ್ ಮೇಲೆ ರಾ ಮೆಟೀರಿಯಲ್ ಆಗಿ ಇದು ಮಾಡ್ತಾರೆ ಅಂತ. ಈಗ ರೆವೆನ್ಯೂ ಯಾವ ಥರ ಜನ್ರೇಟ್ ಮಾಡ್ತಾರೆ ಅಂದರೆ ಯಾವ್ಯಾವ ಪ್ಲ್ಯಾಂಟ್ ಟೈಪಿಂದ ಎಷ್ಟೆಷ್ಟು ರೆವೆನ್ಯೂ ಬರ್ತದೆ ಅಂತಂದರೆ ರೆವೆನ್ಯೂ ಬೇಸ್ಡ್ ಆನ್ ಪ್ಲ್ಯಾಂಟ್ಸ್. ಒಂದೊಂದು ಪ್ಲ್ಯಾಂಟಿಂದ ಒಂದೊಂದು ಪರ್ಸೆಂಟೇಜ್ ಅಲ್ವಾ.
ಇರ್ಬೋದು. ಕೆಲವು ಪ್ಲ್ಯಾಂಟಿಂದ ಜಾಸ್ತಿ ಜನ್ರೇಟ್ ಮಾಡ್ಬೋದು, ಕೆಲವು ಪ್ಲ್ಯಾಂಟಿಂದ ಕಮ್ಮಿ ಜನ್ರೇಟ್ ಮಾಡ್ಬೋದು. ಯಾವ್ಯಾವ ಪ್ಲ್ಯಾಂಟಿಂದ ಮೊದಲನೇದು ಈಗ ಕೋಲ್ ಪ್ಲ್ಯಾಂಟಲ್ಲಿ ನೋಡೋದಾದರೆ, ಕೋಲ್ ಪ್ಲ್ಯಾಂಟಿಂದ ನೀವು ನಾನು ಆಗಲೇ ಹೇಳ್ದಂಗೆ ನಿಮಗೆ 84% ರೆವೆನ್ಯೂ ಕೋಲ್ ಪ್ಲ್ಯಾಂಟಿಂದನೇ ಬರುತ್ತೆ ಇವ್ರಿಗೆ. ಇನ್ನು ಗ್ಯಾಸ್ ಪ್ಲ್ಯಾಂಟಿಂದ ಇವ್ರಿಗೆ 6% ರೆವೆನ್ಯೂ ಬರ್ತದೆ. ಇನ್ನು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಸಿಂದ, ರಿನ್ಯೂವಬಲ್ಲು ಯಾವುದಾಗಿರ್ಬೋದು, ಸೋಲಾರು, ಹೈಡ್ರೋ, ವಿಂಡು, ಇದರಿಂದ ಅವ್ರಿಗೆ 3.5% ರೆವೆನ್ಯೂ ಬರ್ತದೆ. ಇನ್ನು ನಾಲ್ಕನೇದು ಏನು ಅಂತಂದರೆ ಕನ್ಸಲ್ಟೆನ್ಸಿ ಸರ್ವಿಸಸ್. ನಿನ್ಗಾಗಲೇ ಹೇಳ್ದಂಗೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂದರೆ ಇವ್ರದ್ದು ಎಕ್ಸ್ಪರ್ಟೀಸಿಂದ ಇವರು ಅರ್ನ್ ಮಾಡ್ತಾರೆ. ಇದರಿಂದ ಏನಿಲ್ಲ, ನೆಗ್ಲಿಜಿಬಲ್ 0.18% ಅನಿಸುತ್ತೆ. ಇನ್ನು ಮೇಯ್ನ್ ಅಂತಂದರೆ ಎನರ್ಜಿನ ಟ್ರೇಡ್ ಮಾಡ್ತಾರೆ ಇವರು. ಎನರ್ಜಿ ಟ್ರೇಡ್ ಅಂತಂದರೆ ಕೆಲವು ಸಲ ಇವ್ರ ಹತ್ರ ಎನರ್ಜಿ ಸೆಲ್ ಮಾಡೋಕ್ಕಿರಲ್ಲ, ಜನ್ರೇಟ್ ಮಾಡಿರೋದಕ್ಕೆ ಸೆಲ್ ಮಾಡ್ತಾ ಇರೋದಿರಲ್ಲ. ಕೆಲವೊಂದು ಸಲ ಏನು ಮಾಡ್ತಾರೆ ಅಂತಂದರೆ ಬೇರೆ ಕಂಪ್ನಿಗಳಿಂದ ಅವರು ಎನರ್ಜಿನ ತಗೊಂಡು ಇನ್ನೊಂದು ಕಂಪ್ನಿಗಳಿಗೆ ಸೆಲ್ ಮಾಡ್ತಾರೆ. ಇದರಿಂದ ಅವ್ರಿಗೆ 5% ರೆವೆನ್ಯೂ ಬರ್ತದೆ. ಸೊ ಇದರಿಂದನೂ ಏನು ಗೊತ್ತಾಯ್ತದೆ ಅಂತಂದರೆ ಕೋಲಿಂದನೇ ಅವ್ರಿಗೆ ಮೆಜಾರಿಟಿ ಬಿಸ್ನೆಸ್ಸು. ಸೊ ಕೋಲ್ನ ಒಂಥರ ನಾವು ಬ್ಯಾಕ್ ಬೋನ್ ಆಫ್ ದಿ ಕಂಪ್ನಿ ಅಂತ ಹೇಳ್ಬೋದು. ಯಾಕಂದರೆ 84% ಕೋಲಿಂದನೇ ಜನ್ರೇಟ್ ಆಯ್ತೈತೆ ಎಲೆಕ್ಟ್ರಿಸಿಟಿ. ಸೊ ಕಂಪ್ನಿ ನಿಂತಿರೋದೇ ಕೋಲ್ ಪ್ಲ್ಯಾಂಟ್ಗಳ ಮೇಲೆ. ಇನ್ನೊಂದೇನಂತಂದರೆ ಈ ಬಿಸ್ನೆಸ್ಸು ಸ್ಟೇಬಲ್ ಬಿಸ್ನೆಸ್ ಯಾಕೆ ಹೇಳ್ತೀನಿ ಅಂತಂದರೆ, ಈ ಬಿಸ್ನೆಸ್ ನಡೆಯೋದು ಜಾಸ್ತಿ ಲಾಂಗ್ ಟರ್ಮ್ ಪರ್ಚೇಸ್ ಅಗ್ರಿಮೆಂಟಿಂದ. ಈಗ ಒಂದು ಅಗ್ರಿಮೆಂಟ್ ಆಯಿತು ಅಂತಂದರೆ ಒಬ್ಬ ಕಸ್ಟಮರು 10 to 15 ಆಗಿರ್ಬೋದು, 20 ಆಗಿರ್ಬೋದು, ಅಥವಾ 25 ಇಯರ್ಸ್ ಆಗಿರ್ಬೋದು, ಕಸ್ಟಮರ್ ಲಾಕಿನ್ ಆಯ್ತಾರೆ. ಕಂಟಿನ್ಯೂಸು 25 ಇಯರ್ಸು ಅದೇ ಕಂಪ್ನಿಯಿಂದ ಜನ್ರೇಟ್ ಮಾಡ್ತಾ ಇರೋ ಎಲೆಕ್ಟ್ರಿಸಿಟಿನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಈಸಿಯಾಗಿ ಸ್ವಿಚ್ ಆಗೋಕ್ಕಾಗಲ್ಲ. ಈಗ ಈ ಅಗ್ರಿಮೆಂಟ್ ಮಾಡಿಬಿಟ್ಟು ಬೇರೆ ಕಂಪ್ನಿಯಿಂದ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಇದೇ ಕಂಪ್ನಿಯಿಂದ ಪರ್ಚೇಸ್ ಮಾಡ್ತಾ ಇರಬೇಕಾಯ್ತದೆ ಎಲೆಕ್ಟ್ರಿಸಿಟಿನ. ಸೊ ಇದು ಯಾವಾಗಲೂ ರೆವೆನ್ಯೂ ಸ್ಟೇಬಲ್ ಆಗಿರ್ತದೆ. ಡೌನ್ ಯಾವಾಗಲೂ ಕಮ್ಮಿ ಆಗೋದು. ಅಂದರೆ ಗ್ರೋತು ಹೆವಿ ಏನು ಜಾಸ್ತಿನೂ ಆಗಲ್ಲ. ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಹೆಂಗೆ ಜಾಸ್ತಿ ಆಯ್ತದೆ ಅದ್ರ ಥರ ಗ್ರೋತು ಅಷ್ಟೊಂದು ಜಾಸ್ತಿ ಆಗಲ್ಲ, ಅಥವಾ ಸ್ಲೋ ಡೌನು ಅಷ್ಟು ಜಾಸ್ತಿ ಆಗಲ್ಲ. ಮೀಡಿಯಮ್ ಆಗಿ ಒಂದು 5 to 6% ರೆವೆನ್ಯೂ ಗ್ರೋತ್ನ ನಾವು ನೋಡ್ಬೋದು ಆನ್ ಆನ್ ಆ್ಯಾವ್ರೇಜು. ಇದು ಕಂಪ್ಲೀಟ್ ಬಿಸ್ನೆಸ್ ಮಾಡಲ್ ಆಗಿತ್ತು NTPCದು. ನೆಕ್ಸ್ಟ್ ಈಗ ಮೋಟ್ ನೋಡೋದ. ಮೋಟು ಯಾವುದೇ ಆ್ಯನ್ಯುವಲ್ ರಿಪೋರ್ಟು ಅಥವಾ ಕಾನ್ಫರೆನ್ಸ್ ಕಾಲಲ್ಲಿ ಕಂಪ್ನಿಗಳು ಮೆನ್ಷನ್ ಮಾಡಲ್ಲ ಇದೇ ನಮ್ಮ ಮೋಟು ಅಂತ ಅಂದ್ಬಿಟ್ಟು. ಮೋಟ್ ಏನಕ್ಕೆ ಮೆನ್ಷನ್ ಮಾಡಲ್ಲ ಅಂತಂದರೆ, ಸಪೋಸ್ ಒಂದು ಕಂಪ್ನಿ ಕೋಟ್ ಮಾಡಿದ್ರೆ ಅವ್ರೇನು ಮೋಟ್ ಅಂತ ಅಂದ್ಕೊಂಡಿರ್ತಾರೆ ಅದನ್ನು ಕಾಂಪಿಟೇಟರ್ಸ್ ಕಂಪ್ನಿಗಳು ಅಟ್ಯಾಕ್ ಮಾಡೋ ಚಾನ್ಸಸ್ ಇರ್ತದೆ. ಮೋಟ್ ನಿಮ್ಗೆ ತೋರಿಸ್ಬೇಕು ಅಂತಂದರೆ ಒಂದು ಇಮೇಜ್ ತೋರಿಸ್ತೀನಿ, ಒಂದು ನಿಮಿಷ. ಇದು ಮೋಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಸಪೋಸ್ ಇದು ಏನು ಕ್ಯಾಸಲ್ ತೋರಿಸ್ತಾ ಇದ್ದೀನಿ, ಇದು ಹಿಂದಿನ ಕಾಲದಲ್ಲಿ ಈ ಥರ ರಾಜರು ಬಿಲ್ಡ್ ಮಾಡಿರ್ತಾರೆ. ಇದನ್ನು ಏನಕ್ಕೆ ಮೋಟ್ ಅಂತ ಹೇಳ್ತಾರೆ ಅಂತಂದರೆ, ಇಲ್ಲಿ ಅಟ್ಯಾಕ್ ಮಾಡಿ ಕಿಂಗ್ಡಮ್ನ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಚಾನ್ಸಸ್ ಕಮ್ಮಿ ಐತೆ. ಯಾಕಂತಂದರೆ ಸುತ್ತ ಇಲ್ಲಿ ನೀರು ತುಂಬ್ಕೊಂಡೈತೆ. ಆ ನೀರಲ್ಲಿ ಏನು ಸುಮ್ಮನೆ ಮೀನುಗಳೇನಿರಲ್ಲ. ಸಪೋಸ್ ಕ್ರೊಕೊಡೈಲ್ಗಳಿರ್ತದೆ, ಯಾರು ಬಂದು ಅಟ್ಯಾಕ್ ಮಾಡ್ತಾರೆ ಈ ಫೋರ್ಟ್ನ ಅಂತ ಅಂದರೆ ಫಸ್ಟು ಇಲ್ಲಿ ಕ್ರೊಕೊಡೈಲ್ನ ಡೀಲ್ ಮಾಡಬೇಕು. ಇಲ್ಲಿ ಕ್ರೊಕೊಡೈಲ್ನ ಡೀಲ್ ಮಾಡ್ತಾ ಇದ್ದಂಗೆ ಒಳಗಡೆ ಇರೋ ರಾಜರು, ಯುವರಾಜರು ಅಥವಾ ಸೈನಿಕರು ಯಾರಿರ್ತಾರೆ ಎಲ್ಲ ಎಚ್ಚೆತ್ಕೊಂಡು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ. ಇದನ್ನೆಲ್ಲ ದಾಟ್ಕೊಬಂದು ಇಲ್ಲಿ ಫೋರ್ಟ್ ಏನೈತೆ, ಫೋರ್ಟ್ನ ಅಟ್ಯಾಕ್ ಮಾಡೋ ಅಷ್ಟರಲ್ಲಿ ಗೊತ್ತಾಗ್ಬಿಡ್ತದೆ ಅಟ್ಯಾಕ್ ಆಯ್ತೈತೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಈ ಥರ ಬಿಲ್ಡ್ ಮಾಡಿರ್ತಾರೆ. ಇದು ಮೋಟ್ಗೆ ಎಕ್ಸಾಂಪಲು. ಈ ಕಂಪ್ನಿ ಮೋಟ್ ಅಂತ ಅಂದರೆ ಸ್ಟ್ರಾಂಗ್ ಐತೆ ಅಂತ ಅಂದ್ಬಿಟ್ಟು ಬೇರೆ ಯಾವುದೇ ಕಂಪ್ನಿನೂ ಈ ಥರ ಇರೋಕ್ಕೆ ಚಾನ್ಸ್ ಇರೋಲ್ಲ. ಅದನ್ನು ಬೇರೆ ಯಾವುದೇ ಕಂಪ್ನಿಗೆ ಇದನ್ನು ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಆದರೆ ಕಾಪಿ ಮಾಡೋಕ್ಕೆ ಆಯ್ತಾ ಇರೋಲ್ಲ. ಅದನ್ನು ಮೋಟ್ ಅಂತ ಹೇಳ್ತಾರೆ. ಇದು ವಾರನ್ ಬಫೆಟ್ ಅವ್ರ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ, ಅಥವಾ ಮೋಟ್ ಅಂತಲೂ ಹೇಳ್ತಾರೆ ಇದನ್ನು. ಸೊ ಈಗ ಎಲ್ಲ ಕಂಪ್ನಿಗಳಿಗೂ ಮೋಟ್ ಇರಬೇಕಾ ಅಂತಂದರೆ ಕೆಲವು ಕಂಪ್ನಿಗಳಿಗೆ ಮೋಟ್ ಇರ್ತದೆ, ಕೆಲವು ಕಂಪ್ನಿಗಳಿಗೆ ಮೋಟ್ ಇರೋಲ್ಲ. ಈಗ ನನ್ನ ಪ್ರಕಾರ, ನಾನು ಅನಾಲಿಸಿಸ್ ಮಾಡಿರೋ ಪ್ರಕಾರ ಈ ಕಂಪ್ನಿಗೆ ಮೋಟ್ ಏನಾಗಿರ್ಬೋದು ಅಂತಂದರೆ, ಮೊದಲನೇದು ಸ್ಕೇಲ್ ಅಡ್ವಾಂಟೇಜ್. ಸ್ಕೇಲ್ ಅಡ್ವಾಂಟೇಜ್ ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ, ಇವ್ರದ್ದು ಪ್ಲ್ಯಾಂಟ್ ಲೋಡ್ ಫ್ಯಾಕ್ಟ್ರ್ ಅಂತ ಬರ್ತದೆ. ಪ್ಲ್ಯಾಂಟ್ ಲೋಡ್ ಫ್ಯಾಕ್ಟ್ರು 77.4% ಐತೆ. ಅದು ಇಂಡಿಯಾದು ಓವರ್ ಆಲ್ ಆ್ಯಾವ್ರೇಜು ತಗೊಂಡ್ರೆ ಎಲ್ಲ ಪ್ಲ್ಯಾಂಟ್ದುವೆ 69.9% ಐತೆ. ಸಪೋಸ್ ಈಗ ಒಂದು ಪ್ಲ್ಯಾಂಟು 100 ಯೂನಿಟ್ಸ್ಗೆ ಕೆಪಬಿಲಿಟಿ ಐತೆ ಅಂತ ಅಂದರೆ, ಸಪೋಸ್ NTPC ಪ್ಲ್ಯಾಂಟುವೆ 100 ಯೂನಿಟ್ಸ್ ಜನ್ರೇಟ್ ಮಾಡ್ತಾ ಇರ್ತದೆ.
ಇಂಡಿಯನ್ ಆ್ಯಾವ್ರೇಜ್ ಪ್ಲ್ಯಾಂಟುವೆ 100 ಯೂನಿಟ್ಸ್ ಜನ್ರೇಟ್ ಮಾಡೋ ಕೆಪಾಸಿಟಿ ಐತೆ. ಆದರೆ NTPC ಪ್ಲ್ಯಾಂಟ್ ಮಾತ್ರ 77.4 ಜನ್ರೇಟ್ ಮಾಡ್ತೈತೆ ಔಟ್ ಆಫ್ 100. ಆದರೆ ಬೇರೆ ಎಲ್ಲ ಪ್ಲ್ಯಾಂಟ್ಗಳು 69.9% ಜನ್ರೇಟ್ ಮಾಡ್ತೈತೆ. ಸೇಮ್ ಎರಡೂ ಕೆಪಾಸಿಟಿ ಸೇಮ್ ಐತೆ, 100 ಯೂನಿಟ್ಸ್ ಜನ್ರೇಟ್ ಮಾಡ್ಬೋದು ಮ್ಯಾಕ್ಸಿಮಮ್ಮು. ಆದರೆ NTPC ಪ್ಲ್ಯಾಂಟ್ ಮಾತ್ರ 77 ಯೂನಿಟ್ಸ್ ಜಾಸ್ತಿ ಜನ್ರೇಟ್ ಮಾಡ್ತೈತೆ. ಇದು ಮಾತ್ರ ಬರೀ 69, 8 ಯೂನಿಟ್ಸ್ ಡಿಫ್ರೆನ್ಸು NTPCಗೆ ಜಾಸ್ತಿ ಐತೆ. ಇದು ಏನಕ್ಕೆ ಅಂತಂದರೆ ಎಫಿಷಿಯೆಂಟಾಗಿ ಕೆಲಸ ಐತೈತೆ ಅವ್ರ ಪ್ಲ್ಯಾಂಟಲ್ಲಿ, ಜಾಸ್ತಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತವ್ರೆ ಅಂತ ಅಂದ್ಬಿಟ್ಟು. ಇದೊಂದು ಅಡ್ವಾಂಟೇಜು ನನ್ನ ಪ್ರಕಾರ ಮೋಟ್ ಆಗಿರ್ತದೆ. ಎಫಿಷಿಯೆಂಟಾಗಿ ಅದೇ ಪ್ಲ್ಯಾಂಟ್ನ ಎಫಿಷಿಯೆಂಟಾಗಿ ನಡೆಸ್ಕೊಯ್ತವ್ರೆ NTPC ಅವರು. ಇದೊಂದು ಸ್ಕೇಲ್ ಅಡ್ವಾಂಟೇಜು ನನ್ನ ಪ್ರಕಾರ. ಈ ಸ್ಕೇಲ್ ಅಡ್ವಾಂಟೇಜ್ ಯಾಕಂದರೆ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದಾಗ ಜನ್ರೇಷನ್ನು ಎಫಿಷಿಯೆಂಟಾಗಿ ಚೆನ್ನಾಗಿ ನಡೀತೈತೆ NTPC ಪ್ಲ್ಯಾಂಟಲ್ಲಿ. ಇದು ನನ್ನ ಪ್ರಕಾರ ಒಂದು ಮೋಟ್ ಆಗಿರ್ತದೆ. ಎರಡನೇದು ಫ್ಯೂಲ್ ಸೆಕ್ಯೂರಿಟಿ. ಈಗ ನಾನು ಏನಂದೆ ನಿಮಗೆ, ರಾ ಮೆಟೀರಿಯಲ್ಸು ಡಿಸ್ರಪ್ಷನ್ ಆಗಬಾರ್ದು ಅಂತ ಅಂದ್ಬಿಟ್ಟು ಇವ್ರದ್ದು ಮೆಜಾರಿಟಿ ಕೋಲ್ ಪರ್ಚೇಸ್ ಮಾಡೋಕ್ಕೆ ರಾ ಮೆಟೀರಿಯಲ್ ಅಮೌಂಟು ಸ್ಪೆಂಡ್ ಮಾಡ್ತಾರೆ. ಕೋಲ್ಗೆ ಅವರು ಸೆಕ್ಯೂರಿಟಿ ಏನೈತೆ ಅಂತಂದರೆ ನಿಮ್ಗೆ ಆಗಲೇ ಹೇಳಿದೆ, ಲಾಂಗ್ ಟರ್ಮ್ ಫ್ಯೂಲ್ ಪರ್ಚೇಸ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ ಇದನ್ನ. ಇದು ಯಾರ ಹತ್ರ ಮಾಡ್ಕೊಂಡವ್ರೆ ಅಂತಂದರೆ ಕೋಲ್ ಇಂಡಿಯಾ ಅವ್ರ ಹತ್ರನೂ ಐತೆ. ಆಮೇಲೆ ಇನ್ನೊಂದು SSCCL ಅಂತ ಹೇಳಿದೆ, ಆ ಕಂಪ್ನಿಯವ್ರ ಹತ್ರನೂ ಐತೆ. ಮತ್ತು ಇವ್ರದ್ದೇ ಒಂದು ಕೋಲ್ ಮೈನು ಐತೆ, 4ರಿಂದ 6 ಕೋಲ್ ಮೈನು ಐತೆ ಅವ್ರ ಹತ್ರ. ಸೊ ಇದರಿಂದ ಅವ್ರಿಗೆ ಫ್ಯೂಲ್ ಸೆಕ್ಯೂರಿಟಿ ಐತೆ. ಯಾವುದೇ ಕಾರಣಕ್ಕೂ ಫ್ಯೂಲು ನಮಗೆ ರಾ ಮೆಟೀರಿಯಲ್ಲು ಕೋಲ್ ಶಾರ್ಟೇಜ್ ಆಯಿತು ಆ ಥರ ಪರಿಸ್ಥಿತಿ ಬರೋಲ್ಲ, ಯಾಕಂದರೆ ಇವ್ರ ಹತ್ರ ಲಾಂಗ್ ಅಗ್ರಿಮೆಂಟ್ಸ್ಗಳಿರೋದ್ರಿಂದ. ಇದು ಒಂದು ಮೋಟ್ ಆಗಿರ್ಬೋದು. ಇನ್ನು ಮೂರನೇ ಮೋಟ್ ನನ್ನ ಪ್ರಕಾರ ಏನಿರ್ಬೋದು ಅಂತಂದರೆ, ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಇರೋದ್ರಿಂದ, ಲಾಂಗ್ PPA ಇರೋದ್ರಿಂದ ಇವ್ರ ಕಸ್ಟಮರು ಸ್ವಿಚ್ ಆಗೋದು ತುಂಬ ಕಷ್ಟ. ಈಗ ಬೇರೆ ಕಂಪ್ನಿಗಳು ಯಾವುದೇ ಬೇರೆ ಪ್ರಾಡಕ್ಟು ಅಥವಾ ಸೆಕ್ಟರ್ಗಳಲ್ಲಿ ಕಸ್ಟಮರ್ ಈಸಿಯಾಗಿ ಸ್ವಿಚ್ ಆಯ್ತಾರೆ. ಆದರೆ ಈ ಥರ ರೆಗ್ಯುಲೇಟೆಡ್ ಬಿಸ್ನೆಸ್ಗಳು ಇರೋದ್ರಿಂದ ಕಸ್ಟಮರ್ ಸ್ವಿಚ್ ಆಗೋದು ಕಷ್ಟ. ಯಾಕಂತಂದರೆ ಒಂದ್ಸಲಿ ಅಗ್ರಿಮೆಂಟ್ಗೆ ಒಂದು ಡಿಸ್ಕಮ್ ಎಂಟ್ರ್ ಆಗ್ಬಿಟ್ರೆ NTPC ಹತ್ರನೇ ಅವರು ಎಷ್ಟು ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ 15 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು. ಇವ್ರ ಹತ್ರನೇ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿರೋದನ್ನ ತಗೋಬೇಕಾಯ್ತದೆ. ಬೇರೆಯವ್ರ ಹತ್ರ ಅವನೇನಾದ್ರು ಸ್ವಿಚ್ ಮಾಡ್ತೀನಿ ಅಂತ ಅಂದ್ರೂ ಇವ್ರ ಅಗ್ರಿಮೆಂಟ್ ಕಾಯೋ ತನಕ ವೆಯ್ಟ್ ಮಾಡಬೇಕು. ಏನಾದ್ರು ಕಾಯ್ದೇ ಬೇರೆಯವ್ರ ಹತ್ರ ಸ್ವಿಚ್ ಮಾಡ್ತೀನಿ ಅಂತಂದರೆ ಲೀಗಲ್ ಬ್ಯಾಟಲ್ಸು, NTPC ಅವರು ಕೋರ್ಟ್ಗೆ ಕೇಸ್ ಹಾಕೋ ಚಾನ್ಸಸ್ ಇರ್ತದೆ. ಸೊ ಕಸ್ಟಮರ್ ಸ್ವಿಚಿಂಗ್ ಕಾಸ್ಟು ತುಂಬ ಜಾಸ್ತಿ ಇರ್ತದೆ, ಸ್ವಿಚ್ ಮಾಡೋಕ್ಕೂ ಅಷ್ಟು ಈಸಿ ಇರೋಲ್ಲ. ಇದು ಒಂದು ಮೋಟು ನನ್ನ ಪ್ರಕಾರ. ಇನ್ನು ನಾವು 4ನೇ ಮೋಟು ನೋಡೋದಾದರೆ, ಈಗ ಸಪೋಸ್ ಈಗ ಒಂದು ಪ್ಲ್ಯಾಂಟ್ ನಾವು ಬಿಲ್ಡ್ ಮಾಡ್ತೀವಿ, ಒಂದು ಥರ್ಮಲ್ ಪ್ಲ್ಯಾಂಟ್ ಆಗಿರ್ಬೋದು, ಅಥವಾ ಒಂದು ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಪ್ಲ್ಯಾಂಟ್ ಆಗಿರ್ಬೋದು, ಅಥವಾ ಒಂದು ನ್ಯೂಕ್ಲಿಯರ್ ಪ್ಲ್ಯಾಂಟು, ಅಥವಾ ಒಂದು ನ್ಯಾಚುರಲ್ ಗ್ಯಾಸ್ ಪ್ಲ್ಯಾಂಟ್ ಬಿಲ್ಡ್ ಮಾಡ್ತೀನಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ಲು ತಗೊಳ್ಳೋದಾದರೆ, 4ನೇ ನನ್ನ ಪ್ರಕಾರ ಕ್ಯಾಪಿಟಲ್ ಮತ್ತು ಎಕ್ಸಿಕ್ಯೂಷನ್ ಬ್ಯಾರಿಯರು. ಈಗ ಸಪೋಸ್ ನಿಮಗೇನೆ ಒಂದು 15,000 ಕೋಟಿ, ಒಂದು 20,000 ಕೋಟಿ ಕೊಟ್ಬಿಟ್ಟು NTPC ಥರ ಒಂದು ಪ್ಲ್ಯಾಂಟ್ ಬಿಲ್ಡ್ ಮಾಡ್ತೀನಿ ಅಂತ ಅಂದರೆ ಆಗುತ್ತೆ. ಫಸ್ಟ್ ಎಕ್ಸ್ಪರ್ಟೀಸ್ ಬೇಕು, ಅದೇ ಸೆಕ್ಟರಲ್ಲಿ ನಾಲೆಜ್ ಇರೋವಂಥವ್ರು ಬೇಕಾಯ್ತಾರೆ. ಈಗ ಸುಮ್ಮನೆ ದುಡ್ಡು ಐತೆ ಅಂತ ಅಂದ್ಬಿಟ್ಟು ಎಲ್ಲರೂ ಬಿಲ್ಡ್ ಮಾಡೋಕ್ಕಾಗಲ್ಲ, ಅದೇ ಥರ ಕಂಪ್ನಿನೂ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಈಗ ರೀಸೆಂಟ್ ಎಕ್ಸಾಂಪಲ್ ತಗೊಳ್ಳೋದಾದರೆ, ರೀಸೆಂಟು ಕಂಪ್ನಿ ಮೆನ್ಷನ್ ಮಾಡಲ್ಲ, ರೀಸೆಂಟು ಇದೇ ಸೆಕ್ಟರಲ್ಲಿ ಒಂದು ಪ್ಲ್ಯಾಂಟ್ ಬಿಲ್ಡ್ ಮಾಡ್ತೀನಿ ಅಂತ ಅಂದರೆ ಒಂದು 1600 ಮೆಗಾವ್ಯಾಟ್ ಪ್ಲ್ಯಾಂಟ್ ಬಿಲ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಮೌಂಟು ಎಷ್ಟು ಇದಾಯಿತು ಅಂತ ಅಂದರೆ, ಇನ್ವೆಸ್ಟ್ಮೆಂಟ್ ಅಮೌಂಟು 22,000 ಕೋಟಿ. ಈಗ ರೀಸೆಂಟಾಗಿ ಆಗಿರೋದು ಇದು 22,000 ಕೋಟಿ ಬೇಕಾಗಿರ್ತದೆ. ಇದು ಟೈಮ್ ಲೈನ್ ಏನಂತಂದರೆ, ಈ ಪ್ರಾಜೆಕ್ಟು ಕಮೆನ್ಸ್ ಮಾಡಿ ಸ್ಟಾರ್ಟಾಗಿ ಎಂಡಾಗಿ ಪ್ಲ್ಯಾಂಟ್ನ ರನ್ ಮಾಡಬೇಕು ಅಂತಂದ್ರೇ ನಮಗೆ 6 to 7 ಇಯರ್ಸ್ ಬೇಕು. ಈಗ ನಮ್ಮ ಹತ್ರ ಇಷ್ಟು 22,000 ಕೋಟಿ ದುಡ್ಡು ಐತೆ ಅಂತ ಅಂದ್ಬಿಟ್ಟು ತಕ್ಷಣ ನಾವು ಇದನ್ನು ಮಾಡೋಕ್ಕಾಗಲ್ಲ, ಜನ್ರೇಟ್ ಮಾಡೋಕ್ಕೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಈ ಪ್ಲ್ಯಾಂಟ್ ಸ್ಟಾರ್ಟ್ ಮಾಡಿ ಒಂದು 6ರಿಂದ 7 ವರ್ಷ ಕಾಯಬೇಕು. ಈ 1600 ಮೆಗಾವ್ಯಾಟು ನಾನು ಜನ್ರೇಟ್ ಮಾಡ್ತೀನಿ ಅಂತಂದರೆ. ನಾನು ಹೇಳ್ತಾ ಇರೋದು ಇದು ಕೋಲ್ ಪ್ಲ್ಯಾಂಟ್ದು. ಇದೇ ಥರ ಬೇರೆ ಪ್ಲ್ಯಾಂಟ್ಗಳನ್ನೂ ನಾನು ಇದು ಮಾಡ್ತೀನಿ ಅಂತಂದರೆ ಇದ್ರದ್ದೇ ಆದ ಎಂಟ್ರಿ ಬ್ಯಾರಿಯರ್ಗಳಿರ್ತದೆ. ಈಗ ಕೋಲ್ ಪ್ಲ್ಯಾಂಟ್ಗೆ ನಾನು ಜನ್ರೇಟ್ ಮಾಡ್ತೀನಿ ಅಂತಂದರೆ ತಗೊಳ್ಳೋಕ್ಕಿಂತ ಮುಂಚೆ, ಈಗ ಈಗ ಪ್ಲ್ಯಾಂಟ್ನ ಕಮೆನ್ಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಲ್ಯಾಂಡ್ ಅಕ್ವೈರ್ ಮಾಡಬೇಕು. ಆಮೇಲೆ ಈಗ ಕೋಲ್ ಪ್ಲ್ಯಾಂಟ್ಗಳು ಜಾಸ್ತಿ ಪೊಲ್ಯೂಷನ್ ಇದಾಯ್ತೈತೆ ಅಂತ ಅಂದ್ಬಿಟ್ಟು ಅಪ್ರೂವಲ್ ಸಿಗೋದು ಕಷ್ಟ ಇರ್ತದೆ. ಆಮೇಲೆ ಗೌರ್ಮೆಂಟ್ ಅಪ್ರೂವಲ್ಲು ಕಷ್ಟ ಇರ್ತದೆ. ಆಮೇಲೆ ಇದಕ್ಕೆ ಫೈನಾನ್ಸಿಂಗ್ ಮಾಡಬೇಕು. ಈಗ 22,000 ಕೋಟಿ ಒಂದೇ ಕಂಪ್ನಿ ಅಷ್ಟು ಆಗ್ತಾ ಇರ್ತದೆ. ಈಗ ಸ್ಟಾರ್ಟಿಂಗ್ ನಿಮಗೆ 22,000 ಕೋಟಿ ಕೊಡ್ತಾ ಇರ್ತಾರೆ ಅಂತಂದರೆ ಫೈನಾನ್ಸಿಂಗು ತುಂಬ ಕಷ್ಟ ಇರ್ತದೆ, ದುಡ್ಡು ಅಷ್ಟು ಈಸಿಯಾಗಿ ಸಿಗೋಲ್ಲ. ಈಗ ಇದೇ ಕಂಪ್ನಿ, ಈಗ NTPCನ 22,000 ಕೋಟಿ ಒಂದು ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತೈತೆ ಅಂದರೆ ಅವ್ರದ್ದೇ ಪೂರ್ತಿ ದುಡ್ಡು ಹಾಕಿರಲ್ಲ, ಬ್ಯಾಂಕಿಂದನೂ ಲೋನ್ ತಗೋತಾರೆ, ಅವ್ರದ್ದು ಶೇರ್ ಹೋಲ್ಡರ್ಸ್ದು ದುಡ್ಡು ಇನ್ವೆಸ್ಟ್ ಮಾಡ್ತಾರೆ.
ಅದೇ ನಿಮಗೆ 22,000 ಕೋಟಿ ನಿಮ್ಮ ಹತ್ರ ಇರಲ್ಲ ಅಂತ ಅಂದರೆ ಬ್ಯಾಂಕು ನಿಮ್ಗೆ ಏನು ನಂಬಿಬಿಟ್ಟು ನಿಮ್ಗೆ 22,000 ಕೋಟಿ ಕೊಡ್ತದೆ? ಇದರಲ್ಲೇನೋ ಎಕ್ಸ್ಪರ್ಟೀಸ್ ಇರಲ್ಲ, ನಿಮ್ಗೆ ಏನೂ ಇರಲ್ಲ. ಅದಕ್ಕೆ ಇದು ಒಂದು ಎಂಟ್ರಿ ಬ್ಯಾರಿಯರ್ ಆಗಿರ್ತದೆ. ಸೊ ಇದು ನನ್ನ ಪ್ರಕಾರ 4 ಮೋಟ್ ನಾನು ಅನಾಲಿಸಿಸ್ ಮಾಡಿರೋ ಪ್ರಕಾರ 4 NTPCದು ಮೋಟ್ ಆಗಿರ್ತದೆ. ಅಟ್ಯಾಕ್ ಮಾಡೋಕ್ಕೆ ತುಂಬ ಕಷ್ಟ ಇರ್ತದೆ. ಇದನ್ನು NTPC ಸ್ಟ್ರಾಂಗಾಗಿ ಮೇಂಟೈನ್ ಮಾಡ್ಕೊ ಹೋಗೈತೆ ಇಲ್ಲಿ ತನಕನೂ. ಈಗ ಫ್ಯೂಚರ್ ನೋಡೋದ ಬನ್ನಿ. NTPCದು ಯಾವ ಥರ ಇನ್ವೆಸ್ಟ್ ಮಾಡ್ತಾವ್ರೆ ಫ್ಯೂಚರು ಅಲ್ಲಿ ಅಂತ. ಈಗ ಮ್ಯಾನೇಜ್ಮೆಂಟ್ಗೂ ಗೊತ್ತೈತೆ NTPC ಒಂದು ಕೋಲ್ ಕಂಪ್ನಿ ಅಂತ. ಮೆಜಾರಿಟಿ ರೆವೆನ್ಯೂ ಅವ್ರಿಗೆ ಕೋಲಿಂದನೇ ಬರ್ತದೆ. ಈಗ ಇಡೀ ವರ್ಲ್ಡು ಅಥವಾ ಇಂಡಿಯಾಲಿ ಏನು ಫೋಕಸ್ ಮಾಡ್ತಾ ಇರೋದು ಅಂತಂದರೆ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಅಂತ ಅಂದ್ಬಿಟ್ಟು. ಈಗ ರಿನ್ಯೂವಬಲ್ ಎನರ್ಜಿ ಸೋರ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದರೆ ಅವ್ರು ಇನ್ವೆಸ್ಟ್ ಮಾಡಬೇಕು ಫ್ಯೂಚರಲ್ಲಿ, ಅದರಿಂದ ರೆವೆನ್ಯೂ ಜನ್ರೇಟ್ ಮಾಡೋಕ್ಕೆ. ಈಗ ಏನೇನು ಪ್ಲ್ಯಾನ್ ಮಾಡ್ತಾವ್ರು ಅವರು ಅಂತಂದರೆ, ಮೊದಲನೇದಾಗಿ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಮೇಲೆ ಇನ್ವೆಸ್ಟ್ ಮಾಡ್ತಾವ್ರೆ. ಎರಡನೇದು ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮು ಬೆಸ್ಸು. ಮೂರನೇದು ನ್ಯೂಕ್ಲಿಯರ್ ಎನರ್ಜಿ. ನಾಲ್ಕನೇದು ಗ್ರೀನ್ ಹೈಡ್ರೋಜನ್ನು. ಐದನೇದು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್. ಈ 5ರಲ್ಲಿ ಅವರು ಮೇಜರಾಗಿ ಇನ್ವೆಸ್ಟ್ ಮಾಡ್ತಾವ್ರೆ. ಈಗ ಒಂದೊಂದಾಗಿ ನೋಡೋಣ. ಫಸ್ಟು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್. ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಸಲ್ಲಿ ಏನು ಅಂತಂದರೆ, ನಾನು ಆಗಲೇ ನಿಮ್ಗೆ ಹೇಳ್ದಂಗೆ 2032 ತನಕ ಅವ್ರದ್ದು 60 ಗಿಗಾವ್ಯಾಟ್ ಪ್ಲ್ಯಾಂಟು ರಿನ್ಯೂವಬಲ್ ಎನರ್ಜಿ ಸೋರ್ಸಲ್ಲೇ ಕೆಪಾಸಿಟಿಯಿಂದ ಜನ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇದೇ ಅವ್ರದ್ದು ಬಿಗ್ ಪ್ರಯಾರಿಟಿ, ಅಂದರೆ ಟಾಪ್ ಪ್ರಯಾರಿಟಿ ಇರ್ತದೆ. ಈಗ 60 ಗಿಗಾವ್ಯಾಟ್ ಅವರು ಇನ್ವೆಸ್ಟ್ ಮಾಡ್ತಾರೆ ರಿನ್ಯೂವಬಲಲ್ಲಿ ಅಂತ ಅಂದರೆ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಅಂದರೆ ದೊಡ್ಡ ದೊಡ್ಡ ಸೋಲಾರ್ ಪಾರ್ಕ್ಗಳನ್ನ ಬಿಲ್ಡ್ ಮಾಡ್ತವ್ರೆ. ಎರಡನೇದು ಎಲ್ಲಿ ಅಂತ ಅಂದರೆ ಫ್ಲೋಟಿಂಗ್ ಸೋಲಾರ್ ಎಲ್ಲಿ ಯೂಸ್ ಆಯ್ತದೆ ಅಂತ ಅಂದರೆ, ಈಗ ರಿವರ್ಗಳಲ್ಲಿ ನದಿಗಳ ಹತ್ರ ಸೋಲಾರ್ ಇನ್ಸ್ಟಾಲೇಷನ್ ಮಾಡ್ತಾರೆ. ಇಲ್ಲಿ ಇದನ್ನ ಫ್ಲೋಟಿಂಗ್ ಸೋಲಾರ್ ಅಂತ ಹೇಳ್ತಾರೆ. ಈಗ ಅಟ್ ಪ್ರೆಸೆಂಟ್ 2025 ಮಾರ್ಚ್ 31 ತನಕ ಅವ್ರದ್ದು ಎಷ್ಟು ಸೋಲಾರ್ ಪೋರ್ಟ್ಫೋಲಿಯೋ ಐತೆ ಅಂತ ಅಂದರೆ 6.2 ಗಿಗಾವ್ಯಾಟು ಸೋಲಾರ್ದು ಐತೆ, 0.6 ಗಿಗಾವ್ಯಾಟು ವಿಂಡಿಂದ ಜನ್ರೇಟ್ ಮಾಡೋಷ್ಟು ಕೆಪಾಸಿಟಿ ಐತೆ. ಆಮೇಲೆ 0.03 ಗಿಗಾವ್ಯಾಟು ಹೈಡ್ರೋಯಿಂದ ಜನ್ರೇಟ್ ಮಾಡ್ತಾರೆ. ಅಟ್ ಪ್ರೆಸೆಂಟ್ ಇವ್ರದ್ದು ಆಲ್ಮೋಸ್ಟ್ ಒಂದು 7 7.5 ಇರೋದು. 7 7.5 ತಗೋಗಿ 2032 ತನಕ ಅವರು 60 ಗಿಗಾವ್ಯಾಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಎರಡನೇದು ಎನರ್ಜಿ ಸ್ಟೋರೇಜು, ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ ಹೇಳಿದ್ನಲ್ಲ. ಇದೇನಕ್ಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಈಗ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಸಲ್ಲಿ ಯಾವ್ದಾದ್ರು ಬರ್ತದೆ ಅಂತ ನಿಮ್ಗೆ ಹೇಳ್ದಂಗೆ, ಮೊದಲನೇದಾಗಿ ಸೋಲಾರು, ಎರಡನೇದು ಹೈಡ್ರೋ, ಮೂರನೇದು ವಿಂಡು. ಈಗ ಸೋಲಾರ್ ಯಾವಾಗ ಜನ್ರೇಟ್ ಆಯ್ತದೆ ಎಲೆಕ್ಟ್ರಿಸಿಟಿ ಜಾಸ್ತಿ ಅಂತ ಅಂದರೆ, ಬಿಸಿಲು ಯಾವಾಗ ಜಾಸ್ತಿ ಬೀಳ್ತದೆ ಆಗ ಎಲೆಕ್ಟ್ರಿಸಿಟಿ ಸೋಲಾರಿಂದ ಜಾಸ್ತಿ ಜನ್ರೇಟ್ ಆಯ್ತದೆ. ಎರಡನೇದು ವಿಂಡ್ ಯಾವಾಗ, ಎರಡನೇದು ಹೈಡ್ರೋ ಯಾವಾಗ ಅಂತ ಅಂದರೆ ವಾಟರ್ ಅವೈಲಬಿಲಿಟಿ ಜಾಸ್ತಿ ಇದ್ದಾಗ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋ ಅಂಥದ್ದು. ವಿಂಡ್ ಯಾವಾಗ ಅಂತಂದರೆ ವಿಂಡ್ ಸ್ಪೀಡ್ ಯಾವಾಗ ಜಾಸ್ತಿ ಇರ್ತದೆ ಆಗ ಜನ್ರೇಟ್ ಆಯ್ತಾ ಇರ್ತದೆ. ಇದ್ರದ್ದು ಮೂರದ್ದು ಒಂದು ಡ್ರಾಬ್ಯಾಕ್ ಏನು ಅಂತ ಅಂದರೆ 24/7 ಎಲೆಕ್ಟ್ರಿಸಿಟಿ ಇದರಲ್ಲಿ ಸಿಗೋಕ್ಕಾಗಲ್ಲ. ಈಗ ಸೋಲಾರ್ದು ಡ್ರಾಬ್ಯಾಕ್ ಅಂತ ಅಂದರೆ 24/7 ನಮ್ಗೆ ಯಾವಾಗಲೂ ಬಿಸಿಲು ಸಿಗಲ್ಲ. ಯಾವಾಗ ಬಿಸಿಲು ಇರ್ತದೆ ಆಗ ಮಾತ್ರ ಜನ್ರೇಟ್ ಆಯ್ತದೆ ಸೋಲಾರ್. ಇದು ಸ್ಪೀಡ್ ಯಾವಾಗ ಜಾಸ್ತಿ ಇರ್ತದೆ ಆಗ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಯ್ತದೆ. ಇವೆಲ್ಲ ನೋಡ್ತಾ ಇದ್ರೆ ನೈಟ್ ಟೈಮಲ್ಲೂ ಬಿಸಿಲಿರಲ್ಲ, ಅಥವಾ ನೈಟ್ ಟೈಮಲ್ಲಿ ವಿಂಡ್ ಜಾಸ್ತಿ ಬೀಸ್ತಾ ಇರ್ಬೋದು, ಅಥವಾ ನೈಟ್ ಟೈಮಲ್ಲಿ ವಾಟರ್ ಅವೈಲಬಿಲಿಟಿ ಕಮ್ಮಿ ಇದ್ದರೆ ಎಲೆಕ್ಟ್ರಿಸಿಟಿ ನೈಟ್ ಟೈಮಲ್ಲಿ ನಮ್ಗೆ ಸಿಗಲ್ಲ. ಈಗ ಇಲ್ಲಿ ಏನು ನಮ್ಗೆ ಎಲೆಕ್ಟ್ರಿಸಿಟಿ ನಮಗೆ ನೈಟ್ ಟೈಮ್ ಬೇಕಾಯ್ತದೆ, ಅದನ್ನು ನಮಗೆ ಡೇ ಟೈಮಲ್ಲಿ ಸೋಲಾರ್ ಏನು ಬಿಸಿಲಿಂದ ನಮ್ಗೆ ಎಲೆಕ್ಟ್ರಿಸಿಟಿ ಕೊಡ್ತದೆ, ಅಥವಾ ಹೈಡ್ರೋ ವಾಟರಿಂದ ನಾವೇನು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀವಿ ಯಾವಾಗ ವಾಟರ್ ಅವೈಲಬಿಲಿಟಿ ಜಾಸ್ತಿ ಇರ್ತದೆ, ಅಥವಾ ವಿಂಡ್ ಯಾವಾಗ ಗಾಳಿ ಜಾಸ್ತಿ ಬೀಸ್ತಾ ಇರ್ತದೆ ಅವಾಗೆಲ್ಲ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡಿ ಬ್ಯಾಟ್ರಿಗಳಲ್ಲಿ ಸ್ಟೋರ್ ಮಾಡ್ತಾರೆ. ಬ್ಯಾಟ್ರಿಗಳಲ್ಲಿ ಸ್ಟೋರ್ ಮಾಡಿ ನಮಗೆ ನೈಟ್ ಟೈಮ್ ಅಂತಲ್ಲ, ಅವೈಲಬಿಲಿಟಿ ಯಾವಾಗ ಜಾಸ್ತಿ ಇರ್ತದೆ ಆಗ ನೈಟು, ಅಥವಾ ನಮಗೆ ವೆನ್ ವಿ ನೀಡ್ ಯಾವಾಗ ನಮಗೆ ಅವೈಲಬಿಲಿಟಿ ಇರ್ತದೆ ಬ್ಯಾಟ್ರಿಲಿ ಸ್ಟೋರ್ ಮಾಡ್ಕೊಂಡು
ಆ ಸ್ಟೋರ್ ಮಾಡಿರೋ ಇದನ್ನು ನಮ್ಗೆ ಯಾವಾಗ ಎಲೆಕ್ಟ್ರಿಸಿಟಿ ಬೇಕೋ ಆಗ ಯೂಸ್ ಮಾಡೋಕ್ಕೆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಮು ಯೂಸ್ ಆಯ್ತದೆ. ಇದ್ರ ಮೇಲೂ ಹೆವಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಫ್ಯೂಚರಲ್ಲಿ ಇದರಿಂದನೂ ಜಾಸ್ತಿ ಪರ್ಸೆಂಟೇಜ್ ರೆವೆನ್ಯೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ NTPC. ಈಗ ಇದ್ರದ್ದು ರಿಲೇಟೆಡ್ ಪ್ರಾಜೆಕ್ಟ್ಗಳೆಲ್ಲ ಐತೆ ಅಂತ ಅಂದರೆ ಏನೇನು ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ ಪಂಪ್ಡ್ ಹೈಡ್ರೋ ಸ್ಟೋರೇಜ್ ಅಂತ ಬರ್ತದೆ. ಎರಡನೇದು ಬ್ಯಾಟ್ರಿ ಎನರ್ಜಿ ಸ್ಟೋರೇಜು, ಬೆಸ್. ಇನ್ನು ಮೂರನೇದು ಹೈಡ್ರೋ ಬೇಸ್ಡ್ ಎನರ್ಜಿ ಸ್ಟೋರೇಜು. ಮೇನ್ ಇಂಟೆನ್ಷನ್ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ದು ಯಾವಾಗಲೂ ಡಿಪೆಂಡ್ ಆಗೋಕ್ಕಾಗಲ್ಲ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಸಿಂದ ಅಂತ ಅಂದ್ಬಿಟ್ಟು, ಯಾವಾಗ ಅದ್ರ ಅವೈಲಬಿಲಿಟಿ ಜಾಸ್ತಿ ಇರ್ತದೆ ಅದರಿಂದ ರಿಸೋರ್ಸಸ್ಸಿಂದ ಅದರಿಂದ ಎನರ್ಜಿನ ಸ್ಟೋರ್ ಮಾಡ್ಕೊಂಡು ಯಾವಾಗ ಇರಲ್ಲ ಅವೈಲಬಿಲಿಟಿ ಅದು ಬ್ಯಾಟ್ರಿಯಿಂದ ನಾವೇನು ಸ್ಟೋರ್ ಮಾಡಿರ್ತೀವಿ ಆ ಸ್ಟೋರೇಜ್ ಎಲೆಕ್ಟ್ರಿಸಿಟಿಯಿಂದ ನಾವು ಎನರ್ಜಿ ಜನರೇಟ್ ಮಾಡೋಕ್ಕೆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಹೆಲ್ಪ್ ಆಯ್ತದೆ. ಇನ್ನು ಮೂರನೇದು ನ್ಯೂಕ್ಲಿಯರ್ ಏನು ಒಂದು ಅಡ್ವಾಂಟೇಜ್ ಅಂತ ಅಂದರೆ ಇದು 24/7 ಜನರೇಟ್ ಮಾಡೋ ಕೆಪಾಸಿಟಿ ಇದೆ ಎಲೆಕ್ಟ್ರಿಸಿಟಿನ. ಇದನ್ನ ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇದೆ NTPC ಡೈರೆಕ್ಟಾಗಿ ಹೋಗಿ ಪ್ಲ್ಯಾಂಟ್ಗಳನ್ನ ಬಿಲ್ಡ್ ಮಾಡ್ತಾ ಇಲ್ಲ. ಇವರು ಜಾಯಿಂಟ್ ವೆಂಚರ್ ಬಿಲ್ಡ್ ಮಾಡ್ತಾರೆ. ಅಂದರೆ ಬೇರೆ ಕಂಪ್ನಿಗಳ ಜೊತೆ ಸೇರಿ ಟೈಅಪ್ ಆಗ್ಬಿಟ್ಟು ಪವರ್ ಪ್ಲ್ಯಾಂಟ್ಗಳನ್ನ ಬಿಲ್ಡ್ ಮಾಡ್ತಾ ಇರೋದು. ಯಾರ ಜೊತೆ ಜಾಯಿಂಟ್ ವೆಂಚರ್ ಅಂತಂದರೆ ಜಾಯಿಂಟ್ ವೆಂಚರ್ NPCIL ಅಂತಲೇ ಬರ್ತದೆ ಅವ್ರ ಜೊತೆ. ಮತ್ತು NTPC ಊರ್ಜಾ ನಿಗಮ್ ಲಿಮಿಟೆಡ್ ಅಂತ ಬರ್ತದೆ. ಈಗ ಕಂಪ್ಲೀಟಾಗಿ ಅವ್ರದ್ದೇ ಸಪ್ರೇಟಾಗಿ ಒನ್ ಪ್ಲ್ಯಾಂಟು 100% ಬಿಲ್ಡ್ ಮಾಡೋಕ್ಕಿಂತ ಮುಂಚೆ ಬೇರೆ ಕಂಪ್ನಿಗಳ ಜೊತೆ ಅವರು ಟೈಅಪ್ ಆಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಮತ್ತು ಟೆಕ್ನಿಕ್ಸ್ಗಳು ಏನೇನು ಟೆಕ್ನಾಲಜಿ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಲರ್ನ್ ಮಾಡೋಕ್ಕೆ ಬೇರೆ ಕಂಪ್ನೀಸ್ಗಳ ಜೊತೆ ಟೈಅಪ್ ಆಗಿ ಫಸ್ಟ್ ಸ್ಟಾರ್ಟಿಂಗ್ ಬಿಲ್ಡ್ ಮಾಡ್ತಾರೆ. ಫ್ಯೂಚರಲ್ಲಿ ಇವ್ರದೇ 100% ಇವ್ರದ್ದೇ ಕಂಪ್ನಿನೂ ಓನ್ ಮಾಡಿ ಪವರ್ ಪ್ಲ್ಯಾಂಟ್ಗಳನ್ನ ಓನ್ ಮಾಡೋ ಚಾನ್ಸಸ್ ಇದೆ. ಸದ್ಯಕ್ಕೆ ಬರೀ ಜಾಯಿಂಟ್ ವೆಂಚರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದರಲ್ಲಿ? ನ್ಯೂಕ್ಲಿಯರಲ್ಲಿ. ಇನ್ನು ನಾಲ್ಕನೇದು ಬಂದು ಗ್ರೀನ್ ಹೈಡ್ರೋಜನ್. ಗ್ರೀನ್ ಹೈಡ್ರೋಜನ್ ಏನಕ್ಕೆ ತುಂಬ ಇಂಪಾರ್ಟೆಂಟ್ ಅಂತಂದರೆ ಈಗ ಪೊಲ್ಯೂಷನ್ ಜಾಸ್ತಿ ಐತೆ. ಪೊಲ್ಯೂಷನ್ನ ಅವಾಯ್ಡ್ ಮಾಡೋಕ್ಕೆ ಗ್ರೀನ್ ಹೈಡ್ರೋಜನ್ ತುಂಬ ಇಂಪಾರ್ಟೆಂಟು ಟು ಅವಾಯ್ಡ್ ಪೊಲ್ಯೂಷನ್. ಈಗ ಯಾವುದೇ ನಾವು ಕೋಲು ಅಥವಾ ಪೆಟ್ರೋಲು ಅಥವಾ ಡೀಸೆಲ್ಲು ಇದರಿಂದ ಕಾರ್ಬನ್ ಡೈಆಕ್ಸೈಡು ಎಮಿಟ್ ಆಯ್ತದೆ. ಇದು ಪಾಯ್ಸನಸ್ ಗ್ಯಾಸು. ಇದನ್ನು ಅವಾಯ್ಡ್ ಮಾಡೋಕ್ಕೇ ಗ್ರೀನ್ ಹೈಡ್ರೋಜನ್ನು ತುಂಬ ಇಂಪಾರ್ಟೆಂಟ್ ಆಯ್ತದೆ. ಗ್ರೀನ್ ಹೈಡ್ರೋಜನ್ ಹೆಂಗೆ ಫಾರ್ಮೇಷನ್ ಆಯ್ತದೆ ಅಂತ ಅಂದರೆ ಫಸ್ಟು ವಾಟರ್ನ ತಗೋತಾರೆ. ವಾಟರ್ನ ತಗೊಂಡು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತಾರೆ. ಎಲೆಕ್ಟ್ರಿಸಿಟಿ ಗ್ರೀನ್ ಅಂತಂದರೆ ಗ್ರೀನ್ ಎನರ್ಜಿ ಯಾವ್ದು ಬರ್ತದೆ? ಸೋಲಾರ್ ಆಗಿರ್ಬೋದು, ಹೈಡ್ರೋ ಆಗಿರ್ಬೋದು, ವಿಂಡ್ ಆಗಿರ್ಬೋದು. ಈ ಮೂರರಿಂದ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡಿ ವಾಟರ್ ಮೇಲೆ ಪಾಸ್ ಮಾಡ್ತಾರೆ. ವಾಟರ್ದು ಏನಾಯ್ತದೆ ಆಗ ಅಂತಂದರೆ 2 ಥರ ಸ್ಪ್ಲಿಟ್ ಆಯ್ತದೆ ವಾಟರು. ಒಂದು ಹೈಡ್ರೋಜನ್ ಆಗಿ ಸ್ಪ್ಲಿಟ್ ಆಯ್ತದೆ, ಇನ್ನೊಂದು ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಯ್ತದೆ. ನಾವು ಎಲೆಕ್ಟ್ರಿಸಿಟಿನ ಸೋಲಾರಿಂದನಾರು ಆಗಿರ್ಬೋದು, ಹೈಡ್ರೋಜನ್ನಿಂದನಾಗಿರೋ ಆಗಿರ್ಬೋದು, ವಿಂಡಿಂದನಾರು ಆಗಿರ್ಬೋದು. ಈ ಎಲೆಕ್ಟ್ರಿಸಿಟಿನ ತಗೊಬಂದು ವಾಟರ್ ಮೇಲೆ ನಾವು ಪಾಸ್ ಮಾಡಿದಾಗ ವಾಟರು 2 ಇದಕ್ಕೆ ಸ್ಪ್ಲಿಟ್ ಆಯ್ತದೆ. ಒಂದು ಹೈಡ್ರೋಜನ್ನು, ಇನ್ನೊಂದು ಆಕ್ಸಿಜನ್ನು. ಈ ಹೈಡ್ರೋಜನ್ನಿಂದ ಏನು ಸ್ಪ್ಲಿಟ್ ಆಯ್ತದೆ ಅದನ್ನೇ ನಾವು ಗ್ರೀನ್ ಹೈಡ್ರೋಜನ್ ಅಂತ ಹೇಳೋದು. ಗ್ರೀನ್ ಹೈಡ್ರೋಜನ್ ಯಾಕೆ ಅಂತ ಅಂದರೆ ಗ್ರೀನ್ ಏನಕ್ಕೆ ಅಂತ ಅಂದರೆ ನಾವು ಗ್ರೀನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಯೂಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಅದನ್ನು ಗ್ರೀನ್ ಹೈಡ್ರೋಜನ್ ಅಂತ ಹೇಳ್ತಾರೆ. ಈಗ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ನೋಡೋದು 5ನೇದು. ಈಗ NTPC ಕೆಲಸ ಬರೀ ದೊಡ್ಡ ಲಾರ್ಜ್ ಥರ್ಮಲ್ ಪವರ್ ಪ್ಲಾಂಟ್ ಬಿಲ್ಡ್ ಮಾಡೋದು ಒಂದೇ ಕೆಲಸ ಅಲ್ಲ. ಬೇರೆ ಕಡೆನೂ ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅಂತಲೂ ಹೇಳಿದೆ. ಸೋಲಾರು, ವಿಂಡ್ ಆಗಿರ್ಬೋದು, ಹೈಡ್ರೋ ಅಥವಾ ನ್ಯೂಕ್ಲಿಯರು. ಈಗ ಅದ್ರ ಜೊತೆಗೆ ಅವರು ಎಫಿಷಿಯನ್ಸಿನೂ ಜಾಸ್ತಿ. ಈಗ ಬೇರೆ
ಪ್ಲಾಂಟ್ಗಳಿಗೆ ಹೋಲಿಸ್ಕೊಂಡ್ರೆ NTPC ಪ್ಲಾಂಟು ಜಾಸ್ತಿ ಎಫಿಷಿಯನ್ಸಿ ಜಾಸ್ತಿ ಐತೆ. ಈಗ ಬೇರೆ ಪ್ಲಾಂಟ್ ಆವ್ರೇಜ್ ಎಫಿಷಿಯನ್ಸಿ ತಗೊಂಡ್ರೆ 66.6 ಸಮಥಿಂಗ್ ಐತೆ, 67%. NTPC ತಾದ್ರೆ 76 ಅಥವಾ 77% ಐತೆ. ಅಂದರೆ ಬೇರೆ ಪ್ಲಾಂಟ್ಗಿಂತ NTPC ಪ್ಲಾಂಟು ಜಾಸ್ತಿ ಎಫಿಷಿಯೆಂಟಾಗಿ ಕೆಲಸ ಮಾಡ್ತೈತೆ. ಜಾಸ್ತಿ ಎಫಿಷಿಯನ್ಸಿ NTPC ಪ್ಲಾಂಟಲ್ಲಿ ನಾವು ನೋಡ್ಬೋದು. ಈಗ ಹೆಂಗೆ ಅಂತಂದರೆ ಈಗ NTPC ಪ್ಲಾಂಟು ಕೆಪಾಸಿಟಿ 100 ಯೂನಿಟ್ಸ್ ಜನ್ರೇಟ್ ಮಾಡೋ ಕೆಪಾಸಿಟಿ ಇರ್ತದೆ. ಈಗ ಬೇರೆ ಆಲ್ ಓವರ್ ಇಂಡಿಯಾ ಪ್ಲಾಂಟುವೆ 100 ಯೂನಿಟ್ಸು ಜನ್ರೇಟ್ ಮಾಡೋ ಕೆಪಾಸಿಟಿ ಇದೆ. ಆದರೆ NTPC ಪ್ಲಾಂಟು 100ಅಲ್ಲಿ ಆಲ್ಮೋಸ್ಟ್ ಒಂದು 76 to 77 ಯೂನಿಟ್ಸ್ ಜನ್ರೇಟ್ ಮಾಡ್ತಾ ಇದೆ. ಬೇರೆ ರೆಸ್ಟ್ ಆಫ್ ದಿ ಇಂಡಿಯಾ ಪ್ಲಾಂಟ್ಸು 65 to 66 ಯೂನಿಟ್ಸ್ ಜನ್ರೇಟ್ ಮಾಡ್ತೈತೆ. ಇದೇನು ಡಿಫ್ರೆನ್ಸು ಒಂದು 8 to 10 ಯೂನಿಟ್ಸ್ ಇದೆ. ಇದು ಮೇನ್ ರೀಸನ್ ಏನಕ್ಕೆ ಅಂತಂದರೆ NTPC ಪ್ಲಾಂಟು ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇರೋದಕ್ಕೆ ಮೇನ್ ರೀಸನ್ ಇದು. ಈ ಥರ ಎಫಿಷಿಯೆಂಟಾಗಿ ಕೆಲಸ ಮಾಡೋಕ್ಕೆ ಆಮೇಲೆ ಈಗ ಜಾಸ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂತಾನು ಪ್ಲಾಂಟ್ನ ರನ್ ಮಾಡಿ AI ಯೂಸ್ ಮಾಡ್ತಾ ಇದ್ದಾರೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಆಟೋಮೇಷನ್, ಎಲ್ಲೆಲ್ಲಿ ಆಟೋಮೇಷನ್ ಯೂಸ್ಫುಲ್ ಆಗಿ ಮತ್ತು ಎಫಿಷಿಯೆಂಟಾಗಿ ವರ್ಕ್ ಮಾಡೋ ಜಾಗದಲ್ಲೂ ಈಗ ಆಟೋಮೇಷನ್ನು, ಆಮೇಲೆ ಎಲ್ಲಿ ವರ್ಕ್ ಫೋರ್ಸು ಜಾಸ್ತಿ ಬೇಕಾಯ್ತದೆ ಅಲ್ಲಿ ಆಟೋಮೇಷನ್ನ ಯೂಸ್ ಮಾಡಿ ಎಫಿಷಿಯೆಂಟಾಗಿ ಅವ್ರ ಪ್ಲ್ಯಾಂಟು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋ ಥರ ನೋಡ್ತಾ ಇದ್ದಾರೆ. ಇದು ಫ್ಯೂಚರ್ದು ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದಾಯಿತು. ಈಗ ಇದರಲ್ಲಿ ಈಗ ಮಾರ್ಕೆಟ್ ಶೇರ್ ನಾವೇನಾದ್ರು ನೋಡೋದಾದರೆ ಈಗ ಫ್ಯೂಚರು ಮತ್ತು ಈಗ ಪ್ರೆಸೆಂಟು ರಿನ್ಯೂವಬಲ್ ಎನರ್ಜಿ ಸೋರ್ಸಸಲ್ಲಿ ಮಾರ್ಕೆಟ್ ಶೇರ್ ಏನಾದ್ರು ನೋಡೋದಾದ್ರೆ ಈಗ ಸದ್ಯಕ್ಕೆ NTPCದು ನಾನು ನಿಮ್ಗೇನು ಹೇಳಿದ್ದು ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಈಗ 60 ಗಿಗಾವ್ಯಾಟ್ ಏನೈತೆ 7 ಈಗ ಆಲ್ಮೋಸ್ಟ್ 7 ಗಿಗಾವ್ಯಾಟ್ ಜನ್ರೇಟ್ ಮಾಡ್ತವ್ರೆ ಅಟ್ ಪ್ರೆಸೆಂಟು 2025ಅಲ್ಲಿ. 2032 ಗಂಟೆ ಏನಾರು ತಗೋಗ್ಬೇಕಂತ ಅಂದರೆ ಈಗ ಇವ್ರದ್ದು ಟಾರ್ಗೆಟ್ ಇರೋದು 60 ಗಿಗಾವ್ಯಾಟು. ಈಗ ಆಲ್ಮೋಸ್ಟ್ ಈಗಿರೋದು 7 ಗಿಗಾವ್ಯಾಟು. ಈಗ 2025ಅಲ್ಲಿ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಆಲ್ ಓವರ್ ಇಂಡಿಯಾ ಇರೋಂಥದ್ದು 220 ಗಿಗಾವ್ಯಾಟ್ಸ್ ಐತೆ. 220 ಗಿಗಾವ್ಯಾಟ್ಸ್ ನಾವು 7 ಗಿಗಾವ್ಯಾಟಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 3%, ಅಪ್ರಾಕ್ಸ್ 3% ಏನೋ ಐತೆ. 100%ಅಲ್ಲಿ ಅದು ಬರೀ 3% ಮಾರ್ಕೆಟ್ ಶೇರ್ ಐತೆ. ಏನಾದ್ರು ಇವರು 2032 ಗಂಟ 60 ಗಿಗಾವ್ಯಾಟ್ ಏನಾದ್ರು ಜನ್ರೇಟ್ ಮಾಡಿದ್ರೆ ಅದು ಎಷ್ಟು 2032 ಗಂಟೆ ಇಂಡಿಯಾದ ಟಾರ್ಗೆಟ್ ಎಷ್ಟೈತೆ ಅಂತ ಒಂದು ರಫ್ ಎಸ್ಟಿಮೇಟು, ಒಂದು 450 ಅಥವಾ 500 ಗಿಗಾವ್ಯಾಟು ಅಷ್ಟರಲ್ಲಿ ಏನಾದ್ರು ಇವ್ರದ್ದು 60 ಗಿಗಾವ್ಯಾಟ್ ಏನಾರು ಆದರೆ ಆಲ್ಮೋಸ್ಟ್ ಒಂದು ಈಗ ಡಿವೈಡ್ ನಾವು ಏನಾರು ಮಾಡಿದ್ರೆ ಏನಾದ್ರು 12%, 60 ಡಿವೈಡೆಡ್ ಬೈ 420 ಆಲ್ಮೋಸ್ಟ್ 14.28% ಆಗುತ್ತೆ. ಇದು 60 ಗಿಗಾವ್ಯಾಟ್ ಇವ್ರು ಜನ್ರೇಟ್ ಮಾಡಿದ್ರೆ 420 ಕೆಪಾಸಿಟಿ ಇದ್ರೆ 14.28% ಆಯ್ತದೆ. ಅದೇನಾದ್ರು ಇವ್ರದ್ದು 60 ಗಿಗಾವ್ಯಾಟೇ ಜನ್ರೇಟ್ ಮಾಡಿ 500 ಇಂಡಿಯಾದ ಎಕ್ಸ್ಪೆನ್ಷನ್ ಆದರೆ ಆಗ ಎಷ್ಟು ಮಾರ್ಕೆಟ್ ಶೇರ್ ಆಯ್ತದೆ? 60 ಡಿವೈಡೆಡ್ ಬೈ 500 ಗಿಗಾವ್ಯಾಟ್ ಏನಾರು ಆದರೆ ಆಗ 12% ಆಯ್ತದೆ. ಇದೇನಕ್ಕೆ ಇಂಪಾರ್ಟೆಂಟ್ ಅಂತಂದರೆ ಈಗ ಅಟ್ ಪ್ರೆಸೆಂಟ್ ಅವ್ರಿಗೆ 3% ಇರೋದು ಮಾರ್ಕೆಟ್ ಶೇರು. 3%ಇಂದ 12% ಹೋಯ್ತವ್ರೆ ಅಂತಂದರೆ ಆಲ್ಮೋಸ್ಟ್ 4 ಟೈಮ್ಸ್ ಗ್ರೋತ್ನ ನಾವು ರಿನ್ಯೂವಬಲ್ ಎನರ್ಜಿ ಸೋರ್ಸಸಲ್ಲೇ ನಾವು ನೋಡ್ಬೋದು. ಅವರು ಹೇಳಿರೋ ಪ್ರಕಾರ ಅವ್ರು ಏನಾದ್ರು ಎಕ್ಸ್ಪೆನ್ಷನ್ ಮಾಡಿ 60 ಗಿಗಾವ್ಯಾಟ್ ಗಂಟ ತಗೋದ್ರೆ ಇದು ಕಂಪ್ನಿದು ಫ್ಯೂಚರ್ ಆಗಿರ್ತದೆ. ಈಗ ಫೈನಾನ್ಷಿಯಲ್ಸ್ ನೋಡೋದ ಬನ್ನಿ, ಕಂಪ್ನಿದ ಫೈನಾನ್ಷಿಯಲ್ಸ್ ಹೆಂಗೈತೆ ಅಂತ. ಈಗ ಎಷ್ಟೊಂದು ಫೈನಾನ್ಷಿಯಲ್ಸ್ ನೋಡ್ತಾರೆ, PE ರೇಷಿಯೋ, ರೆವೆನ್ಯೂ ಗ್ರೋತು, ಪ್ರಾಫಿಟ್ ಗ್ರೋತು. ನನ್ನ ಪ್ರಕಾರ ಈ 5 ಪ್ಯಾರಾಮೀಟರ್ಸು ತುಂಬ ಇಂಪಾರ್ಟೆಂಟ್ ಅಂತ. ಕೆಲವ್ರಿಗೆ ಎಷ್ಟೊಂದು ಪ್ಯಾರಾಮೀಟರ್ಸ್ ಇಂಪಾರ್ಟೆಂಟ್ ಇರ್ತದೆ. ಈ ಅನಾಲಿಸಿಸ್ ಮಾಡ್ತಾರೆ ಈ ವಿಡಿಯೋದಲ್ಲಿ ಈ 5 ಪ್ಯಾರಾಮೀಟರ್ಸು ಏನೇನು ಇಂಪಾರ್ಟೆಂಟು ಅಂತ ನನಗನ್ಸಿರೋದು ಹೇಳ್ತೀನಿ ಬನ್ನಿ. ಮೊದಲನೇದು ರೆವೆನ್ಯೂ ಗ್ರೋತು. ಎರಡನೇದು ಪ್ಯಾಟ್ ಗ್ರೋತು. ಪ್ಯಾಟ್ ಅಂತಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಮೂರನೇದು ಕ್ಯಾಶ್ ಫ್ಲೋ. ಈಗ
ಪ್ರಾಫಿಟ್ ಅಂತ ತೋರಿಸ್ತಾ ಇರ್ತಾರೆ, ಆದರೆ ಒರಿಜಿನಲ್ ಕ್ಯಾಶ್ ಎಷ್ಟು ಬರ್ತೈತೆ ಅಂತ ಅಂದ್ಬಿಟ್ಟು ಕ್ಯಾಶ್ ಫ್ಲೋ ನಮಗೆ ಗೊತ್ತಾಯ್ತದೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನೋಡಿದ್ರೆ. 4ನೇದು ಡೆಪ್ಟ್, ಎಷ್ಟು ಸಾಲ ಐತೆ ಕಂಪ್ನಿಗೆ, ಆಮೇಲೆ ಆ ಸಾಲನ ಎಲ್ಲಿ ತಗೋಗಿ ಆ ಸಾಲದ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತವ್ರೆ, ಏನು ಮಾಡ್ತವ್ರೆ ಅಂತ ಗೊತ್ತಾಯ್ತದೆ. ಆಮೇಲೆ 5ನೇದು ಬಂದು ರಿಟರ್ನ್ ಆನ್ ಈಕ್ವಿಟಿ. ಆ್ಯಸ್ ಎ ಶೇರ್ ಹೋಲ್ಡರು ಇದು ನಮಗೆ ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಇದಕ್ಕೆ ನಾವು ಇನ್ವೆಸ್ಟ್ ಮಾಡೋದು. ಪ್ರತಿಯೊಂದು ಇನ್ವೆಸ್ಟರೂ ಅವ್ನು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಎಷ್ಟು ರಿಟರ್ನ್ ಬರ್ತೈತೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾನೆ, ಪ್ರತಿ ಸೆಕ್ಟರಲ್ಲೂ ಪ್ರತಿ ಕಂಪ್ನಿಲೂ. ಇದು 5 ಪ್ಯಾರಾಮೀಟರ್ಸು. ಈಗ ಒಂದೊಂದಾಗಿ ನೋಡೋಣ. ಇದು ಬೇಸಿಕಲಿ ಸ್ಕ್ರೀನರ್ ಅಂತ ಒಂದು ವೆಬ್ಸೈಟ್ ಐತೆ, ಅದರಿಂದ ಡೌನ್ಲೋಡ್ ಮಾಡಿರೋದು. ನೀವು ನೋಡ್ಬೋದು. ಅದರಲ್ಲಿ ಈಗ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಇಲ್ಲಿ ಸರ್ಚ್ ಕಂಪ್ನಿ ಅಂತ ಇದೆಯಲ್ಲ, ಇಲ್ಲಿ ನಿಮ್ಗೆ ಯಾವ ಕಂಪ್ನಿ ಬೇಕೋ ಅದನ್ನು ಸರ್ಚ್ ಮಾಡ್ಬೋದು. ಇಲ್ಲಿ ನಾನು NTPC ಅನಾಲಿಸಿಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ NTPC ಅಂತ ಸರ್ಚ್ ಮಾಡ್ತಾ ಇದ್ದಂಗೆ ನಾವು ಸ್ಕ್ರಾಲ್ ಮಾಡಿದ್ರೆ ಡೌನ್ ಬರ್ತದೆ. ಈಗ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ಸೇಲ್ಸ್ ಗ್ರೋತ್ ಅಂತ ಐತೆ ನೋಡಿ. ಇಲ್ಲಿ ಸೇಲ್ಸ್ ಗ್ರೋತು ಆಲ್ಮೋಸ್ಟ್ ಸಿಂಗಲ್ ಡಿಜಿಟಲ್ ಐತೆ, ಇಲ್ಲಿ 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 ಇಲ್ಲಿ. ಅದೇ ಈ ಇಯರು ಮತ್ತು ಈ ಇಯರು 18% ಮತ್ತು 32% ಐತೆ. ಎಕ್ಸೆಪ್ಷನಲ್ ಗ್ರೋತ್ ಇದು. ಆಮೇಲೆ 1% ಐತೆ, 5% ಐತೆ, ಆಮೇಲೆ 0.40. ನಾನು ಇದು ಅನಾಲಿಸಿಸ್ ಮಾಡ್ತಾ ಇರೋದು March 25 ತನಕ. ಆ ಆ್ಯನ್ಯಲ್ ರಿಪೋರ್ಟ್ ನೋಡ್ಬಿಟ್ಟು ಮಾತ್ರ ನಾವು ಮಾಡ್ತಾ ಇರೋದು. March 26 ಆ್ಯನ್ಯಲ್ ರಿಪೋರ್ಟ್ ಇನ್ನೂ ಬಂದಿಲ್ಲ ನಾವು ವಿಡಿಯೋ ಮಾಡೋಕ್ಕಿಂತ ಮುಂಚೆ. ಸೊ 25 ತನಕ ಕನ್ಸಿಡರ್ ಮಾಡೋಣ. ಈಗ ನೋಡಿ, ಇಲ್ಲೂ ಸಿಂಗಲ್ ಡಿಜಿಟು, ಇಲ್ಲಿ ಡಬಲ್ ಡಿಜಿಟು, ಇಲ್ಲಿ ಸಿಂಗಲ್ ಡಿಜಿಟು, ಇಲ್ಲೂ ಸಿಂಗಲ್ ಡಿಜಿಟು, ಇಲ್ಲೂ ಸಿಂಗಲ್ಲು, ಇಲ್ಲೂ ಸಿಂಗಲ್. ಈ 22 ಮತ್ತು 23 ಮಾತ್ರ ಡಬಲ್ ಡಿಜಿಟು ಐ ಎಂಡಲ್ಲಿ ಹೋಗೈತೆ. ಏನಕ್ಕೆ ರೀಸನ್ ಗೊತ್ತಾಗ್ಬೇಕಲ್ವಾ? ಪ್ರತಿ ವರ್ಷನೂ ಹೀಗೆ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ ಗ್ರೋತ್ನ ಅಂತ. ಇಲ್ಲಿ ಕಂಪ್ನಿದು ಕಾನ್ಕಾಲ್ ನಾವು ಓದಾದ್ಮೇಲೆ ಏನು ಅರ್ಥ ಆಯಿತು ಅಂತಂದರೆ, ಮ್ಯಾನೇಜ್ಮೆಂಟ್ ಅವ್ರಿಗೆ ಕೇಳಿದಾಗ 22 ಮತ್ತು 23 ಅವರೇ ಎಕ್ಸೆಪ್ಷನಲ್ ಗ್ರೋತ್, ಇದನ್ನು ಎಕ್ಸ್ಪೆಕ್ಟ್ ನಾವು ಫ್ಯೂಚರಲ್ಲಿ ಮಾಡೋಕ್ಕೆ ಕಷ್ಟ ಅಂತ ಹೇಳ್ತಾರೆ. ಇದಕ್ಕೇನು ಮೇನ್ ರೀಸನ್ ಅಂತಂದರೆ, ಮೇನ್ ರೀಸನು ಕೋವಿಡ್ ಆಗಿರ್ತದೆ. ಕೋವಿಡಲ್ಲಿ ಏನು ಅಂತಂದರೆ ಎಲ್ಲ ಲಾಕ್ಡೌನು, ಶಟ್ ಡೌನ್ ಆಗಿರೋದ್ರಿಂದ ಜಾಸ್ತಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನು ಬರೀ ಮನೆಗಳಲ್ಲಿ ಮಾತ್ರ ಆಯ್ತಾಯಿತ್ತು. ಇಂಡಸ್ಟ್ರಿಗಳು ಮತ್ತು ರಿಟೇಲ್ ಔಟ್ಲೆಟ್ಸ್ಗಳು ಏನೇನು ಓಪನ್ ಇತ್ತು ಎಲ್ಲ ಶಟ್ ಡೌನ್ ಆಗಿರ್ತದೆ. ಬರೀ ಮನೆಗಳಲ್ಲಿ ಲಾಕ್ಡೌನ್ ಇರೋದ್ರಿಂದ ಮನೆ ಕನ್ಸಂಪ್ಷನ್ನು, ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಹೌಸ್ ಹೋಲ್ಡಲ್ಲಿ ಮಾತ್ರ ಜಾಸ್ತಿ ಇರ್ತದೆ. ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ನು ಹೌಸ್ ಹೋಲ್ಡಲ್ಲಿ ಮಾತ್ರ ಜಾಸ್ತಿ ಇರ್ತದೆ. ಇಂಡಸ್ಟ್ರಿಗಳು, ಕಮರ್ಷಿಯಲ್ ಪ್ಲೇಸಸ್ ಎಲ್ಲ ಲಾಕ್ಡೌನ್ ಇರೋದ್ರಿಂದ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ನು ಜಾಸ್ತಿ ಇರೋಲ್ಲ. ಸೊ ಅದಕ್ಕೆ ಈಗ ಏನಾಯ್ತದೆ ಅಂತ ಅಂದರೆ, ಅದೇ ಟೈಮಲ್ಲಿ ಇವರು NTPC ಅವರು ಕೋವಿಡ್ ಟೈಮಲ್ಲೇ ಜಾಸ್ತಿ ಕನ್ಸಂಪ್ಷನ್ನು ಹೌಸ್ ಹೋಲ್ಡಲ್ಲಿ ಇರೋದ್ರಿಂದ ಇವರು ಜಾಸ್ತಿ ಪವರ್ ಪ್ಲ್ಯಾಂಟ್ಗಳನ್ನ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪವರ್ ಪ್ಲ್ಯಾಂಟ್ನ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಸಪೋಸ್ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ಒಂದು 800 ಮೆಗಾವ್ಯಾಟ್ದು ಪ್ಲ್ಯಾಂಟ್ ಬಿಲ್ಡ್ ಮಾಡಬೇಕು ಅಂತ ಅಂದರೆ ಈಗ 10,000 ಕೋಟಿ ಬೇಕಾಗಿರ್ತದೆ. ಈಗ ಒಂದು ಪ್ಲ್ಯಾಂಟ್ ಬಿಲ್ಡ್ ಮಾಡೋಕ್ಕೆ ಈಗ 10,000 ಕೋಟಿ ಇವರು ಎಲ್ಲಿಂದ ಅರೇಂಜ್ ಮಾಡ್ತಾರೆ ಅಂತ ಅಂದರೆ, ಅವ್ರಿಗೆ 2 ಆಪ್ಷನ್ ಇರ್ತದೆ. ಒಂದು ಬ್ಯಾಂಕಿಂದ ಲೋನ್ ತಗೊಳ್ಳೋದು, ಮತ್ತು ಬ್ಯಾಂಕ್ ಲೋನ್ ಒಂದು. ಇನ್ನೊಂದು ನಾವು ಶೇರ್ ಹೋಲ್ಡರ್ಸ್ ಏನು ಇನ್ವೆಸ್ಟ್ ಮಾಡಿರ್ತೀವಿ, ನಮ್ಮ ದುಡ್ಡು ಇರ್ತದಲ್ಲ, ಅದರಿಂದನೂ ಅವರು ಇನ್ವೆಸ್ಟ್ಮೆಂಟ್ ನೋಡ್ಬೋದು. ಇನ್ನೊಂದು ಈಕ್ವಿಟಿ ಅಂತ ಹೇಳ್ತಾರೆ ಅದಕ್ಕೆ. ಫುಲ್ ಅವರು ಬ್ಯಾಂಕಿಂದನೂ ಲೋನ್ ತಗೊಳ್ಳಲ್ಲ, ಅಥವಾ ಪೂರ್ತಿ ನಮ್ಮ ಶೇರ್ ಹೋಲ್ಡರ್ಸ್ದು ದುಡ್ಡನ್ನು ಯೂಸ್ ಮಾಡಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಎರಡರದ್ದು ಕಾಂಬಿನೇಷನ್ ಆಗಿ ಯೂಸ್ ಮಾಡ್ತಾರೆ. ಬ್ಯಾಂಕ್ ಲೋನು ಪ್ಲಸ್ ಈಕ್ವಿಟಿ ಎರಡು ಯೂಸ್ ಮಾಡಿ 10,000 crores ಏನು ನಮ್ಮ ಪ್ಲ್ಯಾಂಟಿಗೆ ಬೇಕಾಗಿರ್ತದೆ ಅದನ್ನು ಇವ್ರು ಅರೇಂಜ್ ಮಾಡಿಬಿಟ್ಟು ಪ್ಲ್ಯಾಂಟ್ನ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬ್ಯಾಂಕ್ದು ಪೋರ್ಷನ್ ಜಾಸ್ತಿ ಪರ್ಸೆಂಟೇಜ್ ಇರ್ತದೆ ಈಕ್ವಿಟಿಗೆ ಕಂಪೇರ್ ಮಾಡಿದ್ರೆ. ಈಗ ಈಕ್ವಿಟಿ ನಮ್ಮದು ಶೇರ್ ಹೋಲ್ಡರ್ಸ್ ಇನ್ಕಮ್ ಏನು ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ, ಈಗ 10,000 ಕೋಟಿಲಿ ಇಷ್ಟು ಪರ್ಸೆಂಟೇಜ್ ಅಂತ ಇರ್ತದೆ ಈಕ್ವಿಟಿಯಲ್ಲಿ. ಒಂದು 2,000 ಕೋಟಿನ 3,000 ಕೋಟಿ ವರ್ತ್ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಆ ಈಕ್ವಿಟಿಗೆ ರೆಗ್ಯುಲೇಟರ್ ಏನು ಮಾಡ್ತಾರೆ ಅಂತಂದರೆ, ರೆಗ್ಯುಲೇಟರ್ ಪ್ರತಿ ಸ್ಟೇಟ್ಗೂ ಒಂದು ಸಪ್ರೇಟ್ ರೆಗ್ಯುಲೇಟರಿ ಬೋರ್ಡ್ ಇರ್ತದೆ. ಸ್ಟೇಟ್ ರೆಗ್ಯುಲೇಟರು, ಕಂಟ್ರಿಗೆ ಒಂದು ಸೆಂಟ್ರಲ್ ರೆಗ್ಯುಲೇಟರಿ ಬೋರ್ಡ್ ಅಂತ ಇರ್ತದೆ. ಆ ಸೆಂಟ್ರಲ್ ರೆಗ್ಯುಲೇಟರಿ ಬೋರ್ಡ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ನೀನು ಈಕ್ವಿಟಿ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀವಿ ಅದಕ್ಕೆ ಫಿಕ್ಸ್ಡ್ ಪರ್ಸೆಂಟೇಜು ರಿಟರ್ನ್ ಬರೋ ಥರ ನಾವು ವ್ಯವಸ್ಥೆ ಮಾಡ್ತೀವಿ, ನೀನು ಪ್ಲ್ಯಾನ್ನ ಬಿಲ್ಡ್ ಮಾಡು ಅಂತ ಹೇಳ್ತಾರೆ. ಈಗ ನಾವು ಎಷ್ಟು, ಈಗ ಸಪೋಸ್ ಎಕ್ಸಾಂಪಲ್ ಈಗ 2,000 ಕೋಟಿ ಇರ್ತದಲ್ಲ, ಅದಕ್ಕೆ ಫಿಕ್ಸ್ಡ್ ಪರ್ಸೆಂಟೇಜ್ ರಿಟರ್ನ್ ಅಂತ ಹೇಳ್ತಾರೆ. ರಿಟರ್ನ್ ಸಿಗಬೇಕು ಅಂತ ಎಷ್ಟು ಪರ್ಸೆಂಟೇಜ್ ಅಂತಂದರೆ, ಅದು ಅಪ್ರಾಕ್ಸಿಮೇಟು ಒಂದು 11 to 12%, ಅಥವಾ ಮ್ಯಾಕ್ಸಿಮಮ್ಮು ಒಂದು 13 to 14% ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೇ ಥರ ಈಗ ಅವ್ರೇನು ಇದು ಮಾಡ್ತಾರೆ ಅಂತಂದರೆ, ಅದೇ ಥರ ಟ್ಯಾರಿಫ್ ಅನ್ನೋದನ್ನ ಅದೇ ಥರ ಟ್ಯಾರಿಫು ಡಿಫೈನ್ ಆಯ್ತದೆ. ಟ್ಯಾರಿಫ್ ಅಂತ ಅಂದರೆ, ಈಗ ಹೆಂಗೆ ರೆವೆನ್ಯೂ ಅರ್ನ್ ಮಾಡ್ತದೆ NTPC ಅಂತಂದರೆ, ಮೊದಲನೇದು ಕೆಪಾಸಿಟಿ ಚಾರ್ಜಸ್. ನಾನು ಆಗಲೇ ನಿಮಗೆ ಮೊದಲೇ ಹೇಳಿದಾಗ ಹೆಂಗೆ ರೆವೆನ್ಯೂ ಜನರೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಇನ್ನೊಂದು ಎನರ್ಜಿ ಚಾರ್ಜಸ್. ಈ ಕೆಪಾಸಿಟಿ ಚಾರ್ಜಸ್ಸಲ್ಲಿ ಏನೇನು ಇರ್ತದೆ,
ಎಂಪ್ಲಾಯಿದು ಸ್ಯಾಲ್ರಿ ಇರ್ತದೆ, ಎಂಪ್ಲಾಯೀಸ್ ಸ್ಯಾಲ್ರಿನೂ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಪ್ಲ್ಯಾಂಟ್ ಮೇಂಟೆನೆನ್ಸ್ ಇರ್ತದೆ, ಪ್ಲ್ಯಾಂಟ್ ಮೇಂಟೆನೆನ್ಸ್ ಚಾರ್ಜಸ್ ಇರ್ತದೆ ಇದರಲ್ಲಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಇರ್ತದೆ ಪ್ಲ್ಯಾಂಟ್ದು. ನೆಕ್ಸ್ಟ್ ನಾನು ಏನು ಹೇಳಿದೆ ನಿಮಗೆ, ರಿಟರ್ನ್ ಆನ್ ಈಕ್ವಿಟಿ, ಅದ್ರದ್ದು ಫಿಕ್ಸ್ಡ್ ಪರ್ಸೆಂಟೇಜ್ ಇದು ಇರ್ತದೆ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವರು ಕೆಪಾಸಿಟಿ ಚಾರ್ಜಸ್ ಅಂತ ಅಂದ್ಬಿಟ್ಟು ನಮ್ಮದು ಸೆಂಟ್ರಲ್ ಬೋರ್ಡ್ ಅವ್ರಿಗೆ ಕೊಡ್ತಾರೆ. ಇದೆಲ್ಲ ಸರಿ ಆಯ್ತಾ ಅಂತ ಅಂದ್ಬಿಟ್ಟು ಬೋರ್ಡ್ ಅವ್ರು ಕ್ಯಾಲ್ಕುಲೇಟ್ ಮಾಡಿ ಇಷ್ಟು ಚಾರ್ಜಸ್ ಕೊಡ್ಬೋದಾ ರೆವೆನ್ಯೂ ಜನರೇಟ್ ಮಾಡೋಕ್ಕೆ ಅಪ್ರೂವಲ್ ಅಂತ ಅಂದ್ಬಿಟ್ಟು ಬೋರ್ಡ್ ಅವ್ರು ಕೊಡ್ತಾರೆ. ಬಹುಶಃ ಇದೇನಾದ್ರು ಜಾಸ್ತಿ ಅವ್ರು ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ NTPC ಅವರು ಇದು ಕ್ಯಾಲ್ಕುಲೇಷನ್ ಸರಿ ಇಲ್ಲ, ಇಷ್ಟು ಆಗುತ್ತೆ, ಅದಕ್ಕಿಂತ ಕಮ್ಮಿ ಎಲ್ಲಿ ಮಾಡ್ಬೋದಾಗಿತ್ತು ನೀವು ಅಂತ ಅಂದ್ಬಿಟ್ಟು ಅದನ್ನು ಅಪ್ರೂವಲ್ ಕೊಡ್ತಾರೆ. ಎನರ್ಜಿ ಚಾರ್ಜಸ್ ಅಂತ ಅಂದರೆ ಆ ಪ್ಲ್ಯಾಂಟಿಂದ ಎಷ್ಟು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀರಾ. ಈಗ ಸಮ್ಮರಲ್ಲಿ ಜಾಸ್ತಿ ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇರೋದ್ರಿಂದ ಸಮ್ಮರಲ್ಲಿ ಜಾಸ್ತಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ. ವಿಂಟರಲ್ಲಿ ಅವಶ್ಯಕತೆ ಕಮ್ಮಿ ಇರ್ತದಲ್ಲ, ಆಗ ವಿಂಟರಲ್ಲಿ ಕಮ್ಮಿ ಜನರೇಟ್ ಮಾಡ್ತಾರೆ. ಈಗ ಅದನ್ನೇ ನೋಡೋದಾದರೆ, ಈಗ ಒಂದು ಟ್ಯಾರಿಫಲ್ಲಿ ಕೆಪಾಸಿಟಿ ಚಾರ್ಜಸ್ ಮತ್ತು ಎನರ್ಜಿ ಚಾರ್ಜಸ್ ಐತೆ. ಈಗ ಪ್ರತಿ ಒಂದು ಪ್ಲ್ಯಾಂಟ್ ಬಿಲ್ಡ್ ಮಾಡೋದ್ರಿಂದ ಅವ್ರದ್ದು ಇಷ್ಟು ಎಕ್ಸ್ಪೆನ್ಸ್ ಅಂತ ಬಂದೇ ಬರ್ತದೆ. ಈಗ ಒಂದೊಂದು ಪ್ಲ್ಯಾಂಟಲ್ಲಿ ಅವರು ಎಂಪ್ಲಾಯಿ ಚಾರ್ಜಸ್ಸು, ಪ್ಲ್ಯಾಂಟ್ ಮೇಂಟೆನೆನ್ಸು, ಡೆಪ್ರಿಸಿಯೇಷನು, ರಿಟರ್ನ್ ಆನ್ ಈಕ್ವಿಟಿ ಬಿಲ್ಡ್ ಮಾಡ್ತಾ ಇದ್ದಂಗೆ ಇದ್ರದ್ದು ಚಾರ್ಜಸ್ ಜಾಸ್ತಿ ಆಯ್ತದೆ, ಕೆಪಾಸಿಟಿ ಚಾರ್ಜಸ್ಸು ಜಾಸ್ತಿ ಆಯ್ತಾ ಇರ್ತದೆ. ಯಾವಾಗ ಕೋವಿಡ್ ಲಾಕ್ಡೌನು ಓಪನ್ ಮಾಡಿದ್ರು ಅಂತಂದರೆ, ಫ್ರೀಸ್ ಮಾಡಿ ಎಲ್ಲ ಇಂಡಸ್ಟ್ರೀಸ್ಗಳು, ಕಮರ್ಷಿಯಲ್ ಪ್ಲೇಸಸ್ಗಳೆಲ್ಲ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಗ ಎಲೆಕ್ಟ್ರಿಸಿಟಿ ಜಾಸ್ತಿ ಕನ್ಸಂಪ್ಷನ್ ಅವಶ್ಯಕತೆ ಬೀಳ್ತು. NTPC ಅವರು ರೆಡಿ ಇದ್ರು ಹೊಸ ಪ್ಲ್ಯಾಂಟ್ಗಳು ಜನರೇಟ್ ಮಾಡೋಕ್ಕೆ. ಆ ಹೊಸ ಪ್ಲ್ಯಾಂಟಲ್ಲಿ ಎಲೆಕ್ಟ್ರಿಸಿಟಿ ಜನರೇಷನ್ ಅವಶ್ಯಕತೆ ಇತ್ತಲ್ಲ, ಎಲೆಕ್ಟ್ರಿಸಿಟಿ ಜಾಸ್ತಿ ಬೇಕು ಅಂತ ಅಂದ್ಬಿಟ್ಟು ಡಿಸ್ಕಾಮ್ಗಳು NTPC ಹತ್ರ ಬಂದಾಗ ಇವ್ರು ಆಲ್ರೆಡಿ ರೆಡಿ ಇದ್ರು, ಪ್ಲ್ಯಾಂಟಲ್ಲಿ ಜಾಸ್ತಿ ಎಲೆಕ್ಟ್ರಿಸಿಟಿ ನಾವು ಜನರೇಟ್ ಮಾಡ್ಕೊಡ್ತೀವಿ, ಪ್ಲ್ಯಾಂಟ್ ರೆಡಿ ಇದೆ ಅಂತ ಅಂದ್ಬಿಟ್ಟು. ಸೊ ಎರಡು ಮ್ಯಾಚ್ ಆಗಿರೋದ್ರಿಂದ ಇವ್ರದ್ದು ರೆವೆನ್ಯೂನು ಜಂಪ್ ಆಯಿತು ಹಂಗೇನೆ. ಸೊ ಅದಕ್ಕೆ ನಾವು ಇಲ್ಲಿ 18% ಮತ್ತು 32% ಈ ಇಯರಲ್ಲಿ ಎಕ್ಸೆಪ್ಷನಲ್ ಇಯರ್ ಅಂತ ಅಂದ್ಬಿಟ್ಟು ಮ್ಯಾನೇಜ್ಮೆಂಟು ಕೋಟ್ ಮಾಡ್ತು. ಅವರು ಇದೇ ರೀಸನ್ ಮೆನ್ಷನ್ ಮಾಡಿರೋದು. ಈ ಗ್ರೋತ್ನ ನಾವು ಫ್ಯೂಚರಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಒಂದ್ಸಲಿ ಲಾಕ್ಡೌನು ಎಲ್ಲ ವಾಪಸ್ ಆದಮೇಲೆ ಆ ಥರ ಗ್ರೋತ್ ಏನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ 4 to 5% ಪ್ರತಿ ವರ್ಷ ಅಥವಾ ಮ್ಯಾಕ್ಸಿಮಮ್ 6% ಎಲೆಕ್ಟ್ರಿಸಿಟಿ ಜನ್ರೇಷನ್ನು ಅಥವಾ ಕನ್ಸಂಪ್ಷನಲ್ಲಿ ಜಾಸ್ತಿ ಆಗಿರೋದು. ಸೊ ಅದಕ್ಕೆ ಇಲ್ಲಿ ಸಿಂಗಲ್ ಡಿಜಿಟ್ ಗ್ರೋತ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಏನು ನಾವು ಡಬಲ್ ಡಿಜಿಟ್ ಐ ಎಂಡಲ್ಲಿ ಗ್ರೋತ್ ನೋಡಿದ್ದೀವಿ, ಅದು ಎಕ್ಸೆಪ್ಷನಲ್ ಕೇಸು ಅಂತ ಅಂದ್ಬಿಟ್ಟು ಮ್ಯಾನೇಜ್ಮೆಂಟೇ ಕೋಟ್ ಮಾಡಿದೆ. ಸೊ ಇದು ರೆವೆನ್ಯೂ ಹೆಂಗೆ ಅನಾಲಿಸಿಸ್ ಮಾಡೋದು ಅಂತ ಇದಾಗಿರ್ತದೆ. ಎರಡನೇದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಿಗೆ ನೋಡಿ, ಇಲ್ಲಿ ರೆವೆನ್ಯೂ ನಾನು ಆಗಲೇ ಹೇಳ್ದಂಗೆ ಇಲ್ಲಿ 24 ಮತ್ತು 25 ಸಿಂಗಲ್ ಡಿಜಿಟು ಅಥವಾ ಫ್ಲ್ಯಾಟ್ ಐತೆ, 1% ಮತ್ತು 5%. ಪ್ರಾಫಿಟ್ ನೋಡಿ 28ಇಂದ ಆಲ್ಮೋಸ್ಟ್ 32 ಜಂಪ್ ಆಗೈತೆ, 23ಇಂದ 28 ಜಂಪ್ ಆಗೈತೆ. ರೆವೆನ್ಯೂ ಆಲ್ಮೋಸ್ಟ್ ಫ್ಲ್ಯಾಟಿಂದ ನೆಗ್ಲಿಜಿಬಲ್ ಗ್ರೋತು 5% ಇದ್ದರೆ, ಇದು 23ಇಂದ ಆಲ್ಮೋಸ್ಟ್ 28 ಹೋಗೈತೆ, 28ಇಂದ 32 ಹೋಗೈತೆ. ಎಲ್ಲ ಕ್ರೋರ್ಸಲ್ಲಿ ಹೇಳ್ತಾ ಇರೋದು. ಇದೇನಕ್ಕೆ ಎಕ್ಸ್ಪೆಕ್ಟ್ ಆಗಿರೋದು ಅಂತಂದರೆ, ಇಲ್ಲಿ ನಾವು ನೋಡೋದಾದರೆ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ರೆವೆನ್ಯೂ ಫ್ಲ್ಯಾಟು ಅಥವಾ ಸ್ಲಗಿಶ್ ಗ್ರೋತ್ ಇದ್ದರೆ ಪ್ರಾಫಿಟ್ಟು ಹಂಗೆ ಇರ್ತದೆ ಅಂತ. ಪ್ರಾಫಿಟ್ಟು ಫ್ಲ್ಯಾಟು ಮತ್ತು ಸ್ಲಗಿಶ್ ಇರ್ತದೆ ಅಂತ. ಆದರೆ ಇಲ್ಲಿ ಪ್ಯಾಟು ಎಕ್ಸೆಪ್ಷನಲ್ ರ್ಯಾಪಿಡ್ ಗ್ರೋತ್ ಆಗೈತೆ, ರೆವೆನ್ಯೂ ಕಾನ್ಸ್ಟೆಂಟು ಮತ್ತು ಸ್ಲಗಿಶ್ ಇದ್ರೂ. ಇದಕ್ಕೆ ಮೇನ್ ರೀಸನ್ ಏನು ಅಂತಂದರೆ, ಅವ್ರ ಎಕ್ಸ್ಪೆನ್ಸಸ್ನ ಕಮ್ಮಿ ಮಾಡ್ಕೊಂಡಿರ್ತಾರೆ ಅಥವಾ ಬೇರೆ ಇನ್ಕಮ್ ಸೋರ್ಸಸ್ಸು ಜಾಸ್ತಿ ಆಗಿರ್ತದೆ. ಇಲ್ಲ ನಾವು ನೋಡೋದಾದರೆ, ಇಲ್ಲಿ ನೋಡಿ ಅದರ್ ಇನ್ಕಮ್ ಸೋರ್ಸಸ್ಸು 23ಅಲ್ಲಿ 2561 ಐತೆ, 24ಅಲ್ಲಿ ಅದರ್ ಇನ್ಕಮ್ ಸೋರ್ಸಸ್ಸು 5177 ಐತೆ, 25ಅಲ್ಲಿ 8526 ಐತೆ. ಅದೇ ಅದರ್ ಕಾಸ್ಟು ಬೇರೆ ಕಡೆ ಎಲ್ಲಿ ಖರ್ಚು ಮಾಡಿರ್ತಾರೆ ಅಂದರೆ 23ಅಲ್ಲಿ 2.06% ಐತೆ, ಅದೇ 24ಅಲ್ಲಿ ಕಮ್ಮಿ ಆಗೋಗೈತೆ 0.5% ಮತ್ತು 0.8%. ಸೊ ಇವೆರಡು ಒನ್ ಆಫ್ ದಿ ರೀಸನ್ಸ್ ಆಗಿರ್ತದೆ ಪ್ರಾಫಿಟ್ ಇದು. ಆಮೇಲೆ ಆಪ್ರೇಷನಲ್ ಎಫಿಷಿಯನ್ಸಿ, ಇವ್ರದ್ದು ಫಿಕ್ಸ್ಡ್ ಕಾಸ್ಟ್ ಯಾವಾಗಲೂ ಸೇಮ್ ಇರ್ತದೆ. ಯಾಕಂದ್ರೆ ಫಿಕ್ಸ್ಡ್ ಕಾಸ್ಟ್ ಅಂತ ಅಂದರೆ ಅವರು ಸ್ಯಾಲ್ರಿ ಕೊಡೋದಾಗಿರ್ಬೋದು ಅಥವಾ ಮೇಂಟೆನೆನ್ಸು. ಇದೇನಾಯ್ತದೆ ಅಂತಂದರೆ ಆಪ್ರೇಷನಲ್ ಎಫಿಷಿಯನ್ಸಿ, ಆಪ್ರೇಟಿಂಗ್ ಲಿವರೇಜ್ ಅಂತ ಬರ್ತದೆ, ಅದು ಕಿಕ್ಕಿನ್ ಆಯ್ತಾ ಇರ್ತದೆ. ಸೊ ಇದು ಒನ್ ಆಫ್ ದಿ ರೀಸನ್ಸ್ ಆಗಿರ್ತದೆ ಪ್ರಾಫಿಟ್ಟು ರ್ಯಾಪಿಡ್ ಗ್ರೋತ್ ಆಗಿರೋದಕ್ಕೆ. ಇಲ್ಲಿ ಏನೇನು ರೀಸನ್ ಅಂತಂದರೆ, ನಾನು ಹೇಳ್ದಂಗೆ ಅದರ್ ಇನ್ಕಮ್ ಸೋರ್ಸಸ್ಸು ಜಂಪ್ ಆಗೈತೆ ಮತ್ತು ಅದರ್ ಕಾಸ್ಟ್ ಕಮ್ಮಿ ಆಗೈತೆ. ಅವೆರಡು ಆಯ್ತಾ ಇರೋದಕ್ಕೆ
ಗೆ ಆಮೇಲೆ ಎಫಿಷಿಯನ್ಸಿನೂ ಚೆನ್ನಾಗೈತೆ. ಈಗ ಎಫಿಷಿಯನ್ಸಿ ನಾನು ಹೇಳ್ದಂಗೆ ಬೇರೆ ಆಲ್ ಇಂಡಿಯಾದು ಕೋಲ್ ಪ್ಲಾಂಟ್ಗಳನ್ನ ಕನ್ಸಿಡರ್ ಮಾಡಿದ್ರೆ 66% ಇದ್ರೆ ಇವ್ರದ್ದು NTPC ಅವ್ರು ಜನರೇಟ್ ಮಾಡೋದು ಆಲ್ಮೋಸ್ಟ್ ಒಂದು 75% ಐತೆ. ಇವ್ರದ್ದು ಎಫಿಷಿಯನ್ಸಿನೂ ಜಾಸ್ತಿ ಐತೆ ಮತ್ತು ಆಪ್ರೇಟಿಂಗ್ ಲಿವರೇಜ್ ಇಲ್ಲಿ ಕಿಕ್ಕಿನ ಐತೆ ಇರ್ತದೆ. ಆಮೇಲೆ ಬೇರೆ ಕಡೆಯಿಂದ ಇನ್ಕಮ್ಮು ಅಂದರೆ ಬೇರೆ ಕಡೆ ಸಬ್ಸಿಡರಿ ಇಂದ ಪ್ರಾಫಿಟ್ ಜಾಸ್ತಿ ಆಗಿರ್ಬೋದು ಅಥವಾ ಡಿವಿಡೆಂಟ್ ಬಂದಿರೋಂಥದ್ದಾಗಿರ್ಬೋದು, ಇದು ಜಾಸ್ತಿ ಆಗಿರ್ತದೆ. ಸೊ ಅದಕ್ಕೆ ಇಲ್ಲಿ ಅದರ್ ಇನ್ಕಮಲ್ಲೂ ನಾವು ಜಂಪ್ ನೋಡ್ತಾ ಇದ್ವಿ. ಆಮೇಲೆ ಅದರ್ ಕಾಸ್ಟ್, ಬೇರೆ ಕಾಸ್ಟಲ್ಲಿ ಇವರು ಸ್ವಲ್ಪ ಎಕ್ಸ್ಪೆನ್ಸಸ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪ್ರಾಫಿಟ್ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ರೆವೆನ್ಯೂ ಅಷ್ಟು ಜಾಸ್ತಿ ಗ್ರೋತ್ ಆಗದೆ ಇದ್ರು. ಇದು ಪ್ಯಾಟ್ ಆಗಿರ್ತದೆ. ಈಗ ಮೂರನೇದು ಕ್ಯಾಶ್ ಫ್ಲೋ. ಕ್ಯಾಶ್ ಫ್ಲೋ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ, ಈಗ ಸಪೋಸ್ ಕಂಪ್ನಿಗಳು ಜಾಸ್ತಿ ಪ್ರಾಫಿಟ್ ತೋರಿಸ್ತೈತೆ ಆದರೆ ಅಕೌಂಟಲ್ಲಿ ಆ್ಯಕ್ಚುಲಾಗಿ ಕ್ಯಾಶ್ ಅವ್ರು ರಿಸೀವ್ ಮಾಡ್ತಾರೋ ಇಲ್ವಾ ಅಂತ ಅಂದ್ಬಿಟ್ಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ನಮಗೆ ಹೆಲ್ಪ್ ಆಯ್ತದೆ ನೋಡೋಕ್ಕೆ. ಈಗ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಅಂತ ಐತೆ. ಹೌದು, ಆಪ್ರೇಷನಲ್ಲಿ ಎಷ್ಟು ಕ್ಯಾಶ್ ಜನ್ರೇಟ್ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಇಲ್ಲಿ 47, 40, 50 ಆ ಥರ ಐತೆ. ಈಗ ಸಪೋಸ್ ನೀವು ಈಗ ಯೋಚನೆ ಮಾಡ್ತಾ ಇರ್ಬೋದು, ಇವ್ರ ಪ್ರಾಫಿಟ್ ನೋಡಿದ್ರೆ 23,000, 28,000 ಐತೆ, ಕ್ಯಾಶ್ ಫ್ಲೋ ಮಾತ್ರ 47,000 ಐತೆ ಅಂತ. ಈಗ ಕ್ಯಾಶ್ ಫ್ಲೋ ಹೆಚ್ಚು ಕಮ್ಮಿ ಒಂದು 45,000ದಿಂದ 50,000 ರೇಂಜಲ್ಲಿ ಐತೆ. ಅದೇ ಅವರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾತ್ರ ಎಷ್ಟೈತೆ ನಿಮ್ಮ ಮೇಲೆ ಇಲ್ಲಿ ನೋಡ್ತಾ ಇದ್ದಂಗೆ 23,000ದಿಂದ 28,000 ಐತೆ. ಡಿಫ್ರೆನ್ಸು ಎಷ್ಟಿದೆ? ಆಲ್ಮೋಸ್ಟ್ ಒಂದು 22,000 ಕೋಟಿ ಡಿಫ್ರೆನ್ಸ್ ಐತೆ. ಏನಕ್ಕೆ, ಏನು ಇದು ಮೇನ್ ರೀಸನ್ ಇರ್ತದೆ ಅಂತಂದರೆ, ಮೇನ್ ರೀಸನ್ ಏನು ಅಂತಂದರೆ ಡಿಪ್ರಿಸಿಯೇಷನ್ ಇರ್ತದೆ ಇದರಲ್ಲಿ. ಡಿಪ್ರಿಸಿಯೇಷನ್ ಏನು ಅಂತಂದರೆ, ಈಗ ಒಂದು ಪವರ್ ಪ್ಲ್ಯಾಂಟ್ದು ವೇರ್ ಆ್ಯಂಡ್ ಟಿಯರು ಪ್ರತಿ ವರ್ಷ ಇಷ್ಟು ಪವರ್ ಪ್ಲ್ಯಾಂಟಿಂದ ಎಕ್ಸ್ಪೆನ್ಸ್ ಆಗೈತೆ ಅಂತ ಅಂದ್ಬಿಟ್ಟು ಚಾರ್ಜ್ ಮಾಡ್ತಾರೆ. ಇದು ಒಂದು ಪವರ್ ಪ್ಲ್ಯಾಂಟ್, ಈಗ ಒಂದು 10,000 ಕೋಟಿ ಪವರ್ ಪ್ಲ್ಯಾಂಟ್ ಬಿಲ್ಡ್ ಮಾಡಿರ್ತಾರೆ ಅನ್ಕೊಳ್ಳಿ. ಇವರು 10,000 ಕೋಟಿ, ಈಗ ಸಪೋಸ್ ಒಂದು 2025 10,000 ಕೋಟಿ ಪವರ್ ಪ್ಲ್ಯಾಂಟ್ ಬಿಲ್ಡ್ ಮಾಡಿರ್ತಾರೆ. ಈಗ 2025 ಅವರು ಎಕ್ಸ್ಪೆನ್ಸ್ ಅಂತ ಅಂದ್ಬಿಟ್ಟು ಈಗ 10,000 ಕೋಟಿ ತೋರ್ಸೋಕ್ಕಾಗಲ್ಲ ಅವರು. ಇದನ್ನ ಇಷ್ಟು ವರ್ಷ ಈ ಪ್ಲ್ಯಾಂಟ್ನ ನಾವು ರನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈಕ್ವಲ್ ಆಗಿ ಡಿವೈಡ್ ಮಾಡ್ತಾರೆ. ಅಥವಾ ಈಗ ಡಿಪ್ರಿಸಿಯೇಷನಲ್ಲೂ 2 ಥರ ಮೆಥಡ್ ಐತೆ, ಸ್ಟ್ರೈಟ್ ಲೈನ್ ಮತ್ತು WDV ಅಂತ ಬರ್ತದೆ. ಸ್ಟ್ರೈಟ್ ಲೈನ್ ಮತ್ತು WDV ಅಂತ ಇವ್ರು ಯಾವ ಥರ ಚಾರ್ಜ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು ಆ ಮೆಥಡಲ್ಲಿ ಗೊತ್ತಾಯ್ತದೆ. ಈಗ 10,000 ಕೋಟಿನ ಒಂದೇ ಸಲ ಇದು ಮಾಡಿರಲ್ಲ, ಬ್ರೇಕ್ ಮಾಡಿರ್ತಾರೆ, ಪ್ರತಿ ವರ್ಷ ಎಷ್ಟು ಚಾರ್ಜ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಅದೇ ಪ್ರತಿ ವರ್ಷ ನಾವು ಡಿಪ್ರಿಸಿಯೇಷನ್ ಅಂತ ನೋಡ್ತೀವಿ. ಈಗ ಡಿಪ್ರಿಸಿಯೇಷನ್ ನೋಡಿ, ಇಲ್ಲಿ 13,000 ಕೋಟಿ, 14,000 ಕೋಟಿ, 16,000 ಕೋಟಿ ಐತೆ. ಇದು ಆ್ಯಕ್ಚುಲ್ ಆಗಿ ಅವ್ರು ಎಕ್ಸ್ಪೆನ್ಸ್ ಮಾಡಿರಲ್ಲ, ಎಕ್ಸ್ಪೆನ್ಸ್ದು ತೋರಿಸಿರ್ತಾರೆ ಅಕೌಂಟಿಂಗ್ ಟರ್ಮಲ್ಲಿ. ಆದರೆ ಕಂಪ್ನಿ ಅಕೌಂಟಿಂದ ಅದು ಈಚೆ ಹೋಗಿರಲ್ಲ ಎಷ್ಟು ಡಿಪ್ರಿಸಿಯೇಷನ್ ಆಗೈತೆ ಅಂತ ಅಂದ್ಬಿಟ್ಟು. ಸೊ ಇದು ಅಕೌಂಟಲ್ಲೇ ಇರ್ತದೆ. ಆದರೆ ಇಲ್ಲಿ ನಾವು ಅವ್ರು ತೋರಿಸಿರ್ತಾರೆ ಡಿಪ್ರಿಸಿಯೇಷನ್ ಇಷ್ಟು ಚಾರ್ಜ್ ಮಾಡಿದ್ದೀವಿ ಅಂತ, ರೈಟ್ ಡೌನ್ ಮಾಡಿರ್ತಾರೆ ಇಷ್ಟು ಅಸೆಟ್ ವ್ಯಾಲ್ಯೂ. ಆದರೆ ಅಕೌಂಟಿಂದ ಇಷ್ಟು ದುಡ್ಡೇನು ಹೋಗಿರಲ್ಲ. ಸೊ ಅದಕ್ಕೆ ಇಲ್ಲಿ ಡಿಪ್ರಿಸಿಯೇಷನ್, ಈಗ ಕ್ಯಾಶ್ ಫ್ಲೋ ಅಂತಂದರೆ ಡಿಪ್ರಿಸಿಯೇಷನ್ ಇಲ್ಲಿ ಸೇರ್ಕೊಂಡಿರ್ತದೆ. ಸೊ ಅದಕ್ಕೆ ಕ್ಯಾಶ್ ಫ್ಲೋ ಇದು ಡಿಫ್ರೆನ್ಸ್ ಬರೋದಿಲ್ಲ. ಈಗ ಪ್ಯಾಟಲ್ಲಿ ಈಗ 23,000 ಕೋಟಿಲಿ ಡಿಪ್ರಿಸಿಯೇಷನ್ನು 16,000 ಕೋಟಿ ಸೇರಿಸಿದ್ರೆ 39,000 ಕೋಟಿ ಆಯ್ತದೆ. ಸೊ ಅದಕ್ಕೆ ಇಲ್ಲಿ ಕ್ಯಾಶ್ ಫ್ಲೋ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಕ್ಯಾಶ್ ಫ್ಲೋ ಇಂಪಾರ್ಟೆಂಟು. ಈ ಇದರಲ್ಲಿ ಏನಕ್ಕೆ ಡಿಪ್ರಿಸಿಯೇಷನ್ ಜಾಸ್ತಿ ಅಂತಂದರೆ, ಈ ಹೆವಿ ಅಸೆಟ್ ಬಿಲ್ಡಿಂಗ್ ಮಾಡಲ್ ಇರೋದ್ರಿಂದ ಡಿಪ್ರಿಸಿಯೇಷನ್ ಜಾಸ್ತಿ ಚಾರ್ಜ್ ಮಾಡ್ತಾ ಇರ್ತಾರೆ. ಯಾವುದೇ ಅಸೆಟ್ ಹೆವಿ ಬಿಸ್ನೆಸ್ ಮಾಡಲ್ ಇರೋದ್ರಿಂದ ಅವ್ರದ್ದು ಕಂಪ್ನಿಗಳದ್ದು ಅಸೆಟ್ದು ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಡಿಪ್ರಿಸಿಯೇಷನ್ನು ಇಂಥ ಬಿಸ್ನೆಸ್ಗಳಲ್ಲಿ ಜಾಸ್ತಿ ಇರ್ತದೆ. ಸೊ ಡಿಪ್ರಿಸಿಯೇಷನ್ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಡಿಪ್ರಿಸಿಯೇಷನ್ ವಾಪಸ್ ಆ್ಯಡ್ ಬ್ಯಾಕ್ ಆಯ್ತದೆ ಕ್ಯಾಶ್ ಫ್ಲೋ ಇದರಲ್ಲಿ. ಸೊ ಅದಕ್ಕೆ ಅವ್ರದ್ದು ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಷನ್ನು ಜಾಸ್ತಿ ಇರ್ತದೆ. ಬಂದಿರೋ ಕ್ಯಾಶ್ ಫ್ಲೋನೂ ಇವರು ಇನ್ವೆಸ್ಟ್ ಮಾಡ್ತಾವ್ರೆ. ಇನ್ವೆಸ್ಟು ಇಲ್ಲಿ ನೋಡಿ, ಇಲ್ಲಿ ಅದಕ್ಕೆ ಮೈನಸ್ ಐತೆ. ಇಲ್ಲಿ ಒಂದು ನಿಮಿಷ, ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಐತೆ. ಈಗ ಬಂದಿರೋ 47,152ರಲ್ಲಿ 26,145 ಮೈನಸ್ ಐತೆ ಅಂತ ಅಂದರೆ ಬಂದಿರೋ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹೊಸ ಪವರ್ ಪ್ಲಾಂಟ್ಗಳನ್ನ ಬಿಲ್ಡ್ ಮಾಡಿರ್ಬೋದು, ಅಥವಾ ಬೇರೆ ಪ್ರಾಜೆಕ್ಟ್ ರಿನ್ಯೂವಬಲ್ ಆಗಿರ್ಬೋದು, ವಾಟರ್ ಆಗಿರ್ಬೋದು. ಸೊ ಇನ್ವೆಸ್ಟಿಂಗು ಹಂಗೆ ಮಾಡ್ತಾರೆ. ಇದು ಕ್ಯಾಶ್ ಫ್ಲೋ ಇದಾಗಿರ್ತದೆ. ಮೇನ್ ಡಿಫ್ರೆನ್ಸ್ ಏನಕ್ಕೆ ಕ್ಯಾಶ್ ಫ್ಲೋಲಿ ಮತ್ತು ಪ್ಯಾಟಲ್ಲಿ ಇಷ್ಟೊಂದು ಡಿಫ್ರೆನ್ಸ್ ಐತೆ ಅಂತಂದರೆ, ಡಿಪ್ರಿಸಿಯೇಷನ್ನು ವಾಪಸ್ ನಾವು ಆ್ಯಡ್ ಬ್ಯಾಕ್ ಮಾಡ್ತೀವಿ. ಸೊ ಅದಕ್ಕೆ ಕ್ಯಾಶ್ ಫ್ಲೋ ಇಲ್ಲಿ ಜಾಸ್ತಿ ಅಮೌಂಟ್ ಇರ್ತದೆ. ಸೊ ಆ್ಯಕ್ಚುಲಾಗಿ ಪ್ಯಾಟಲ್ಲಿ ನಾವು ಡಿಪ್ರಿಸಿಯೇಷನ್ ಅಂತ ನಾವೇನು ತೋರಿಸಿರ್ತೀವಿ,
ಡಿಪ್ರಿಸಿಯೇಷನ್ ಅದು ಆಕ್ಚುಲ್ ಆಗಿ ಅಕೌಂಟಿಂದ ಈಚೆ ಹೋಗಿರಲ್ಲ. ಕ್ಯಾಶ್ ಫ್ಲೋಲಿ ನಮ್ಮ ಹತ್ರ ಅಕೌಂಟಲ್ಲಿ ಆಲ್ರೆಡಿ ಇರ್ತದೆ, ಆದರೆ ಅಕೌಂಟಿಂಗ್ ಇದಕ್ಕೆ ಮಾತ್ರ ನಾವು ಡಿಪ್ರಿಸಿಯೇಷನ್ನ ಮೈನಸ್ ಮಾಡಿರ್ತೀವಿ. ಸೊ ಒರಿಜಿನಲ್ ಆಗಿ ಕ್ಯಾಶ್ ಫ್ಲೋ ನಮ್ಮ ಹತ್ರ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ NTPCಲಿ ಜಾಸ್ತಿ ಇದೆ. ಈಗ ಡೆಪ್ಟ್ ನೋಡೋದ ಬನ್ನಿ, ಯಾವ ಕಂಪ್ನಿ ಹತ್ರ ಎಷ್ಟು ಸಾಲ ಮಾಡೋರೆ ಮತ್ತು ಅದನ್ನ ಏನು ಮಾಡ್ತವ್ರೆ ಅಂತ. ಈಗ ಬಾರೋಯಿಂಗ್ಸ್ ನೋಡಿದ್ರೆ ಬಾರೋಯಿಂಗ್ಸು ಪ್ರತಿ ವರ್ಷ ಇನ್ಕ್ರೀಸ್ ಆಯ್ತಾ ಹೋಯ್ತೈತೆ. ಅದೇ ಥರ ರಿಸರ್ವ್ ನೋಡಿದ್ರೆ ಕಂಪ್ನಿದು ರಿಸರ್ವ್ ಜಾಸ್ತಿ ಆಯ್ತಾ ಹೋಯ್ತೈತೆ. ಈಗ ಬಾರೋಯಿಂಗ್ಸ್ ಏನು ಮಾಡ್ತಾರೆ ಅಂತ ಅಂದರೆ ಅವರು ಫಿಕ್ಸ್ಡ್ ಅಸೆಟ್ ಅಂತ ಅಂದರೆ ಇವರು ಪವರ್ ಪ್ಲಾಂಟ್ ಬಿಲ್ಡ್ ಮಾಡೋದಾಗಿರ್ಬೋದು ಅಥವಾ ಹೊಸ ರಿನ್ಯೂವಬಲ್ ಪ್ರಾಜೆಕ್ಟ್ಗಳು ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಅದು ಇನ್ಕ್ರೀಸ್ ಆಯ್ತಾ ಹೋಯ್ತೈತೆ, ಅದು ಇನ್ಕ್ರೀಸ್ ಆಯ್ತಾ ಹೋಯ್ತೈತೆ. ಈಗ ಪರ್ಸೆಂಟೇಜಲ್ಲಿ ನಾವೇನಾದ್ರು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ ಅಂದರೆ, ಈಗ ಬಾರೋಯಿಂಗ್ಸು 23ಇಂದ 25 ನಾವು ನೋಡೋದಾದರೆ 12.19% ಇನ್ಕ್ರೀಸ್ ಆಗೈತೆ. ಅದೇ ಫಿಕ್ಸ್ಡ್ ಅಸೆಟ್ಟಿಂದ ನಾವೇನಾದ್ರು ಫಿಕ್ಸ್ಡ್ ಅಸೆಟ್ ಎಷ್ಟು ಪರ್ಸೆಂಟಿಂದ ಇನ್ಕ್ರೀಸ್ ಆಗೈತೆ ಆ ಬಾರೋಯಿಂಗ್ಸಿಂದ ಇದು ಮಾಡಿದ್ರೆ ಅಂತಂದರೆ ಅದು ಆಲ್ಮೋಸ್ಟ್ 12.89% ಇನ್ಕ್ರೀಸ್ ಆಗೈತೆ. ಸೊ ಈಗ ಫಿಕ್ಸ್ಡ್ ಅಸೆಟ್ಟು ಇದು ನಾವು ಏನಕ್ಕೆ ಫಿಕ್ಸ್ಡ್ ಅಸೆಟ್ ಜಾಸ್ತಿ ಇನ್ಕ್ರೀಸ್ ಆಗೈತೆ ಅಂತ ನಾನು ಹೇಳ್ತೀನಿ ಅಂತಂದರೆ, ಪರ್ಸೆಂಟೇಜಲ್ಲಿ ಈಗ ಬೇಸ್ ಇದು ಜಾಸ್ತಿ ಐತೆ. ಈಗ ಇಲ್ಲಿ ನೋಡಿ, ಇಲ್ಲಿ ಇದ್ರದ್ದು ಬೇಸು 222913 ಐತೆ, ಇದ್ರದ್ದು ಬೇಸು 240424 ಐತೆ. ಬೇಸು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪರ್ಸೆಂಟೇಜಲ್ಲಿ ಕಮ್ಮಿ ಇನ್ಕ್ರೀಸ್ ಆಗೈತೆ. ಹಂಗಿದ್ರು ಇವೆರಡರಲ್ಲಿ ಇದೆ 0.70 ಫಿಕ್ಸ್ಡ್ ಅಸೆಟೇ ಇನ್ಕ್ರೀಸ್ ಆಗೈತೆ. ಇದು ಬೇಸು ಆಲ್ಮೋಸ್ಟ್ ಇದು ಜಾಸ್ತಿ ಐತೆ. ಸೊ ಅದಕ್ಕೆ ಇದು ಇನ್ಕ್ರಿಮೆಂಟ್ಗೆ ಸ್ವಲ್ಪ ಡೌನ್ ಆಗೈತೆ. ಸೊ ಅವ್ರೇನು ಬಾರೋಯಿಂಗ್ಸಲ್ಲಿ ಅವ್ರೇನು ವೇಸ್ಟಾಗಿ ಏನೋ ದುಡ್ಡು ಇದು ಮಾಡ್ತಾ ಇಲ್ಲ. ಬ್ಯಾಲೆನ್ಸ್ ಶೀಟ್ ಪ್ರಕಾರ ರಿಸರ್ವ್ ಚೆನ್ನಾಗೈತೆ, ಆ ಬಾರೋಯಿಂಗ್ಸ್ನೇ ತಗೊಬಂದು ಫಿಕ್ಸ್ಡ್ ಅಸೆಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಫಿಕ್ಸ್ಡ್ ಅಸೆಟ್ ಆಗಿ ಹೊಸ ಪ್ಲಾಂಟ್ ಇಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದ್ರೆ, ನಾನು ಆಗಲೇ ಹೇಳಿದೆ ಹೊಸ ಪ್ಲಾಂಟಿಂದ ಏನೇನು ಇದಾಯ್ತದೆ ಅಂತಂದರೆ ಟ್ಯಾರಿಫ್ ಡಿರೈವ್ ಆಯ್ತದೆ. ಆ ಟ್ಯಾರಿಫಿಂದ ಎನರ್ಜಿ ಚಾರ್ಜಸ್ಸು ಡಿರೈವ್ ಮಾಡ್ತಾರೆ ಮತ್ತು ಕೆಪಾಸಿಟಿ ಚಾರ್ಜಸ್ಸು ಡಿರೈವ್ ಮಾಡ್ತಾರೆ. ಕೆಪಾಸಿಟಿ ಚಾರ್ಜಸ್ ಅಂತಂದರೆ ನಾವು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಲಿಲ್ಲ ಅಂತಂದ್ರೆ ಪ್ಲ್ಯಾಂಟ್ನ ನಾವು 24/7 ಅವೈಲಬಲ್ ಮಾಡೋದಕ್ಕೆ ಏನೇನು ಮಾಡ್ತೀವಿ ಅದಕ್ಕೂ ಚಾರ್ಜಸ್ ಪೇ ಮಾಡಬೇಕಾಯ್ತದೆ ಡಿಸ್ಕಾಮ್ಸ್ಗಳು. ಸೊ ಅವರು ಥರ್ಮಲ್ ಪ್ಲ್ಯಾಂಟ್ ಬಿಲ್ ಮಾಡೋದ್ರಿಂದ ಇವೆರಡು ಚಾರ್ಜಸ್ಸು ಜನ್ರೇಟ್ ಮಾಡೋಕ್ಕೆ ಅವಶ್ಯಕತೆ ಜಾಸ್ತಿ ಇರ್ತದೆ. ಸೊ ಇದರಿಂದ ಯಾವುದು ರೆವೆನ್ಯೂ ಜಾಸ್ತಿ ಆಯ್ತದೆ. ಅವರು ಬಾರೋಯಿಂಗ್ಸ್ನ ಏನು ಇದು ಮಾಡ್ತಾರೆ, ಒಳ್ಳೆ ಅಸೆಟ್ ಕ್ರಿಯೇಷನ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅದೇ ದುಡ್ಡನ್ನ. ಸೊ ಇದು ಡೆಪ್ಟ್ ಆಗಿರ್ತದೆ. ನೆಕ್ಸ್ಟ್ ರಿಟರ್ನ್ ಆನ್ ಈಕ್ವಿಟಿ. ರಿಟರ್ನ್ ಆನ್ ಈಕ್ವಿಟಿ ಅಂತ ಅಂದರೆ ನಾವು ಏನು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ ಅದಕ್ಕೆ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಬರ್ತದೆ ಅಂತ ಅಂದ್ಬಿಟ್ಟು. ಈ ಬಿಸ್ನೆಸ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದರೆ, ಇದು ಹೈ ಗ್ರೋತ್ ಬಿಸ್ನೆಸ್ ಏನಲ್ಲ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದನೇ ಈಗ ರೆವೆನ್ಯೂ ನಾವು ಹೇಳ್ದಂಗೆ ಎಕ್ಸೆಪ್ಷನಲ್ ಗ್ರೋತ್ ಆಗಿತ್ತು ಬರೀ 2 ವರ್ಷ. ಮ್ಯಾನೇಜ್ಮೆಂಟ್ ಅವ್ರು ಹೇಳಿದರು ಏನಕ್ಕೆ, ರೀಸನ್ ಏನು ಅಂತ ಅಂದ್ಬಿಟ್ಟು. ಸೊ ಈ ರೆವೆನ್ಯೂ ಗ್ರೋತು 5 to 6%. ಎನರ್ಜಿ ಡಿಮ್ಯಾಂಡ್ ಹೆಂಗೆ ಇನ್ಕ್ರೀಸ್ ಆಯ್ತದೆ ಅದೇ ಥರ ಕನ್ಸಂಪ್ಷನ್ ಇನ್ಕ್ರೀಸ್ ಆಯ್ತದೆ. 5 to 6% ಅಥವಾ 5 to 7 ಮ್ಯಾಕ್ಸಿಮಮ್ಮು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ 5 to 7% ನಾವು ಎಕ್ಸ್ಪೆಕ್ಟ್ ಮಾಡೋದ್ರಿಂದ ರಿಟರ್ನ್ ಆನ್ ಈಕ್ವಿಟಿನೂ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಇಲ್ಲಿ ರಿಸ್ಕು ಕಮ್ಮಿ ಐತೆ. ಇಲ್ಲ ರಿಸ್ಕು ನಾವು ಇನ್ವೆಸ್ಟ್ಮೆಂಟಲ್ಲಿ ರಿಸ್ಕ್ ಇಲ್ಲ. ಯಾಕಂತ ಅಂದರೆ ಇಲ್ಲಿ ಗೌರ್ಮೆಂಟೇ ಹೆಲ್ಪ್ ಮಾಡ್ತೈತೆ. ಯಾಕಂತಂದರೆ ನೀನು ಫಿಕ್ಸ್ಡ್ ರೆವೆನ್ಯೂ ಜನ್ರೇಟ್ ಮಾಡೋಕ್ಕೆ, ಈಗ ಕೆಪಾಸಿಟಿ ಚಾರ್ಜಸಲ್ಲಿ ನಾನು ಹಿಂದೆ ಹೇಳ್ದಂಗೆ ಎಲ್ಲ ಕಾಸ್ಟು ರಿಕವರ್ ಮಾಡೋಕ್ಕೆ ಗೌರ್ಮೆಂಟ್ ಹೆಲ್ಪ್ ಮಾಡ್ತೈತೆ ಕಂಪ್ನಿಗೆ. ಸೊ ಅದಕ್ಕೆ ಎಲ್ಲ ಗೌರ್ಮೆಂಟ್ ಹೆಲ್ಪ್ ಮಾಡೋದ್ರಿಂದ ರಿಸ್ಕು ಕಮ್ಮಿ ಐತೆ. ಸೊ ಅದಕ್ಕೆ ನಮಗೆ ರಿವಾರ್ಡು ಅಥವಾ ರಿಟರ್ನು ನಮಗೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ಇಂಥ ಬಿಸ್ನೆಸ್ಗಳಲ್ಲಿ ಮೇಯ್ನ್ ಮಿಸ್ಟೇಕ್ ಆಗಿರ್ತದೆ. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ ಅರೌಂಡು 11 to 10% ಅಥವಾ 12 to 13% ಮ್ಯಾಕ್ಸಿಮಮ್. ಅದೇ ರಿಟರ್ನ್ ಆನ್ ಈಕ್ವಿಟಿ ಪಾಸ್ಟ್ 10 years ನೋಡಿದ್ರೆ 12% ಇದೆ, ಲಾಸ್ಟ್ 5 years ನೋಡಿದ್ರೆ 13% ಐತೆ, ಲಾಸ್ಟ್ 3 years ನೋಡಿದ್ರೆ 14% ಐತೆ, ಮತ್ತು ಲಾಸ್ಟ್ ಇಯರ್ 14% ಐತೆ. ಇದೇ ನಾವು ಫ್ಯೂಚರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಇದಕ್ಕಿಂತ ಕಮ್ಮಿ ಆಗ್ಬೋದು. ಇದಕ್ಕಿಂತ ಜಾಸ್ತಿ ಆಗೋಕ್ಕಾಗಲ್ಲ. ಅಥವಾ 20% ಬೇಕು ನಿಮಗೆ, 22% ಬೇಕು ರಿಟರ್ನು ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತಂದರೆ, ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಅಷ್ಟು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಕಷ್ಟ ಇರ್ತದೆ. ಯಾಕಂತಂದರೆ ಇದರಲ್ಲಿ ರಿಸ್ಕು ಬಿಸ್ನೆಸ್ ಇದರಲ್ಲಿ ರಿಸ್ಕ್ ಕಮ್ಮಿ ಇರ್ತದೆ. ಯಾಕಂದರೆ ಗೌರ್ಮೆಂಟ್ ಎಲ್ಲ ಕಾಸ್ಟ್ನ ರಿಕವರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರ್ತದೆ. ಸೊ ಇದರಲ್ಲಿ ರಿಸ್ಕ್ ಕಮ್ಮಿ ಇರ್ತದೆ, ರಿವಾರ್ಡು ಕಮ್ಮಿ ಇರ್ತದೆ. ರಿವಾರ್ಡ್ ಅಂತ ಅಂದರೆ ನಾವು ಏನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅದು ಕಮ್ಮಿ ಇರ್ತದೆ. ಸೊ ರಿಟರ್ನ್ ಆನ್ ಈಕ್ವಿಟಿ
ಆನ್ ಆನ್ ಆವ್ರೇಜ್ 11 to 14% ರಿಟರ್ನ್ ಇದರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ರಿಟರ್ನ್ ಆನ್ ಈಕ್ವಿಟಿ ಆಗಿರ್ತದೆ. ಈಗ ಫೈನಲ್ ರಿಸ್ಕ್ ನೋಡೋಣ ಬನ್ನಿ. ಈಗ ಈ ವಿಡಿಯೋದಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡಿದ್ವಿ, ಆಮೇಲೆ ಎರಡನೇದು ಗ್ರೋತ್ ನೋಡಿದ್ವಿ, ಆಮೇಲೆ ಮೂರನೇದು ಬಿಸ್ನೆಸ್ ಮಾಡೆಲ್ ನೋಡಿದ್ವಿ, ಆಮೇಲೆ ನಾಲ್ಕನೇದು ಮೋಟು ಈ ಕಂಪ್ನಿದು ಏನಾದ್ರು ಇದೆಯಾ ಅಂತ ನೋಡಿದ್ವಿ, ಐದನೇದು ಫ್ಯೂಚರಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡ್ತವ್ರೆ ಕಂಪ್ನಿಗೆ ರೆವೆನ್ಯೂ ಅರ್ನ್ ಮಾಡೋಕ್ಕೆ ಅನ್ನೋದು ನೋಡಿದ್ವಿ, ಆರನೇದು ಫೈನಾನ್ಷಿಯಲ್ಸ್ ನೋಡಿದ್ವಿ, ಈಗ ರಿಸ್ಕ್ ನೋಡೋಣ. ರಿಸ್ಕ್ ಈ ಕಂಪ್ನಿಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಏನೇನು ನಾವು ನೋಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಮೊದಲನೇ ರಿಸ್ಕ್ ಏನಾಗಿರ್ಬೋದು ಅಂತಂದರೆ ಡಿಫಾಲ್ಟ್ ಫ್ರಮ್ ದಿ ಕಸ್ಟಮರ್ಸು. ಈಗ ಕಸ್ಟಮರ್ ಯಾರ್ಯಾರು ಇರ್ತಾರೆ NTPCಗೆ ಅಂತಂದರೆ ಮೇಯ್ನು ನಾನು ಹೇಳ್ದಂಗೆ ನಿಮಗೆ ಡಿಸ್ಕೌಂಟ್ಸ್ಗಳು, ಎಷ್ಟೊಂದು ಸ್ಟೇಟ್ ಡಿಸ್ಕೌಂಟ್ಸ್ಗಳು ಫೈನಾನ್ಷಿಯಲ್ ಹೆಲ್ತು ತುಂಬ ಬ್ಯಾಡ್ ಆಗಿರ್ತದೆ. ಅವರು ಪರ್ಚೇಸ್ ಮಾಡೋ ಎಲೆಕ್ಟ್ರಿಸಿಟಿಗೆ ಪೇಮೆಂಟ್ ಮಾಡಬೇಕಲ್ಲ, ಆ ಪೇಮೆಂಟು ಕೆಲವು ಸಲ ಲೇಟ್ ಆಗ್ಬೋದು ಅಥವಾ ಬರದೇ ಇರ್ಬೋದು. ಇದು NTPCಗೆ ಮೇಯ್ನು ಕ್ಯಾಶ್ ಫ್ಲೋ ಅಲ್ಲಿ ಎಟ್ ಬೀಳ್ತದೆ. ಏನಾದ್ರು ಡಿಸ್ಕೌಂಟ್ಸ್ಗಳು ಪೇಮೆಂಟ್ ಮಾಡೋದ್ರಲ್ಲಿ ಏನಾದ್ರು ಫೇಲ್ ಆದರೆ NTPC ರೆವೆನ್ಯೂಲಿ ಅವರು ಜನರೇಟ್ ಮಾಡಿರೋ ಎಲೆಕ್ಟ್ರಿಸಿಟಿಗೆ ದುಡ್ಡು ಸಿಗದೇ ಇರೋ ಚಾನ್ಸಸ್ ಇರ್ತದೆ. ಈಗ ಇದಕ್ಕೆ NTPC ಅವ್ರು ಏನಾದ್ರು ಆಲ್ಟರ್ನೇಟಿವ್ ಅಥವಾ ಏನಾದ್ರು ಸೊಲ್ಯೂಷನ್ ಕಂಡುಹಿಡಿದಿದ್ದಾರೆ ಅಂತಂದರೆ ಸೊಲ್ಯೂಷನ್ ಕಂಡುಹಿಡಿದವ್ರೆ. ಏನು ಅಂತ ಅಂದರೆ ಅವರು ಟ್ರಿಪಾರ್ಟೇಟ್ ಅಗ್ರಿಮೆಂಟ್ ಅಂತ ಇದೆ. ಟ್ರಿಪಾರ್ಟೇಟ್ ಅಗ್ರಿಮೆಂಟ್ ಅಂತ ಅಂದರೆ ಈ ನೇಮಲ್ಲೇ ಟ್ರೇ ಅಂತ ಇದೆಯಲ್ಲ, 3 ಜನ ಇನ್ವಾಲ್ವ್ ಆಯ್ತಾರೆ ಇದರಲ್ಲಿ. 3 ಜನ ಯಾರ್ಯಾರು ಅಂತ ಅಂದರೆ ಒಂದು NTPC ಇನ್ವಾಲ್ವ್ ಆಯ್ತದೆ, ಇನ್ನೊಂದು ಸ್ಟೇಟ್ ಡಿಸ್ಕಾಮು ಯಾವ್ದು ಇರ್ತದೆ ಅದು, ಆಮೇಲೆ ಸೆಂಟ್ರಲ್ ಗೌರ್ಮೆಂಟು RBI ಇನ್ವಾಲ್ವ್ ಆಯ್ತದೆ. ಏನಾಯ್ತದೆ ಅಂತಂದರೆ ಪ್ರತಿ ಸ್ಟೇಟ್ಗೂ ಸೆಂಟ್ರಲ್ ಕಡೆಯಿಂದ ಫಂಡ್ಸ್ ಏನು ಬರ್ತದೆ ಅದು ಸ್ಟೇಟ್ಗೆ ಕೊಡಬೇಕಾಯ್ತದೆ. ಯಾವ್ದಾದ್ರು ಸ್ಟೇಟ್ ಡಿಸ್ಕಾಮ್ಗಳು ಏನಾರು ಪೇಮೆಂಟು ಪೆಂಡಿಂಗ್ ಇದ್ದರೆ ಆಗ ಸೆಂಟ್ರಲ್ ಅವ್ರು ಏನು ಇದು ಮಾಡ್ತಾರೆ ಅಂತಂದರೆ RBI ಅವ್ರಿಗೆ ಹೇಳ್ತಾರೆ, ಅವರು ಏನೋ ನಾವು ಈ ಸ್ಟೇಟ್ಗೆ ಪರ್ಟಿಕ್ಯುಲರ್ ಇಷ್ಟು ಅಮೌಂಟ್ ನಾವು ದುಡ್ಡು ಕೊಡಬೇಕು, ಅದನ್ನು NTPC ಅವ್ರಿಗೆ ಕೊಟ್ಬಿಡಿ. ಯಾಕಂತಂದರೆ NTPC ಅವ್ರಿಗೆ ಪೇಮೆಂಟು ಪೆಂಡಿಂಗ್ ಇಟ್ಟಿದ್ದಾರೆ ಡಿಸ್ಕಾಮ್ ಅವರು ಅಂತ ಅಂದ್ಬಿಟ್ಟು ಡೈರೆಕ್ಟ್ RBI ಅವರು ಸ್ಟೇಟಿಗೆ ಕೊಡೋದ್ರ ಬದಲು ಏನಾದ್ರು ಪೆಂಡಿಂಗ್ ಅಮೌಂಟ್ ಇದ್ದರೆ RBI ಅವರು NTPC ಅಕೌಂಟ್ಗೆ ಹಾಕ್ಕೊಡ್ತಾರೆ. ಇದು ಒಂದು ಸೊಲ್ಯೂಷನ್ ಮಾಡವ್ರೆ. ಇನ್ನೊಂದು ಏನಾದ್ರು ಲೆಟರ್ ಆಫ್ ಕ್ರೆಡಿಟ್ ಅಂತ ಬರ್ತದೆ, ಎರಡನೇದು. ಇದೇನಂತಂದರೆ ಬ್ಯಾಂಕು, NTPC, ಡಿಸ್ಕಾಮು ಮತ್ತು ಬ್ಯಾಂಕ್ ಇನ್ವಾಲ್ವ್ ಆಯ್ತದೆ ಇದರಲ್ಲಿ. ಈಗ ನಾವು ಎಲೆಕ್ಟ್ರಿಸಿಟಿ ಏನು NTPC ಅವ್ರು ಜನರೇಟ್ ಮಾಡ್ತಾರೆ ಅದು ಡಿಸ್ಕಾಮ್ ಅವ್ರಿಗೆ ಸೆಲ್ ಮಾಡ್ತಾರೆ. ಡಿಸ್ಕಾಮ್ ಅವ್ರಿಗೆ ಈ ಡೇಟ್ ಒಳಗೆ ನೀವು ಪೇಮೆಂಟ್ ಮಾಡಬೇಕು, ನೀವು ಪರ್ಚೇಸ್ ಮಾಡಿರೋ ಎಲೆಕ್ಟ್ರಿಸಿಟಿ ಅಂತ ಇರ್ತದೆ. ಆ ಎಲೆಕ್ಟ್ರಿಸಿಟಿ ಏನಾದ್ರು ಪೇಮೆಂಟ್ ಮಾಡಲಿಲ್ಲ ಅಂತಂದರೆ ಲೆಟರ್ ಆಫ್ ಕ್ರೆಡಿಟ್ ಏನು ಇಶ್ಯೂ ಮಾಡಿರ್ತಾರೆ ಅದು ಬ್ಯಾಂಕ್ ಅವರು ಡಿಸ್ಕಾಮ್ ಪರವಾಗಿ ಏನಾದ್ರು ಪೇಮೆಂಟ್ ಮಾಡಲಿಲ್ಲ ಅಂತಂದರೆ ಬ್ಯಾಂಕ್ ಅವರು NTPC ಅವ್ರಿಗೆ ಪೇ ಮಾಡ್ತಾರೆ. ಈ ಬ್ಯಾಂಕ್ ಅವರು NTPC ಅವ್ರಿಗೆ ಪೇಮೆಂಟ್ ಮಾಡೋದ್ರಿಂದ NTPC ಅವ್ರಿಗೆ ಇದರದ್ದು ರೆವೆನ್ಯೂ ಡಿಫಾಲ್ಟು ಸ್ವಲ್ಪ ಕಮ್ಮಿ ಆಯ್ತದೆ ಲೆಟರ್ ಆಫ್ ಕ್ರೆಡಿಟಿಂದ. ಇದು ರಿಸ್ಕ್ ಆಗಿರ್ತದೆ. ಇನ್ನು ಎರಡನೇ ರಿಸ್ಕ್ ನಾವು ನೋಡೋದಾದರೆ ಈಗ ಎನರ್ಜಿ ಟ್ರಾನ್ಸಿಷನ್ ನೋಡ್ತಾ ಇದ್ದೀವಿ. ಎನರ್ಜಿ ಟ್ರಾನ್ಸಿಷನ್ ಈಗ ಫಾಸಿಲ್ ಫ್ಯೂಲಿಂದ ರಿನ್ಯೂವಬಲ್ಗೆ. ಈ ಎನರ್ಜಿ ಟ್ರಾನ್ಸಿಷನ್ ತುಂಬ ಫಾಸ್ಟಾಗಿ ಆಗ್ಬಿಟ್ರೆ ಅಥವಾ ಗೌರ್ಮೆಂಟು ಇನ್ನೂ ಫಾಸ್ಟಾಗಿ ಅಗ್ರೆಸಿವ್ ಆಗಿ ಇದು ಮಾಡಿದ್ರೆ ಈಗ 2032 ಗಂಟೆ ಇವ್ರದ್ದು ಟಾರ್ಗೆಟ್ ಇರೋದು 60 GW. ಈ 2032 ಗಂಟೆ ಇಡೀ ಇಂಡಿಯಾದು ನಾವು ಏನು ಹೇಳಿದ್ವಿ, ಈಗ ಅಪ್ರಾಕ್ಸಿಮೇಟ್ಲಿ 250 GW ಐತೆ. ಇವ್ರು ರ್ಯಾಪಿಡಾಗಿ ಎಕ್ಸ್ಪೆನ್ಷನ್ ಆಗಿ 2032 ಗಂಟೆ ಬರೀ 60 GW ಏನು NTPC ಐತೆ, ಇವ್ರದ್ದು 2032 ಗಂಟೆನೇ ಸಪೋಸ್ ಇಂಡಿಯಾದವರೇ ಜಾಸ್ತಿ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಇಂದ ಜನರೇಟ್ ಮಾಡೋಕ್ಕೆ ಪ್ಲಾಂಟ್ಗಳು ಜಾಸ್ತಿ ಹಾಕಿದ್ರೆ NTPC ಅವ್ರದ್ದು 60 GW ಸಾಲಲ್ಲ, ತುಂಬ ಕಮ್ಮಿ ಆಗ್ಬಿಡ್ತದೆ ಈ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಸಿಂದ. ಸೊ ಅವ್ರದ್ದು ಟ್ರಾನ್ಸಿಷನ್ನು ಫಾಸ್ಟ್ ಆಯ್ತಾ ಇರೋದ್ರಿಂದ NTPC ಅವ್ರಿಗೆ ಟ್ರಾನ್ಸಿಷನ್ನು ಫಾಸ್ಟಾಗಿ ನೋಡ್ಬೇಕಾಯ್ತದೆ. ಇದು ಟ್ರಾನ್ಸಿಷನ್ ಹೆಂಗೆ ನಡೀತದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಯ್ತದೆ. ಸೊ ಇದು ಎರಡನೇ ರಿಸ್ಕ್ ಆಗುತ್ತೆ. ಏನಾದ್ರು ಟ್ರಾನ್ಸಿಷನ್ನು ಫಾಸ್ಟಾಗಾದರೆ ಅವ್ರು ಫಾಸ್ಟಾಗಿ ಅಡಾಪ್ಟ್ ಮಾಡ್ಕೋಬೇಕಾಯ್ತದೆ. ಟ್ರಾನ್ಸಿಷನ್ನು ಮೀಡಿಯಮ್ ಇದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಅದು ಗೌರ್ಮೆಂಟ್ ಹೆಂಗಿರ್ತದೆ ಅದ್ರ ಪ್ರಕಾರ ಅಲೈನ್ ಆಗೋದ್ರೆ ಈ ರಿಸ್ಕ್ನ ರೆಡ್ಯೂಸ್ ಮಾಡೋ ಚಾನ್ಸಸ್ ತುಂಬ ಇರ್ತದೆ. ಇನ್ನು ಮೂರನೇ ರಿಸ್ಕ್ನ ನಾವು ನೋಡೋದಾದರೆ
ಕಾಂಪಿಟೇಟಿವ್ ಪ್ರೈಸಿಂಗ್ ಅಂತ ಬರ್ತದೆ. ಕಾಂಪಿಟೇಟಿವ್ ಪ್ರೈಸಿಂಗ್ ಏನಂತಂದರೆ, ಈಗ ನಿಮ್ಗೆ ಮುಂಚೆ ನಾವು ಹೇಳ್ದಂಗೆ ಫಸ್ಟು ಇವರು ಎಲೆಕ್ಟ್ರಿಸಿಟಿ ನಾವು ಜನ್ರೇಟ್ ಮಾಡಿಬಿಟ್ಟು ಕಸ್ಟಮರ್ನ ಹುಡ್ಕಲ್ಲ. NTPC ಅವರು ಫಸ್ಟು ಯಾವ್ದಾದ್ರು ಡಿಸ್ಕಾಮ್ ಬಂದ್ಬಿಟ್ಟು ನಮಗೆ ಇಷ್ಟು ಎಲೆಕ್ಟ್ರಿಸಿಟಿ ಗಿಗಾವ್ಯಾಟ್ ಅವಶ್ಯಕತೆ ಐತೆ, ನಮಗೆ ಪ್ಲ್ಯಾಂಟ್ ಬಿಲ್ಡ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಪರ್ಟಿಕ್ಯುಲರ್ ಕಂಪ್ನಿ ಹತ್ರ ಹೋಗ್ತಾರೆ. ಅದಕ್ಕೆ ಇವರು ಸೆಂಟ್ರಲ್ ಬೋರ್ಡ್ ಅವರು ನೀವು ಪ್ಲ್ಯಾಂಟ್ನ ಬಿಲ್ಡ್ ಮಾಡಿ ಅದಕ್ಕೆ ಫಿಕ್ಸ್ ಚಾರ್ಜಸ್ ಏನೇನೈತೆ ರಿಕವರ್ ಮಾಡೋಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಸೆಂಟ್ರಲ್ ಬೋರ್ಡ್ ಅವರು. ಸಪೋಸ್ ಇದನ್ನೆಲ್ಲ ಕಾಂಪಿಟೇಟಿವ್ ಪ್ರೈಸಿಂಗ್ ಆಗಿಬಿಟ್ರೆ ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಕಮ್ಮಿ ಪ್ರೈಸ್ಗೆ ಯಾರು ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಪ್ರಾಜೆಕ್ಟ್ಸ್ಗಳು ಹೋಗೋ ಅವಶ್ಯಕತೆ ಅಥವಾ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ NTPC ಅವರು 1 ಯೂನಿಟ್ಗೆ 5 ರೂಪಾಯಿಗೆ ನಾವು ಸೆಲ್ ಮಾಡ್ತೀವಿ ಅಂತ ಅಂದರೆ, ಸಪೋಸ್ ಎರಡನೇ ಕಂಪ್ನಿ XYZ ಕಂಪ್ನಿ ಅಥವಾ ಯಾವ್ದಾದ್ರು ಅದಾನಿ ಪವರು ಅಥವಾ ಟಾಟಾ ಅದಾನಿ ಪವರ್ ಅಂತ ತಗೊಳ್ಳಿ. ಅದಾನಿ ಪವರು 4.5 ರೂಪೀಸ್ಗೆ ನಾವು ಎಲೆಕ್ಟ್ರಿಸಿಟಿ ಇದು ಮಾಡ್ತೀವಿ. ಅಥವಾ ಟಾಟಾ ಪವರ್ ಅವ್ರು ಬಂದ್ಬಿಟ್ಟು ನಾವು 4 ರೂಪೀಸ್ಗೆ ಸೆಲ್ ಮಾಡ್ತೀವಿ ಅಂತಂದರೆ, ಈ ಕಾಂಪಿಟೇಟಿವ್ ಪ್ರೈಸಿಂಗಲ್ಲಿ ಏನಾಯ್ತದೆ ಅಂತ ಅಂದರೆ, NTPC 5 ರೂಪಾಯಿಗೆ ಸೆಲ್ ಮಾಡ್ತಾ ಇದ್ರೆ 5 ರೂಪಾಯಿಗೆ ತಗೊಳಕ್ಕಿದಿರಲ್ಲ. ಟಾಟಾ ಪವರು 4 ರೂಪೀಸಿಗೆ ಸೆಲ್ ಮಾಡ್ತಾ ಇರ್ತಾರಲ್ಲ, ಅವರು ಅಗ್ರಿಮೆಂಟ್ ಪ್ರಾಜೆಕ್ಟ್ನ ಗೆದ್ಬಿಟ್ಟು ಅವ್ರಿಗೆ ಜನ್ರೇಷನ್ಗೆ ಮತ್ತು ಪ್ಲ್ಯಾಂಟ್ ಬಿಲ್ಡ್ ಮಾಡೋಕ್ಕೆ ಚಾನ್ಸಸ್ ಜಾಸ್ತಿ ಆಯ್ತದೆ. ಕಾಂಪಿಟೇಟಿವ್ ಪ್ರೈಸಿಂಗ್ ಏನಾರು ಇದಾದರೆ ಪ್ರಾಜೆಕ್ಟ್ಗಳು ಕಮ್ಮಿ ಇದಾಯ್ತದೆ. ಆಮೇಲೆ ಎಲೆಕ್ಟ್ರಿಸಿಟಿನ ಕಮ್ಮಿ ಯಾರು ಜನ್ರೇಟ್ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಪ್ರಾಜೆಕ್ಟ್ಸ್ ಹೋಗೋ ಚಾನ್ಸಸ್ ಇರ್ತದೆ. ಸೊ ಇದು ಕಾಂಪಿಟೇಟಿವ್ ಪ್ರೈಸಿಂಗಲ್ಲಾದರೆ ಈಗೇನು ರೆಗ್ಯುಲೇಟರ್ ಅವರು ಫಿಕ್ಸ್ ಚಾರ್ಜಸ್ಸು ರಿಕವರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಕಾಂಪಿಟೇಟಿವ್ ಪ್ರೈಸಿಂಗಲ್ಲಿ ಫಿಕ್ಸ್ ಚಾರ್ಜಸ್ಸು ರಿಕವರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೋ ಇಲ್ವೋ ಅದು ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಯ್ತದೆ. ಸೊ ಕಾಂಪಿಟೇಟಿವ್ ಪ್ರೈಸಿಂಗು ಕಮ್ಮಿ ಆಗಿ ಯಾರು ಜನ್ರೇಟ್ ಮಾಡ್ತಾರೆ ಎಲೆಕ್ಟ್ರಿಸಿಟಿನ ಅವ್ರಿಗೆ ಅಡ್ವಾಂಟೇಜ್ ಆಯ್ತದೆ. ಸೊ NTPC ಅವರು ಕಮ್ಮಿ ಅಮೌಂಟ್ಗೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿದ್ರೆ ಇದು ಅವ್ರಿಗೆ ಅಡ್ವಾಂಟೇಜ್ ಆಯ್ತದೆ. ಏನಾದ್ರು ಜಾಸ್ತಿ ಅಮೌಂಟ್ಗೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿದ್ರೆ ಅವ್ರಿಗೆ ಫ್ಯೂಚರಲ್ಲಿ ಬರೋ ಪ್ರಾಜೆಕ್ಟ್ಗಳು ಕಮ್ಮಿ ಆಗೋ ಚಾನ್ಸಸ್ ಇರ್ತದೆ. ಇದು ಒಂದು ರಿಸ್ಕ್ ಆಗಿರ್ತದೆ. ಇನ್ನೊಂದು ಲಾಸ್ಟ್ ಫೈನಲ್ ರಿಸ್ಕು ರಾ ಮೆಟೀರಿಯಲ್ ರಿಸ್ಕ್. ಈಗ ನಾವು ನೋಡಿದಂಗೆ 84% ಇವ್ರದ್ದು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋಕ್ಕೆ ಕೋಲಿಂದನೇ ಇವ್ರದ್ದು ರೆವೆನ್ಯೂ ಬರೋದು. ಇದೇನಾದ್ರು ಕೋಲಿಂದ ಇವ್ರದ್ದು ಸಪ್ಲೈ ಚೈನ್ ಡಿಸ್ರಪ್ಷನ್ ಆದರೆ ರಾ ಮೆಟೀರಿಯಲ್ಸು ಇವ್ರಿಗೆ 84% ಏನು ರೆವೆನ್ಯೂ ಜನ್ರೇಟ್ ಆಯ್ತೈತೆ ಇದು ರೆವೆನ್ಯೂಗೆ ತುಂಬ ಏಟ್ ಬೀಳ್ತದೆ. ಇದನ್ನು ಇವರು ಪ್ರಾಬ್ಲಮ್ನ ಅವಾಯ್ಡ್ ಮಾಡೋಕ್ಕೆ ಸೊಲ್ಯೂಷನ್ ಏನಾದ್ರು ಮಾಡೋರ ಅಂತಂದರೆ, ಹಿಂದೆ ಹೇಳ್ದಂಗೆ ಇವ್ರಿಗೆ ಲಾಂಗ್ ಟರ್ಮ್ ಫ್ಯೂಲ್ ಅಗ್ರಿಮೆಂಟ್ ಚಾರ್ಜಸ್ ಐತೆ. ಫ್ಯೂಲ್ ಸಪ್ಲೈ ಚಾರ್ಜಸ್ಸು ಯಾರ ಕಡೆಯಿಂದ ಅಂತಂದರೆ ಕೋಲ್ ಇಂಡಿಯಾ ಕಡೆಯಿಂದ. ಮತ್ತು ಇವ್ರದ್ದೇ ಮೈನ್ಗಳೈತೆ, ಕೋಲಿಂಗ್ ಮೈನ್ಗಳು. ಅಲ್ಲಿಂದ ಕೋಲ್ ಮೈನ್ ಮಾಡಿಬಿಟ್ಟು ಕೋಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ಇವ್ರದ್ದು ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಇವ್ರದ್ದು ಥರ್ಮಲ್ ಪ್ಲ್ಯಾಂಟ್ಗಳಿಗೆ ಕಳಿಸ್ತಾರೆ ಕೋಲ್ ಮೈನ್ಗಳು. ಸೊ ಇವೆರಡರಿಂದ ಇವ್ರದಕ್ಕೆ ಸಪ್ಲೈ ಚೈನು ಡಿಸ್ರಪ್ಷನ್ ಆಗದೆ ಇರೋ ಥರ ನೋಡ್ಕೊಳ್ಳೋಕ್ಕೆ ಇವ್ರದ್ದು ರಾ ಮೆಟೀರಿಯಲ್ ಸೆಕ್ಯೂರಿಟಿನೂ ಬಿಲ್ಡ್ ಮಾಡಿದ್ದಾರೆ. ಸೊ ಇದು ಮೇಯ್ನ್ ರಿಸ್ಕ್ಗಳು ನಮ್ಮ ಪ್ರಕಾರ. ಆಮೇಲೆ ಇನ್ನೊಂದೇನು ಅಂತಂದರೆ, ಇವ್ರದ್ದು ರಿಪೋರ್ಟ್ ನೋಡ್ತಾ ಇರ್ಬೇಕಾರೆ ಇವ್ರದ್ದು ಚಾರ್ಜಸ್ಸು ಒಂದು ಕೆಪಾಸಿಟಿ ಚಾರ್ಜಸ್ಸು, ಇನ್ನೊಂದು ಫ್ಯೂಲ್ ಚಾರ್ಜಸ್ ಅಂತ ಇತ್ತು. ಈ ಕೆಪಾಸಿಟಿ ಚಾರ್ಜಸ್ ಮತ್ತು ಫ್ಯೂಲ್ ಚಾರ್ಜಸ್ ಎರಡೂ ಇವರು ಸೆಂಟ್ರಲ್ ಬೋರ್ಡ್ ಅವರು ಏನು ಅಪ್ರೂವಲ್ ಕೊಡ್ತಾರೆ ಆ ಚಾರ್ಜಸ್ ಮೇಲೆ ಮಾತ್ರ ಇವರು ಚಾರ್ಜ್ ಮಾಡ್ತಾರೆ. ಇವರು ಸಪೋಸು ಸೆಂಟ್ರಲ್ ಅವರು ಇಷ್ಟೇ, ಈಗ ಸಪೋಸು 3 ರೂಪೀಸ್ ಚಾರ್ಜ್ ಮಾಡಬೇಕು ಅಂತಂದರೆ ಅವರು 3 ರೂಪೀಸ್ನ ಚಾರ್ಜ್ ಮಾಡಬೇಕು, ಅಥವಾ ಅದಕ್ಕಿಂತ ಕಮ್ಮಿ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಇವ್ರದ್ದು ರೆವೆನ್ಯೂ ಗೌರ್ಮೆಂಟು ಕಂಟ್ರೋಲ್ ಮಾಡ್ತದೆ. ಇವರು ಇಷ್ಟ ಬಂದಂಗೆ ಇವರು ರೆವೆನ್ಯೂನ ಜನ್ರೇಟ್ ಮಾಡೋಕ್ಕಾಗಲ್ಲ. ಸೊ ಇದು ರಿಸ್ಕ್ ಆಗಿರ್ತದೆ. ಇದನ್ನು ಈ ಕಂಟ್ರೋಲ್ ಮಾಡೋಕ್ಕೆ ಏನಾಗಲ್ಲ. ಎಲ್ಲ ಕಂಪ್ನಿಗಳಿಗೂ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಆರ್ಡ್ರ್ ಫಿಕ್ಸ್ ಮಾಡಿರ್ತಾರೆ, ರೇಟ್ ಫಿಕ್ಸ್ ಮಾಡಿರ್ತಾರೆ, ಅದೇ ರೇಟ್ ಪ್ರಕಾರ ಎಲ್ಲ ಕಂಪ್ನಿಯವರು ಸೆಲ್ ಮಾಡಬೇಕಾಗಿರ್ತದೆ. ಸೊ ಇದು ಈ ಕಂಪ್ನಿದು ರಿಸ್ಕ್ ಆಗಿರ್ತದೆ. ಈಗ ನಾವು ಕಂಪ್ನಿದು NTPCದು ಸ್ಟಾರ್ಟಿಂಗಿಂದ ಎಂಡ್ ತನಕ ಪ್ರಾಬ್ಲಮ್ಮು ಬರ್ತು, 3ನೇದು ಬಿಸ್ನೆಸ್ ಮಾಡಲ್ಲು, 4ನೇದು ಮೋಟು, 5ನೇದು ಫ್ಯೂಚರ್ ಎಲ್ಲಿ ಇನ್ವೆಸ್ಟ್ ಮಾಡುತ್ತವ್ರೆ, 6ನೇದು ಫೈನಾನ್ಷಿಯಲ್ಸು, ಆಮೇಲೆ 7ನೇದು ರಿಸ್ಕ್ ನೋಡಿದ್ವಿ.
ಇದು ಆಯ್ತಾ ಇದ್ದಂಗೆ ಈಗ ನೀವು ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ. ಈಗ ಈ ಪರ್ಟಿಕ್ಯುಲರ್ ವಿಡಿಯೋ ಅಥವಾ ಈ ಪರ್ಟಿಕ್ಯುಲರ್ ಚಾನಲ್ಲು ಯಾವುದೇ ಬೈ ಅಥವಾ ಸೆಲ್ ರೆಕಮೆಂಡೇಶನ್ ಕೊಡೋದಾಗಿರಲ್ಲ. ಈ ವಿಡಿಯೋಯಿಂದ ನೀವೇನು ತಿಳ್ಕೊ ಹೋಗ್ಬೇಕು ಅಂತ ಅಂದರೆ, ಇನ್ನೂ ಈಗ ಇದೊಂದು ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರ್ತದೆ. ಈ ವಿಡಿಯೋಯಿಂದ ನೀವು ಏನು ಮಾಡಬೇಕು ಅಂತ ಅಂದರೆ, ಕಂಪ್ನಿದ ಆ್ಯನ್ಯಲ್ ರಿಪೋರ್ಟ್ಗಳು ಓದಿ, ಕಾನ್ಫರೆನ್ಸ್ ಕಾಲ್ಗಳು ಓದಿ, ಆಮೇಲೆ ಬ್ರೋಕರೇಜ್ ಫರ್ಮ್ಸ್ಗಳಿರ್ತದೆ. ಸಪೋಸ್ JP Morgan ಆಗಿರ್ಬೋದು, ಮಾರ್ಗನ್ ಸ್ಟ್ಯಾನ್ಲಿ ಆಗಿರ್ಬೋದು, ಅಥವಾ ICICI ಸೆಕ್ಯೂರಿಟೀಸು, HDFC, ಅವರು ಏನು ಸೆಕ್ಟರ್ ಬಗ್ಗೆ ಏನು ಅನಾಲಿಸಿಸ್ ಮಾಡ್ತಾವ್ರೆ ಅಥವಾ ಈ ಕಂಪ್ನಿ ಬಗ್ಗೆ ಏನು ವ್ಯೂ ಐತೆ ಅದನ್ನ ಓದಿ, ಅಥವಾ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಏನು ರಿಪೋರ್ಟ್ ಕೊಡ್ತಾವ್ರೆ ಪರ್ಟಿಕ್ಯುಲರ್ ಸೆಕ್ಟರ್ ಅಥವಾ ಪರ್ಟಿಕ್ಯುಲರ್ ಸ್ಟಾಕ್ ಮೇಲೆ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ. ಈ ಎಲ್ಲ ರಿಸೋರ್ಸಸ್ನ ಇಟ್ಕೊಂಡು ನೀವು ರಿಸರ್ಚ್ ಮಾಡಿಬಿಟ್ಟು ನಿಮಗೆ ಪರ್ಸ್ನಲ್ ಆಗಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಮಾಡ್ಬೋದು, ಅಥವಾ ಅವಾಯ್ಡ್ ಮಾಡ್ಬೋದು ಅಂತಂದರೆ ಮಾಡ್ಬೋದು. ಇದನ್ನ ಮಾಡಿರೋದು ಅಂತ ಅಂದರೆ ಈ ಬಿಸ್ನೆಸ್ಸು ಮೋಟು ಹೆಂಗೆ ಅನಾಲಿಸಿಸ್ ಮಾಡ್ಬೋದು, ನಿಮಗೆ ಒಂದು ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ನೀವು ರೆಫರೆನ್ಸ್ ಆಗಿ ತಗೊಂಡು ನೀವು ಆ್ಯನ್ಯಲ್ ರಿಪೋರ್ಟ್ ಓದೋದಾಗಿರ್ಬೋದು, ಅಥವಾ ಕಾನ್ಫರೆನ್ಸ್ ಕಾಲ್ ಓದೋದಾಗಿರ್ಬೋದು, ಅಥವಾ ಬ್ರೋಕರೇಜ್ ರಿಪೋರ್ಟ್ಗಳು, ಅಥವಾ ಅರ್ನಿಂಗ್ಸ್ ಕಾಲ್ಗಳು, ಕ್ವಾರ್ಟರ್ಲಿ ಅರ್ನಿಂಗ್ಸ್ಗಳು, ಇದನ್ನೆಲ್ಲ ನೋಡ್ಬಿಟ್ಟು ಇದು ಒಂಥರ ಗೈಡ್ ಥರ ಯೂಸ್ ಮಾಡ್ಕೊಂಡು ಇದು ಹೆಲ್ಪ್ ಆಗ್ತದೆ ಈ ವಿಡಿಯೋದಲ್ಲಿ. ಒಂದು ಮೇನ್ ಕ್ವಶನ್ ಏನು ಅಂತ ಅಂದರೆ, ಈಗ NTPC 84% ಕೋಲಿಂದ ಜನ್ರೇಟ್ ಮಾಡ್ತೈತೆ ಎಲೆಕ್ಟ್ರಿಸಿಟಿನ. ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಮೆಜಾರಿಟಿ ಕೋಲ್ ಪ್ಲಾಂಟ್ಗಳೈತೆ. ಈಗ ಫ್ಯೂಚರಲ್ಲಿ ಕ್ಲೀನ್ ಎನರ್ಜಿ ಅಂತ ಹೋದರೆ ಈ ಕೋಲ್ ಪ್ಲ್ಯಾಂಟ್ಗಳು 84% ಏನು ನಾವು ಕೋಲ್ ಪ್ಲ್ಯಾಂಟ್ ಅಂತ ಹೇಳ್ತಾ ಇದ್ದೀವಲ್ಲ, ಎಕ್ಸಿಸ್ಟಿಂಗ್ ಕೋಲ್ ಪ್ಲ್ಯಾಂಟ್ಗಳು ಮತ್ತು ಈಗ ಬಿಲ್ಡ್ ಮಾಡ್ತಾ ಇರೋ ಕೋಲ್ ಪ್ಲ್ಯಾಂಟ್ಗಳು ಆಲ್ಮೋಸ್ಟ್ ಒಂದು 15 to 20 years ಇರ್ತದೆ. ಆ ಕೋಲ್ ಪ್ಲ್ಯಾಂಟ್ ಕತೆ ಏನಾಗುತ್ತೆ, ಏನಾಗ್ಬೋದು, ಅಥವಾ ಏನು ಮಾಡ್ತಾರೆ, ಅದರಿಂದ ಏನಾದ್ರು ವ್ಯಾಲ್ಯೂ ಆ್ಯಡ್ ಮಾಡ್ತಾರಾ ಅಂತ ಅಂದ್ಬಿಟ್ಟು ಒಂದು ಬಿಗ್ ಕ್ವಶನ್ ಇದ್ದೇ ಇರ್ತದೆ. ಯಾಕಂತ ಅಂದರೆ ಈ ಕೋಲ್ ಪ್ಲ್ಯಾಂಟ್ಗಳು ಸುಮ್ಮನೆ ಈಗ ಸಣ್ಣ ಅಮೌಂಟ್ ಏನು ಇನ್ವೆಸ್ಟ್ ಮಾಡಿರಲ್ಲ, ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡಿರ್ತಾರೆ. ಅದ್ರದ್ದು ಇನ್ವೆಸ್ಟ್ಮೆಂಟ್ಗೆ ರಿಟರ್ನ್ ಬೇಕಾಗಿರ್ತದಲ್ಲ, ಆ ರಿಟರ್ನ್ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ? ಯಾಕಂತಂದರೆ ಫ್ಯೂಚರು ಕ್ಲೀನ್ ಎನರ್ಜಿ ಅಂತ ಹೇಳ್ತಾ ಇದ್ದಾರೆ. ಕ್ಲೀನ್ ಎನರ್ಜಿ, ಈಗ ಕೋಲಿಂದ ಕ್ಲೀನ್ ಎನರ್ಜಿ ಸಿಗಲ್ಲ. ಯಾಕಂದರೆ ಕೋಲ್ನ ನಾವು ಬರ್ನ್ ಮಾಡಿದ್ರೆ ಪೊಲ್ಯೂಷನ್ ಕ್ರಿಯೇಟ್ ಆಯ್ತದೆ. ವಿಧಿ ಇಲ್ಲದೆ 84% ಈ ಕಂಪ್ನಿ ಕೋಲಿಂದಾನೇ ಜನ್ರೇಟ್ ಮಾಡ್ತಾ ಇದೆ. ಈಗ ಎಕ್ಸಿಸ್ಟಿಂಗ್ ಪ್ಲ್ಯಾಂಟು ಮತ್ತು ಈಗ ಕಮೆನ್ಸ್ ಆಗಿರೋ ನ್ಯೂ ಪ್ಲ್ಯಾಂಟು ಅಥವಾ ಫ್ಯೂಚರಲ್ಲಿ ಕಮೆನ್ಸ್ ಆಗೋ ಕೋಲ್ ಪ್ಲ್ಯಾಂಟ್ಗಳಿಂದ ಹೆಂಗೆ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಬಿಗ್ ಕ್ವಶನ್ ಆಗಿರ್ತದೆ. ಇದು ಇವತ್ತು ಈ ಕಂಪ್ಲೀಟ್ NTPC ವಿಡಿಯೋ ಆಗಿರ್ತದೆ. ಥ್ಯಾಂಕ್ ಯು.